ಸ್ವಾರಸ್ಯ ಅಂದರೆ ವಿವೇಕಾನಂದ ಜೀವನದಲ್ಲಿ ಅದು ಹೇಗೆ ಬೇಕಾದ್ರೂ ಮಾತಾಡ್ಬೋದು. ಶ್ರೀರಾಮಕೃಷ್ಣ ಜೀವನ ಒಂದೇ ರೀತಿ, ಆಮೇಲೆ ಶ್ರೀಮಾತರ ಜೀವನ ವಿವೇಕಾನಂದದ್ದು ಮಾತ್ರ ಒಂದು ರೀತಿ ಎಷ್ಟೋ ಜನಕ್ಕೆ ಕಲ್ಪನೆ ಕೂಡ ಇದೆ. ಅಂದರೆ ನಾವು ಬಾಲ್ಯದಲ್ಲೂ ನಾವು ಯುವಕರಾಗಿದ್ದಲ್ಲಿ ಇರ್ಬೇಕಾದ್ರೆ ಇನ್ನು ಸ್ವಲ್ಪ ಇನ್ನೂ ಚಿಕ್ಕ ಯುವಕರಾಗಿದ್ದಾಗ ಕಲ್ಪನೆಗಳೆಲ್ಲ ಇತ್ತಲ್ಲ, ಇದು ಸ್ವಾಮಿಯನ್ನು ನಮಗೆ ಮಾತ್ರ ಅಂತ. ಈಗ ನೂರಾರು ಆಲೋಚನೆ ಬರ್ತೀವಿ ನಿಮ್ಮ ಹತ್ರ ಮಾತಾಡಬೇಕಂದ್ರೆ. ಒಂದು ವಯೋವೃದ್ಧರಿದ್ದೀರಿ, ಬೇಸರ ಮಾಡ್ಕೊಳ್ಳೋಂಗಿಲ್ಲ, ಸತ್ಯ ಹೇಳಬೇಕು, ಸುಳ್ಳು ಹೇಳೋಕ್ಕಾಗುತ್ತೆ. ವಯಸ್ಸಾಗಿದ್ದೀರಿ ಅಂತ ಬೇಜಾರಾಗುತ್ತೆ, ಈಗ ವಯೋವೃದ್ಧರು ಅಂತ ಇರ್ತೇನೆ. ವಯೋವೃದ್ಧರಿದ್ದೀವಿ, ಆಮೇಲೆ ದೀಕ್ಷೆ ತಗೊಂಡವರು ದೀಕ್ಷೆ ಒಂದಷ್ಟು ಜಪ ಮಾಡಬೇಕು, ಧ್ಯಾನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಮನೆಯಲ್ಲಿ ಪಾರಾಯಣ ಮಾಡಬೇಕು, ಈ ಥರ ಮನೋಭಾವದವರು ಇದ್ದೀರಿ. ಆಮೇಲೆ ಸಣ್ಣ ಪುಟ್ಟ ಮನಸ್ಸಿನಲ್ಲಿ ಸಾಧನೆ ಬಗ್ಗೆ, ಆಧ್ಯಾತ್ಮಿಕ ಸಾಧನೆ ಬಗ್ಗೆ ನಮ್ಮದೇ ಆದ ಕೆಲವು ಕಲ್ಪನೆಗಳಲ್ಲಿ ಉಂಟು. ಈ ಥರ ಎಲ್ಲ ಇದ್ದಾಗ ನಾನು ಹೇಗೆ ಮಾತಾಡಬೇಕು, ಅದು ಭಾಳ ಕಷ್ಟದ ಕೆಲಸ. ಒಂದನೇದಾಗಿ ಐ ಶುಡ್ ನಾಟ್ ಡಿಸ್ಟರ್ಬ್ ದ ಸೈಕಲಾಜಿಕಲ್ ಫೀಲಿಂಗ್ಸ್. ನಿಮ್ಮ ಯಾವ ಮಟ್ಟ ಇದೆಯಲ್ಲ, ಆಮೇಲೆ ಇನ್ನೊಂದು ಮುಂಚೆನೇ ಹೇಳ್ಬಿಡ್ತೀನಿ, 4 ದಿವಸ ಉಪನ್ಯಾಸ ಹೇಗೆ ಬರ್ತೋ ದೇವರಿಗೆ ಗೊತ್ತು. ಚೆನ್ನಾಗೂ ಬರ್ಬೋದು, ಚೆನ್ನಾಗಿ ಬರದೇ ಇರ್ತಾನೆ, ಕೈಲೇನಿಂದ ಪ್ರಯತ್ನ ಪಡ್ತೇನೆ. ಅದಕ್ಕೆ ನಾನು ಒಳಗಡೆ ಗೇಟ್ ಒಳಗಡೆ ಬರ್ತಾ ಇದ್ದಂಗೆ ಎಲ್ಲ ಕಡೆ ಸ್ವಾಮೀಜಿ ಫೋಟೋ ಹಾಕಿದ್ರು. ಅದಕ್ಕೆ ಅವ್ರನ್ನ ಕೇಳಿದೆ, ನಮ್ಮ ನಾರಾಯಣ ಏನಪ್ಪ ಇಷ್ಟೊಂದು ಜೋರಾಗಿದೆ, ಅಟ್ಲೀಸ್ಟ್ ನನಗೆ ಉಪನ್ಯಾಸ ಚೆನ್ನಾಗಿ ಇದ್ರು. ಅವ್ರ ಕಡೆ ಪಕ್ಷ ಸ್ವಾಮೀಜಿ ಫೋಟೋಗಳನ್ನಾದ್ರೂ ನೋಡ್ಕೊಂಡು ಸಮಾಧಾನ ಮಾಡ್ಕೊಂಡು ಹೋಗ್ಬೋದು. ಅದರಿಂದ 4 ದಿವಸ ಉಪನ್ಯಾಸ ಕೇಳಿ ತುಂಬ ಸ್ಫೂರ್ತಿ ಬಂದರೆ ಒಂದು ಪಕ್ಷ ಬಂದರೆ 5ನೇ ದಿವಸ ಪುನರ್ಮೂಷಿಕೋ ಭವ ನೆನ್ಪಿಟ್ಕೊಳ್ತೀವಿ. ಮತ್ತೆ ಇಲಿಯಾಗು ಪುನರ್ಮೂಷಿಕೋ ಭವ, ಅದೇ ಇಲಿ ಕಥೆ ಇದೆಯಲ್ಲ, ಅವನಿಗೆ ಇದನ್ನಾಗಿ ಮಾಡಿ ಕೊನೆಗೆ ಯಾವ ಪತಿ ಹುಡುಕಕ್ಕೆ ಕೊನೆಗೆ ಇಲಿನೇ ಅವನಿಗೆ ಪತಿಯಾಗಿ ಕೊಡ್ತಾನೆ. ಅದಕ್ಕೆ ಪುನರ್ಮೂಷಿಕೋ ಭವ. ನಮ್ಮ ಮನಸ್ಸಲ್ಲಿದೆಯೋ, ನಾವು ಏನು ಸಾಧನೆ ಮಾಡ್ಕೊಂಡಿದ್ದೀವೋ, ನಾವು ಏನು ಗಳಿಸ್ಕೊಂಡಿದ್ದೀವೋ ಅದೇ ಸತ್ಯ. ಇದು ತಾತ್ಕಾಲಿಕ. ಈ 1 ಗಂಟೆ ಇದೆಯಲ್ಲ, ಇದು ತಾತ್ಕಾಲಿಕ. ಇದು ಕೇವಲ ಸ್ಫೂರ್ತಿ ಮಾತ್ರ, ಜೀವನ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಜೀವನ ಆಗಬೇಕು ಅಂತಂದರೆ ಅದರದೇ ಆದ ಶೈಲಿಗೆ ಒಳಗೆ ಹೋಗಬೇಕಾಗ್ತದೆ. ಅದಕ್ಕೆ ಆದಷ್ಟು ನನ್ನ ಮನಸ್ಸಿನಲ್ಲಿ ಭಕ್ತರಿಗೆ ಹೇಳೋ ಹಾಗೆ ನಾನು ಮನಸ್ಸು ತಯಾರು ಮಾಡ್ಕೊಂಡಿದ್ದೇನೆ. ಇಲ್ಲೇ ಯೋಗ ಕೂತಿದ್ರೆ 100 ಜನ 150 ಜನ ಮನೆ ಕೂತಿ ಬಂದಿರೋ, ಒಂದು 700 ಜನ ಬಂದಿದ್ರು ಹೋದ ಶನಿವಾರ. ಅದು 50% ನಾನು ಮಾತಾಡಿದ್ದೆ. ಆವಾಗ ಬೇರೆ ರೀತಿ ಹೇಳ್ತೇನೆ. ಇಲ್ಲಿ ನಿಮ್ಮ ಮಗಳ ಮನಸ್ಸನ್ನು ನನ್ನ ಮನಸ್ಸಲ್ಲಿ ಗಮನದಲ್ಲಿ ಇಟ್ಕೊಂಡು ಪರಮಾತ್ಮಗೆ ಎಷ್ಟು ನನಗೆ ಬುದ್ಧಿಶಕ್ತಿ ಕೊಟ್ಟಿದ್ದಾನೋ ಅದಕ್ಕೆ ಅನುಗುಣವಾಗಿಯೇ ಮಾತಾಡ್ತೇನೆ. ಇನ್ನೊಂದು 2ನೇ ಅಂಶ, ಒಂದು ನೀವು ಮಾತಿಗೆ ಹೇಳಿದ್ರು ಸ್ವಾಮೀಜಿ ಬಗ್ಗೆ ನಿಮ್ಗೇನು ಅನಿಸಿದ್ರು, ಸ್ಫೂರ್ತಿ ಬಂದರೂ ಕೂಡ ಅದನ್ನು ನಿಧಾನಕ್ಕೆ ಅರಗಿಸ್ಕೋಬೇಕು. 2ನೇ ಅಂಶ ಏನು ಅಂತಂದರೆ, ಪರಮಹಂಸರ ಜೀವನದಲ್ಲಿ ಪರಮಹಂಸ ಏನು ಮಾಡಿದ್ರು, ವಿವಿಧ ಭಾವಗಳಲ್ಲಿ ಸಾಧನೆಯನ್ನು ಮಾಡಿದರು. ದಾಸ್ಯ ಭಾವ, ಸತ್ಯ ಭಾವ, ಮಧುರ ಭಾವ, ಹೀಗೆ ಬೇರೆ ಬೇರೆ ಭಾವಗಳಲ್ಲಿ ಒಳಗೆ ಇಳಿದು ಆಳವನ್ನು ಮುಟ್ಟಿ ಪೂರ್ಣತೆಯನ್ನು ಪಡೆದು ಮತ್ತೆ ಮೇಲಕ್ಕೆ ಬಂದು ಅಥವಾ ಅವರ ನೈಜ ಅವಸ್ಥೆಗೆ ಬಂದು ಚತೋಮತ್ ತಥೋಪತ್ ಅಂತ ಹೇಳಿಕೊಟ್ರು. ಆಮೇಲೆ ಅವರು ಮಧುರ ಭಾವದಲ್ಲಿದ್ದಾಗ, ರಾಧೆಯಾಗಿದ್ದಾಗ ಅವರ ಬಳಿಗೆ ಇನ್ಯಾವ ಭಾವದ ಆಧಾರವೂ ಅವರು ಇಟ್ಕೊಂಡಿರಲಿಲ್ಲ. ಇದು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು. ಇದು ನಾವು ಮಾಡಿದ ದೊಡ್ಡ ತಪ್ಪು. ಯಾಕಂದರೆ ವಿವೇಕಾನಂದರು, ಈಗ ನಾನು ನಿನ್ನೆ ರಾತ್ರಿ ಬೆಳಗ್ಗೆ ಎಲ್ಲ ಓದಬೇಕಲ್ಲ, ಓದಿದ್ದು ನೆನಪಿರುತ್ತೆ, ಎಲ್ಲರಿರುತ್ತೆ ಅಂತ. ಅದರಲ್ಲಿ ಉಪನ್ಯಾಸ ಮಾಡೋಕ್ಕಂತ ಕಷ್ಟ. ಯಾಕಂದರೆ ಸಾಮಾನ್ಯವಾಗಿ ಹೇಳಬೇಕು, ನನಗೇನು ಇಷ್ಟ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಅಲ್ಲ ಅಂಥವ್ರು ಭಾಳ ಕಡಿಮೆ ಇರ್ತೀರಿ. ಇಲ್ಲಿ ನಾನು ಜಪ ಮಾಡಬೇಡಿ, ಧ್ಯಾನ ಮಾಡಬೇಡಿ ಅಂತ ಹೇಳಿಬಿಟ್ರೆ ನಿಮ್ಗೆ ಆಗಬೇಕಲ್ಲ. ಅದಕ್ಕೆ ನಮಗೆ ಭಾವನೆ ಏನಿರುತ್ತೋ ಅದು ಬೇರೆ, ನಿಮ್ಮ ಭಾವನೆ ಏನಿರುತ್ತೋ ಬೇರೆ.
ಸಾಮಾನ್ಯವಾಗಿ ಪ್ರಸ್ತುತಿ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾತಾಡಬೇಕಾಗ್ತದೆ. ಅದರಿಂದ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ಶ್ರೀರಾಮಕೃಷ್ಣರು ಭಾವಗಳಲ್ಲಿ ಒಳಗೆ ಇಳಿದಾಗ ಇಸ್ಲಾಂ ಧರ್ಮದ ಸಾಧನೆ ಮಾಡಿದ್ರು. ಕಾಳಿ ಮಂದಿರಕ್ಕೆ ಹೋಗೋದೇ ಬಿಟ್ಬಿಟ್ರು. ಅಡುಗೆ ಕೂಡ ಅವ್ನು ಯಾರು ಮುಸ್ಲಿಮಾನನ್ನೇ ಮಾಡಬೇಕಾಗಿತ್ತು, ಅದು ಒಪ್ಪಿಲ್ಲ. ಆಮೇಲೆ ಮೊದಲು ಹೇಳಿ ಒಬ್ಬ ಬ್ರಾಹ್ಮಣ ಅಡುಗೆ ಭಟ್ಟ ಮಾಡ್ದ, ಆದರೆ ಒಬ್ಬ ಮುಸ್ಲಿಮಾನ್ ಹೇಳ್ಕೊಟ್ಟ ಅಡುಗೆ ಹೇಗೆ ಮಾಡಬೇಕು ನಮ್ಮ ರೀತಿ ಅಂತ. ಇಲ್ಲಾಂದರೆ ಪರಮಹಂಸ ಸೇವನೆ ಮಾಡಲಿಕ್ಕೆ ಆಗ್ತಾ ಇರ್ತದೆ. ಇಷ್ಟು ಆಳಕ್ಕೆ ಹೋಗಿ ಬಂದರು. ಅದರಿಂದ ನಮಗೇನಾಗ್ತದೆ, ಈಗ ಮಧುರ ಭಾವದಲ್ಲಿ ಪರಮಹಂಸ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರು ಮಧುರ ಭಾವದಲ್ಲೇ ಇದ್ದಾರೆ. ಹೌದಾನೆ? ಬೇರೆ ಕಡೆ ಮನಸ್ಸು ನಾವು ಕಳಿಸ್ಕೊಡ್ಬೇಕಾಗಿಲ್ಲ. ಶ್ರೀಮಾತೆಯವ್ರ ದಿನದಲ್ಲಿ ಏನು ಗಮನಿಸ್ತೀರಿ, ಯಾವ ಉದ್ವೇಗವೂ ಕೂಡ ಬಾಹ್ಯದಲ್ಲಿ ಕಂಡದ್ದು ಬಹಳ ಅಪರೂಪ, ರೇರ್ಲಿ, ಅಲ್ಲಿ ಇಲ್ಲಿ ಒಮ್ಮೆ ಇಮ್ಮೆ ಕಾಣುತ್ತೇವೆ. ಅದು ಶ್ರೀಮಾತೆಯವರು ನೈಜವಾದ ಸಾಂಸಾರಿಕ ಜೀವನದಲ್ಲಿ ಇದ್ದಂತೆ ಇದ್ದು ಒಳಗಡೆ ಮಾತ್ರ ಅದೇ ಜ್ಞಾನ ಸ್ವರೂಪಿಣಿ ಆಗಿದ್ದವರು. ಇವರು ಇಬ್ಬರನ್ನು ಹೊರತುಪಡಿಸು ಹೀಗೆ ಮಾತೆಯವ್ರದ್ದು ಈ ರೀತಿ ಆಗ್ತಾರೆ. ಅದೇ ನೀವು ವಿವೇಕಾನಂದರಿಗೆ ಬಂದರೆ ಒಂದು ದೊಡ್ಡ ತಪ್ಪು ಏನಾಗ್ತದೆ ಅಂತಂದರೆ, ಬಹುಶಃ ನೀವೆಲ್ಲ ನಿಮಗೇನೋ ಅಷ್ಟು ಹೆಚ್ಚಿಗೆ ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ನೀವು ಕಂಪ್ಲೀಟ್ ವರ್ಷ ಓದಕ್ಕೆ ಹೋಗೋದಿಲ್ಲ. ಓದಕ್ಕೆ ಹೋಗೋದಂದ್ರೆ 9 ವಾಲ್ಯೂಮು ಓದೋದು ಯಾರಿಗೆ ಆಸಕ್ತಿ ಇರುತ್ತೋ ಅವರು ಓದ್ತಾರೆ. ಓದೋದ್ರಲ್ಲೂ ಕೂಡ ನಮ್ಮ ಆಶ್ರಮದ ಸಂಪರ್ಕಕ್ಕೆ ಬಂದಂಥ ಭಕ್ತರಲ್ಲೂ ಕೂಡ ವಚನವೇದಕ್ಕೆ ಹಿಡ್ಕೊಂಡು ಮುಂದಕ್ಕೆ ಹೋಗೋದಿಲ್ಲ ಅಂತಂದರೆ ಸಾಧನೆ ಮಾಡ್ತಾರೆ ಅಂತ ಅಲ್ಲ, ಬೇರೆ ಓದಿದ್ರೆ ಅರ್ಥ ಆಗೋಕ್ಕೆ ಕಷ್ಟ ಆಗುತ್ತೆ ಅಂತ. ಸಾಧನೆ ಮಾಡಬೇಕು ಅಂತಂದರೆ ಒಂದು ಪದ, ಒಂದು ಅಕ್ಷರ, ಒಂದು ಮಾತು ಸಾಕು, ತುಂಬ ಬೇಕಾಗುವುದಿಲ್ಲ. ಇಲ್ಲಿ ಅದಕ್ಕೆ ಕಂಪ್ಲೀಟ್ ವರ್ಸ್ ನೀವೇನಾದರೂ ಓದಿದರೆ ಏನಾಗುತ್ತದೆ ಅಂದರೆ, ವಿವೇಕಾನಂದದ್ದು ಈಗ ಲೆಕ್ಚರ್ಸ್ ಕೊಲ್ಬಿಟ್ಟು ಆಲ್ಮರ್ ನಮ್ಮ ರಂಗನಾಥ ಅಂಜಿಮಾರ್ ಯಾವಾಗಲೂ ಹೇಳಿದ್ರು, ರೀಡ್ ಕಂಪ್ಲೀಟ್ ಲೆಕ್ಚರ್ಸ್ ಕೊಲ್ಬಿಟ್ಟು ಅವರ ಮಂತ್ರದೀಕ್ಷೆ ಅವ್ರ ಯಾರು ಪಡಿಬೇಕೋ ಅವ್ರು ಅದೊಂದು ನಿಯಮ. ಲೆಕ್ಚರ್ಸ್ ಕೊಲ್ಬಿಟ್ಟು ಆಲ್ಮರ ಓದಿರಬೇಕಾಗಿತ್ತು. ಈಗ ಒಬ್ಬೊಬ್ಬರು ಗುರುಗಳು ಒಂದೊಂದು ಪುಸ್ತಕವನ್ನು ಹೇಳ್ತಾರೆ. ದಿವ್ಯತೆ ಜೀವನ ಮತ್ತು ಸಂದೇಶ ಸಾಧಾರಣವಾಗಿ ಎಲ್ಲರೂ ಹೇಳ್ತಾರೆ. ಗಾಸ್ಪಲ್ ಆಫ್ ಶ್ರೀರಾಮಕೃಷ್ಣ ವಚನವೇದ ಎಲ್ಲರೂ ಹೇಳ್ತಾರೆ. ಆದರೆ ರಂಗನಾಥ್ ಅಂಜಿಮಾರದ್ದು ಇದು ಯೂನಿಕ್. ಲೆಕ್ಚರ್ಸ್ ಫ್ರಮ್ ಕೊಲ್ಮೋಟೋ ಆಲ್ಮೋರ ಅಂತ ಅವ್ರ ಅಪ್ಲಿಕೇಶನ್ ಪ್ರಿಂಟ್ ಆಗಿದೆ. ಹ್ಯಾವ್ ಯು ರೆಡ್ ಆಲ್ ದೀಸ್ ಬುಕ್ಸ್? ಅದರಲ್ಲಿ ಲೆಕ್ಚರ್ಸ್ ಫ್ರಮ್ ಕೊಲ್ಮೋಟೋ ಆಲ್ಮೋರ ಅದು ಓದಬೇಕಿತ್ತು. ಓದದೇ ಇದ್ದರೆ ಅವರು ಇಷ್ಟಪಡ್ತಿರ್ಲಿಲ್ಲ. ನೀವು ವಚನವೇದ ಓದ್ಬಿಟ್ಟು ಲೆಕ್ಚರ್ಸ್ ಫ್ರಮ್ ಕೊಲ್ಮೋಟೋ ಆಲ್ಮೋರ ಹೋದರೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಅನ್ನಿಸುತ್ತದೆ. ಅದು ನಮ್ಗೆ ನೆನಪಿರಬೇಕು. ಸಂಬಂಧ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆ, ನೀವೇನು ಸಾಧನೆ ಮಾಡ್ತೀರಿ? ನೀವೇನು ಎಕ್ಸ್ಪೀರಿಮೆಂಟ್ ಮಾಡಿ, ಯುವಕರೆಲ್ಲ ಬಂದರು, ಸ್ವಾಮಿ ದೇವರಿಲ್ಲ. ವಾಟ್ ಎಕ್ಸ್ಪೀರಿಮೆಂಟ್ ಹ್ಯಾವ್ ಯು ಡನ್? ನೀವು ಏನು ಮಾಡಿದ್ದೆ ಹೇಳಿ? 22 ವರ್ಷ ಇಂಜಿನಿಯರಿಂಗ್ ಓದೋಕ್ಕೆ ತಲೆಲ್ಲ ಕೊಟ್ಬಿಟ್ಟು ಈ ಧರ್ಮಕ್ಕೆ ಏನು ಸಮಯ ಕೊಟ್ಟಿದ್ದು? ಧರ್ಮಕ್ಕೆ ಸಮಯ ಕೊಟ್ಟಿದ್ರೆ ಧರ್ಮದ ಬಗ್ಗೆ ಜಿಜ್ಞಾಸೆ ಮಾಡ್ಬೋದು, ಮಾತುಕತೆ ಆಡ್ಬೋದು. ಧರ್ಮಕ್ಕೆ ಸಮಯವೇ ಕೊಡದೆ ಸತ್ಯ ನಿಲ್ಲೋದಿಲ್ಲ, ಸಮಾಜದಲ್ಲಿ ಸತ್ಯ ಯಾರು ಕೇಳೋದಿಲ್ಲ. ನೀನು ಏನು ಸಾಧನೆ ಮಾಡ್ತೀವಿ ಹೇಳಿ? ಹ್ಯಾವ್ ಯು ಡನ್ ಎನಿ ಎಕ್ಸ್ಪೀರಿಮೆಂಟ್ಸ್? ಏನೋ ಪ್ರಯತ್ನ ಮಾಡಿದ್ದೇನಪ್ಪ, ಪ್ರಯತ್ನ ಪಟ್ಟು ಸೋತು ಬಂದು ಮಾತು ಹೇಳಿದ್ರೆ ಒಪ್ಪೋ ಅಂತ ಮಾತು. ಸೋಲು ನಿನ್ಗೆ ಈ ಜೀವನದಲ್ಲಿ ಅಂದರೆ ಇನ್ ದ ಸೆನ್ಸ್ ಈ ಜನ್ಮದಲ್ಲಿ ಬರೆದಿದ್ದೀರಪ್ಪ, ಒಪ್ಕೊಂಬಿಡು ಅಂತ ಹೇಳ್ಬೋದು. ಆಮೇಲೆ 2ನೇ ಹಂತದಲ್ಲಿ, 1ನೇ ಹಂತದಲ್ಲಿ ಪ್ರಯತ್ನವನ್ನೇ ಮಾಡದಿದ್ರೆ ಹೇಗೆ ಹೇಳೋಕ್ಕಾಗ್ತದೆ? ಆದ್ದರಿಂದ ಇಲ್ಲಿ ವಿವೇಕಾನಂದರು ಅಧ್ಯಯನ ಮಾಡಿದಾಗ, ನಾನೀಗ 1000 ಐಲ್ಯಾಂಡ್ ಪಾರ್ಕ್ ತೊಗೊಂಡಿದ್ದೀನಲ್ಲ, ಸಹಸ್ರ ದೀಪೋದ್ಯಾನ, ಇಲ್ಲಿ ವಿವೇಕಾನಂದರು ನೀವೇನಾದರೂ ಬರೀ ಬೇರೆ ನೀವೇನೋ ಓದಿಲ್ಲ ಅಂತ ಇಟ್ಕೊಳ್ಳಿ, ಬೇರೆ ಜಾಗಗಳು ಓದಿಲ್ಲ. ನಾನು ಹೇಳ್ತೀನಿ, ನೀವೆಲ್ಲ ಒಂದು ದಯವಿಟ್ಟು ನೀವು ಉಪನ್ಯಾಸ ಬರೋತ್ತಿಗೆ ಏನು ಅನುಕೂಲ ಆಗುತ್ತೆ, ಹೆಚ್ಚು ಅರ್ಥ ಆಗಬೇಕು ಅಂತಂದರೆ ಸಹಸ್ರ ದೀಪೋದ್ಯಾನದ ಅಧ್ಯಯನ ಈಸ್ಟರ್ನ್ ವೆಸ್ಟರ್ನ್ ಡಿಸಿಪ್ಲಿನ್ಸ್ ಆದರೂ ಸರಿನೇ, ಅಥವಾ ವಿಶ್ವವಿಜೇತ ವಿವೇಕಾನಂದ ಆದರೂ ಸರಿನೇ, ಯಾವ್ದಾರು ಒಂದು ಪುಸ್ತಕ, ಅಥವಾ ನ್ಯೂ ಡಿಸ್ಕವರೀಸ್ ಮೇರಿ ಲೂಯಿಸ್ ಬರ್ಗ್ದು 3ನೇ ವಾಲ್ಯೂಮಲ್ಲಿ ಬರ್ತದೆ ಈ ಪ್ರಸಂಗ. ಇದನ್ನು ನೀವು ಓದ್ಕೊಂಬಂದು ಅಂತ ನಾನು ನಿಮ್ಗೆ ಏನಾದ್ರು ಹೇಳಿದ್ರೆ, ನೀವು ಸಂಪೂರ್ಣವಾಗಿ ಓದಿದರೆ ನಿಮಗೆ ಪೂಜೆ, ಧ್ಯಾನ, ಜಪ, ಧ್ಯಾನ, ಪಾರಾಯಣ ಎಲ್ಲ ಬಿದ್ದು ಹೋಗ್ತದೆ. ಯಾಕೆಂದರೆ ಸ್ವಾಮೀಜಿ ಆ ಭಾವದಲ್ಲಿದ್ದು ಪೂರ್ಣ ಬ್ರಹ್ಮ ಭಾವದಲ್ಲಿದ್ದರು. ಹಾಗಂತ ಹೇಳಿ ಕೊನೆಗೆ ನಾನು ನೆಕ್ಸ್ಟ್ ಚಾಪ್ಟರ್ ಹೇಳ್ತೀನಿ ನಿಮಗೆ. ಇದು ಓದಿದ ತಕ್ಷಣ ನಾನು ಹೇಳ್ತೀನಿ, ಕ್ಷೀರ ಭವಾನಿಯನ್ನು ಓದಿ. ಕ್ಷೀರ ಭವಾನಿ ಬಂದಾಗ ಸ್ವಾಮೀಜಿಯನ್ನು ಹೇಳ್ತಾರೆ, 6 ದಿನಗಳ ಕಾಲ ಇನ್ನು ಮಧ್ಯೆ ನಾಳೆ ವರ್ಣನೆ ಮಾಡ್ತೇನೆ. ಎಲ್ಲ ಹಂತಗಳು ಬೇಕಾಗ್ತದೆ, ನಾವು ಒಬ್ಬನೇ ಹೋಗೋಕ್ಕಾಗೋದಿಲ್ಲ. ತುಂಬ ಹಂತಗಳನ್ನು ಅರ್ಥ ಮಾಡ್ಕೊಳ್ತಿರುತ್ತೆ. ಕ್ಷೀರ ಭವಾನಿನಲ್ಲಿ ನೀವೇನಾದರೂ ವಿವೇಕಾನಂದರ ಅಧ್ಯಯನವನ್ನು ಓದಿದರೆ ಸ್ವಾಮೀಜಿ ಏನು ಮಾಡ್ತಾರೆ, 30ನೇ ತಾರೀಕು ಜುಲೈ 30ನೇ ತಾರೀಕು ಹೊರಟೋಗ್ಬಿಡ್ತೀವಿ, ಸೆಪ್ಟೆಂಬರ್ ಹೊರಟ್ಬಿಡ್ತಾವೆ, ಚಳಿಗೆ ಜುಲೈ ಹೊರಟ್ಬಿಡ್ತಾರೆ ಸ್ವಾಮೀಜಿ. ನಿವೇದನೆ, ನೋಬಡಿ ಶುಡ್ ಫಾಲೋ ಮೀ, ಯಾರು ನನ್ನ ಹಿಂದೆ ಬರಬೇಡಿ ಅಂಥೇಳಿ ಸುಮಾರು 6 ದಿನಗಳ ಕಾಲ ವಿವೇಕಾನಂದ ಯಾರಿಗೂ ಸಿಕ್ಕೋದೇ ಇಲ್ಲ, ಹೊರಟೋಗ್ಬಿಡ್ತಾರೆ. ಹೊರಟೋಗಿ ಎಲ್ಲಿ ಹೋಗಿದ್ರು, ನಿವೇದಿತ, ಓಲೆಗುಲ್ಲು ಇವರೆಲ್ಲ ಹೌಸ್ ಬೋಟಲ್ಲಿ ಇದ್ದಾರೆ.
ವಿವೇಕಾನಂದರು ಮಾತ್ರ ಕ್ಷೀರ್ ಭವಾನಿಗೆ ಹೊರಟೋಗ್ಬಿಟ್ರು. ಶ್ರೀನಗರ ಇದರಲ್ಲಿ ಹಿಮಾಲಯ ಕಡೆಯಿಂದ ಹೋಗಿ ಇಲ್ಲಿ 6 ದಿನಗಳ ಕಾಲ ಸಂಪೂರ್ಣವಾಗಿ ವಿವೇಕಾನಂದರು ಸಮಾಧಿ ಒಂದು ಕಡೆ ಅಂತೂ ಅವ್ರು ಬಿದ್ದೋಗ್ಬಿಟ್ಟಿರ್ತಾರೆ. ಯಾರೋ ಒಬ್ಬ ಎಬ್ಬಿಸ್ತಂದ್ರೆ ಅವ್ರ ಸಮಾಧಿಗೆ ಹೋಗಿ ಶರೀರ ಪ್ರಜ್ಞೆ ಬಿದ್ದೋಗಿ ಸ್ವಾಮಿ ವಿವೇಕಾನಂದರು ಬಿದ್ದೋಗ್ಬಿಟ್ಟಿರ್ತಾರೆ ನೆಲದ ಮೇಲೆ. ಯಾರೋ ಒಬ್ಬ ನೋಡಿ ಅವ್ರನ್ನ ನೆಚ್ಚೆಗೊಳಿಸಿ ಆಮೇಲೆ ಅವ್ರು ಕರ್ಕೊಂಡ್ಬರ್ತಾನೆ. 6 ದಿನಗಳಾದ್ಮೇಲೆ ಸ್ವಾಮೀಜಿ ಬರ್ತಾರೆ ವಿತ್ ಬೆನೆಡಿಕ್ಷನ್. ಅದು ಬರೀತಾರೆ, ನೀವೇನು ಅದು ಮಾಸ್ಟರ್ ಎಸ್ ಭಾಳ ವಂಡರ್ಫುಲ್ ಬುಕ್ ಇದೆ. ಮಾಸ್ಟರ್ ಇಂಗ್ಲೀಷ್ ಅರ್ಥ ಆಗುತ್ತಿದೆ ನನಗೆ, ಭಾಳ ಕಷ್ಟ ಇದೆ. ಇದೆಯೋ ಸ್ವಾಮೀಜಿ ಬಂದ್ಬಿಟ್ಟು ಶಿಷ್ಯರಿಗೆ ಆಶೀರ್ವಾದ ಮಾಡ್ತಾರಂತೆ. ಅಂದರೆ ಇದಕ್ಕೆ ಶ್ರೀರಾಮಕೃಷ್ಣ ಜೀವನ ಸರಿಯಾಗಿ ಓದಬೇಕು. ಆಮೇಲೆ ಅದಕ್ಕೆ ತಕ್ಕನಾಗಿ ಪ್ಯಾರಲ್ ಆಗಿ ಸ್ವಾಮೀಜಿ ಓದಬೇಕು. ಮತ್ತೆ ಅದು ಬೇರೆ ಪ್ರಸಂಗಗಳು. ಇದು ಓದ್ಬೇಕಾದ್ರೆ ಯು ಹ್ಯಾವ್ ಟು ಇಂಟೆನ್ಸ್ಲಿ ಸ್ಟಡಿ ಬೋತ್. ಶ್ರೀರಾಮಕೃಷ್ಣ ಹೇಗೆ ಮೂರ್ತಿ ಸಮಾಧಿ ಕೊಟ್ಟರು, ಬಹುಶಃ ವಿವೇಕಾನಂದರಿಗೆ ಶಿಷ್ಯರು ಸಿಕ್ಕಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಒಂದು ಅರ್ಥ ಹೇಳೋದಾದ್ರೆ ಅದಕ್ಕೆ ಸ್ವಾಮೀಜಿ ಕೇಮ್ ವಿತ್ ಎ ಬೆನೆಡಿಕ್ಷನ್ ಅಂತ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಈಗ ಆಮೇಲೆ ಬಂದು ಹೇಳ್ತಾರೆ, ಆಲ್ ಮೈ ಪೇಟ್ರಿಯಾಟಿಸಮ್ ಇಸ್ ಗಾನ್ ನೌ. ನನ್ನ ಅದಕ್ಕೆ ಬೇರೆ ಘಟನೆಗಳೆಲ್ಲ ಬರ್ತಾವಲ್ಲಿ. ಆಲ್ ಮೈ ಪೇಟ್ರಿಯಾಟಿಸಮ್ ಇಸ್ ಗಾನ್ ನೌ. ನನ್ನ ದೇಶಭಕ್ತಿ ಹೊರಟು ಹೋಯ್ತು. ಏನಿದೆ ಈಗ? ಓನ್ಲಿ ಮದರ್ ಮೈ ನೋ ಮೋರ್ ಪ್ಲ್ಯಾನ್. ಐ ವೋಂಟ್ ಪ್ಲ್ಯಾನ್ ಎನಿ ಮೋರ್. ವಾಟ್ ಎವರ್ ಮದರ್ ಡೇರ್ಸ್ ಐ ವಿಲ್ ಡೂ ದಟ್. ತಾಯಿ ಏನು ಹೇಳ್ಕೊಡ್ತಾರೋ ಅಷ್ಟೊಂದು ಮಾತ್ರ ನಾನು ಮಾಡ್ತೇನೆ, ನಾನು ಯಾವುದನ್ನು ಇನ್ನು ರಚನೆಯನ್ನು ಮಾಡುವುದಿಲ್ಲ ಅಂತ ವಿವೇಕಾನಂದರು ಬಂದು ಹೇಳ್ತಾರೆ. ಇನ್ನೂ ಅವರು ಸೆಕೆಂಡ್ ಟೈಮ್ ವೆಸ್ಟ್ಗೆ ಹೋಗಿಲ್ಲ, ನೆನಪಿಟ್ಕೋಬೇಕು. ಪ್ರತಿಯೊಂದನ್ನು ಆಲೋಚನೆ ಅವ್ರು ನೋ ಮೋರ್ ಪ್ಲ್ಯಾನಿಂಗ್ ಅಂದಮೇಲೆ ಮತ್ತೆ ಇನ್ನೊಂದ್ಸಲ ಅಮೆರಿಕಾಗೆ ಯಾಕೆ ಹೋಗಬೇಕಾಗಿತ್ತು? ನೋ ಮೋರ್ ಪ್ಲ್ಯಾನಿಂಗ್ ಅಂತ ಹೇಳಿದ್ಮೇಲೆ ಸ್ವರೂಪ ಅಂದ್ರೆ ಆಮೇಲೆ ಬರ್ತಾರೆ. ಆಲ್ಮೋರ ಕಳಿಸಿ ಪ್ರಬುದ್ಧ ಭಾರತವನ್ನು ಶುರು ಮಾಡುವಂತ ಯಾಕೆ ಹೇಳಿದ್ರಲ್ಲಿ? ಇಲ್ಲಿ ಕ್ಷೀರಭಾವನೆಯಲ್ಲಿ ಎಲ್ಲಿವರೆಗೂ ಆಗ್ತಾನೆ, ಸಂಪೂರ್ಣವಾಗಿ ಭಕ್ತನಾಗ್ಬಿಡ್ತಾನೆ ವಿವೇಕಾನಂದ. ಏನು ಅಲ್ಲಿ ಕುಮಾರಿ ಅಂತ ಬ್ರಾಹ್ಮಣನ ಪಂಡನ ಮಗಳನ್ನ ಚಿಕ್ಕ ಹುಡುಗಿ ಇರ್ತಾರೆ, ಅವಳಿಗೆ ಕುಮಾರಿ ಉಮಾ ಅಂತ ವಿವೇಕಾನಂದ ಆಕೆಗೆ ಪಾದಪೂಜೆಯನ್ನು ಮಾಡ್ತಾರೆ ಸ್ವಾಮೀಜಿ. ಆಫ್ಟರ್ ಆಲ್ ವೇದಾಂತಿಕ್ ಎಕ್ಸ್ಪ್ಲನೇಷನ್ ಇನ್ ದ ವೆಸ್ಟ್, ಅದಕ್ಕೆ ಲೆಕ್ಚರ್ಸ್ ಕೊಲ್ಮೋಟೋ ಅದನ್ನು ಓದಬೇಕು. ಆಫ್ಟರ್ ಆಲ್ ಎಕ್ಸ್ಪ್ಲನೇಷನ್ಸ್ ಆಫ್ ವೇದಾಂತ ಇಲ್ಲಿ ಬಂದು ಆ ಕುಮಾರಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಸ್ವಾಮೀಜಿ ಜಪ ಮಾಡ್ತಾ ಕೂತ್ಕೊಳ್ತಾರೆ. ಈ ಸ್ಟಾರ್ಟೆಡ್ ಕೌಂಟಿಂಗ್ ಬೀಟ್ಸ್. ನಿವೇದ ಬರ್ತಾರೆ, ಸ್ವಾಮೀಜಿ ಸ್ಟಾರ್ಟೆಡ್ ಕೌಂಟಿಂಗ್ ಬೀಟ್ಸ್. ಜಪಮಾಲ ಇಟ್ಕೊಂಡು ಒಬ್ಬ ಪಕ್ಕ ಹಿಂದೂ ಸಾಧಾರಣವಾದ ಮಹಿಳೆ ಯಾವ ರೀತಿ ಉಪವಾಸ ವನವಾಸಗಳನ್ನು ಮಾಡಿಕೊಂಡು ಒಂದು ತಪಸ್ಸಿನಲ್ಲಿ ಭಗವಂತನನ್ನು ಕರೆಯುತ್ತಾಳೆಯೋ ಹಾಗೆ ವಿವೇಕಾನಂದರು 6 ದಿನಗಳನ್ನು ಕಳೆಯುತ್ತಾರೆ. ಆಮೇಲೆ ಪೂರ್ತಿ ಹೆಡ್ ಶೇವ್ ಮಾಡಿಕೊಂಡು ಸಾಧಾರಣವಾದ ಬಟ್ಟೆ ಹಾಕೊಂಡು ಟ್ರೂ ಹಿಂದೂ ಮಾಂಕ್ ನಾವು ಅಂತ ಸ್ವಾಮಿ. ಈಗ ನಾನೇನು ಹೇಳಿದೆ ಹಿಂದೆ 1000 ಡೈಗನ್ ಪಾರ್ಕಲ್ಲಿ ಏನು ಹೇಳಿದೆ, ಸ್ವಾಮೀಜಿ ನೀವೇನಾದ್ರು ಓದಿದ್ದಿದ್ರೆ ಯಾವ ಪೂಜೆ ಪುನಸ್ಕಾರವೂ ಬೇಕಾಗಿಲ್ಲ. ನೆನ್ನೆ ನಾನು ಅದೇ ಭಾವದಲ್ಲಿದ್ದೆ, ಎಲ್ಲ ಮುಗೀತು ಅಂತ. ಓದ್ದಾಗ ಹಾಗೆ ಅನಿಸುತ್ತೆ, ಸ್ವಾಮೀಜಿ ಓದಿದಾಗ ಹಾಗೆ ಅನಿಸುತ್ತೆ, ಯಾರಿಗೇ ಆಗಲಿ ಅನಿಸುತ್ತೆ. ಆಮೇಲೆ ಈ ಕ್ಷೀರಭವಾನಿ ನೀವು ಅಧ್ಯಯನಗಳನ್ನ ಏನಾದ್ರು ಓದಲಿಕ್ಕೆ ಶುರು ಮಾಡಿಬಿಟ್ರೆ ಸ್ವಾಮೀಜಿ ಸಂಪೂರ್ಣವಾಗಿ ಅವರು ಇದರಲ್ಲಿದ್ದಾರೆ. ಒಬ್ಬ ಸಂಪೂರ್ಣವಾಗಿ ಸಾಧಾರಣವಾದ ಶುದ್ಧವಾದ ಒಬ್ಬ ಭಕ್ತನಾಗಿದ್ದಾನೆ. ಹೌ ಡು ಯು ಕನೆಕ್ಟ್? ದಟ್ಸ್ ಎ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ತುಂಬ ಕಷ್ಟ ಇದೆ. ಅದಕ್ಕೆ ಹೇಳ್ತಾರ ವಿವೇಕಾನಂದ ಪರಮಹಂಸರು ಏನಾಗ್ಬಿಡುತ್ತೆ, ಆ ಸಾಧನೆಯಲ್ಲಿ ಒಳಗೋಗಿ ಬಂದ್ಬಿಟ್ಟು ಮತ್ತೆ ಅವ್ರು ಬಾಲವತ್ತನ್ನು ನಿಂತ್ಕೊಂಡ್ಬಿಟ್ರು. ಯಾವಾಗಲೂ ಬಾಲಕನ ಸ್ವಭಾವದಲ್ಲಿ ಅವ್ರ ಜೀವನವನ್ನು ನಡ್ಸ್ಕೊಂಡು ಹೋದ್ರು. ವಿವೇಕಾನಂದ ಹಾಗೆ ಕಾಣಿಸೋದಿಲ್ಲ. ಅದಕ್ಕೆ ಏನಾಗುತ್ತೆ, ಇವರಲ್ಲಿ ನಾನು ಕಂಡದ್ದು ಇದೆಲ್ಲ ಈಗ ಕೆಲವೆಲ್ಲ ನನ್ನ ಅನಿಸಿಕೆಗಳು. ನೀವು ಒಪ್ಪಿಗೆ ಅಂತ ತಗೋಬೋದು, ಬಿಡ್ಬೋದು. ಅದಕ್ಕೆ ನನ್ನ ಅನಿಸಿಕೆ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಬಹುಶಃ ಪರಮಹಂಸಗೆ ಆದರೆ ಒಂದರಲ್ಲಿ ಒಳಗೆ ಹೋಗಿ ಮೇಲ್ ಬಂದು ಹಾಗೆ ಹಲವುಗಳನ್ನೆಲ್ಲ ಕಂಡಾಗ ಇವ್ರಿಗೆ ಇಟ್ ಈಸ್ ಟು ಪಾಸ್ ಇನ್ ಫೇಸಸ್ ಅಂತ ಕಾಣಿಸುತ್ತೆ. ಆಗಾಗ ಅವರು ಬ್ರಹ್ಮಭಾವದಲ್ಲಿ ಹೋಗಿ ನಿರ್ವಿಕಲ್ಪ ಸಮಾಧಿಗೆ ಹೋದ್ರು, ಆದರೆ ಅಲ್ಲಿ ಇರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ? ಪರಮಹಂಸ ಹೇಳಿದ್ದಾರೆ, ನೀನು ಮಾಡುವ ಕರ್ಮ ಏನು, ಜಗತ್ತಿಗೆ ನಿನ್ನ ಕಾರ್ಯ ಏನು ಬಾ ಅಂತ ಹೇಳ್ಕೊಂಡ್ಬರ್ತೀವಿ. ಯಾವ ಸಮ್ ಫೋರ್ಸ್ ವಾಸ್ ಬ್ರಿಂಗಿಂಗ್ ಹಿಮ್ ಬ್ಯಾಕ್ ಟು ದ ವರ್ಲ್ಡ್. ಕರ್ಕೊಂಡ್ಬರ್ತಾ ಇತ್ತು. ಮತ್ತೆ ಅವರು ಕರ್ಮದಲ್ಲಿ ನಿರತರಾಗ್ತಾ ಇದ್ರು. ಮತ್ತೆ ಅವ್ರ ನೈಜ ಸ್ವರೂಪ ಅವ್ರಿಗೆ ಅರಿವಾಗ್ತಾ ಇತ್ತು. ಮತ್ತೆ ಆ ಬ್ರಹ್ಮಭಾವಕ್ಕೆ ಹೋಗ್ಬಿಡು. ಮತ್ತೆ ಈ ಜಗತ್ತು ಅವ್ರನ್ನ ಕರ್ಕೊಂಡ್ಬರ್ತಾ ಅವ್ರಿಗೆ ಕರುಣೆ ತುಂಬ. ಯಾರೋ ಒಬ್ಬ ನರಳ್ತಾ ಇದ್ದಾನೆ, ಇಡೀ ತಮ್ಮ ಜೀವನವನ್ನೇ ಅವನಿಗೊಬ್ಬನಿಗೆ ಕೊಟ್ಬಿಡ್ತಾರೆ. ಅದಕ್ಕೆ ಅವ್ರು ತುಂಬ ಸಲ ಹೇಳ್ತಾರೆ, 1000 ಸಲ ಮೇಲೆ ಹೇಳ್ತಾರೆ. ಸ್ವಾಮೀಜಿ ಏನು ಹೇಳ್ತಾರೆ, ವಿತ್ ದ ಅಡ್ವೆಂಟ್ ಆಫ್ ಬುದ್ಧ ಹಿಂದೂಯಿಸಮ್ ಬಿಕೇಮ್ ಕಂಪ್ಲೀಟ್, ಬಿಕಾಸ್ ಟಿಲ್ ದೆನ್ ದೇರ್ ವಾಸ್ ನೋ ಲವ್ ಇನ್ ಹಿಂದೂಯಿಸಮ್. ವಿತ್ ದ ಅಡ್ವೆಂಟ್ ಆಫ್ ಬುದ್ಧ ದ ಲವ್ ಗಾಟ್ ಕಂಪ್ಲೀಟೆಡ್. ಬುದ್ಧ ಬರುವವರೆಗೂ ಹಿಂದೂ ಧರ್ಮದಲ್ಲಿ ಪ್ರೇಮಕ್ಕೆ ಸ್ಥಾನ ಅಷ್ಟೊಂದು ಕೊಟ್ಟಿರಲಿಲ್ಲ. ವೇದಾಂತದಲ್ಲಿ ಶ್ರವಣವನ್ನು ನಿತ್ಯಾಸ ಮಾಡಿ ಜಾಗ ಖಾಲಿ ಮಾಡಿಷ್ಟೇ, ಜಗತ್ತು ಮಿಥ್ಯೆ. ಆದರೆ ಬುದ್ಧ ಬಂದ ಏನು ಮಾಡ್ದ, ಹಿ ಕುಡ್ ಆಫರ್ ಹಿಸ್ ಓನ್ ಬಾಡಿ ಆ್ಯಂಡ್ ಮೈಂಡ್ ಫಾರ್ ದ ಸೇಕ್ ಆಫ್ ಎ ಗೋಟ್ ಟು ಬಿ ಸ್ಯಾಕ್ರಿಫೈಸ್ ಇನ್ ದ ಫೈರ್.
ಒಂದು ಕುರಿಯನ್ನು ಹೋಮದಲ್ಲಿ ಆಹುತಿಯನ್ನು ಕೊಡಬೇಕಿತ್ತು. ಬುದ್ಧ ಹೇಳ್ದ, ಒಂದು ಪ್ರಾಣಿಯನ್ನು ಬಲಿ ಕೊಡುವುದರಿಂದ ನಿಮಗೆ ಸ್ವರ್ಗ ಸಿಕ್ಕುವುದಾದ ಈ ಶರೀರವನ್ನು ಕೊಡುವುದರಿಂದ ಮುಕ್ತಿಯೇ ಸಿಗುತ್ತದೆ, ನನ್ನ ಶರೀರ ತೆಗೆದುಕೊಳ್ಳಿ. ಅದಕ್ಕೆ ವಿವೇಕಾನಂದ ಈ ಘಟನೆಯನ್ನು ತೆಗೆದುಕೊಂಡು ಹೇಳ್ತಾರೆ, ವಿತ್ ದ ಅಡ್ವೆಂಟ್ ಆಫ್ ಬುದ್ಧ ಹಿಂದೂಯಿಸಮ್ ಬಿಕೇಮ್ ಕಂಪ್ಲೀಟ್. ಆ ಪ್ರೇಮ ಇವರಲ್ಲೂ ಬಂತು. ಯಾವೊಬ್ಬ ಮಾನವ ನರಳ್ತಾ ಇದ್ದಾನೆ ಅಂತಂದರೆ ವಿವೇಕಾನಂದರಿಗೆ ಸಂಪೂರ್ಣ ತಮ್ಮ ತ್ಯಾಗ, ವೈರಾಗ್ಯ ಎಲ್ಲದಕ್ಕೂ ಇಂತಹ ಮುಕ್ತಿಯ ಬ್ರಹ್ಮ, ನಿರ್ವಿಕಲ್ಪ ಸಮಾಧಿ ಎಲ್ಲವನ್ನು ಮರೆತು ಈ ವ್ಯಕ್ತಿ ಉನ್ನತಿಗೆ ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ಬಿಡೋರು. ಮತ್ತೆ ಅವ್ರಿಗೆ ಅನಿಸ್ತಾ ಇತ್ತು, ಇಲ್ಲ ನಾನು ಇದು ನಿರ್ವಿಕಲ್ಪ ಸಮಾಧಿಗೆ ಹೋಗ್ಬೇಕು ಅಂತ. ಅವ್ರು ಯಾಕಂದ್ರೆ ಮನಸ್ಸು ಅಲ್ಲಿಗೆ ಪರಮಹಂಸದಲ್ಲಿ ಏನೇ ಆಗ್ತಾ ಇತ್ತು, ಸ್ವಲ್ಪ ಆ ಕಡೆ ಈ ಕಡೆ ಏನಾದರೂ ಕೀರ್ತನೆ ನಡೆದು ಒಂದು ಭಗವಂತ ಸಂಬಂಧಪಟ್ಟಂತೆ ಯಾವುದೋ ಒಂದು ವಾಕ್ಯ ಇದ್ರೆ ಆ ವಾಕ್ಯ ಕೇಳ್ತಾ ಅವ್ರಿಗೆ ಹಾಗೇ ಸಮಾಧಿ ಕೊಟ್ಟೋಗ್ತಾ ಭಾವಸ್ಥರಾಗಿರ್ತಾ ಇತ್ತು. ಆಗ ಮೆಲ್ಲಿಗೆ ಪ್ರಕಟಿಸ್ತರಾಗ್ತಾ ಇತ್ತು. ಇವ್ರಿಗೇನಾಗ್ತಾ ಇತ್ತು, ಜಗತ್ತು ಅವರಿಗೆ ಪ್ರಕೃತಿ ಎಳೀತಾ ಇತ್ತು. ಅವರ ಸ್ವರೂಪ ಅವ್ರ ಮನಸ್ಸಲ್ಲಿ ಯಾವಾಗಲೂ ನಿರ್ವಿಕಲ್ಪ ಸಮಾಧಿ ಯಾವಾಗಲೂ ಇರ್ತಿತ್ತು. ವಿವೇಕಾನಂದರಿಗೆ ಯಾವಾಗ ಏನು ಯಾರು ಕೆಲಸ ಕೊಡಲಿಲ್ಲ ಅಂದ ತಕ್ಷಣ ಅವ್ರ ಮನಸ್ಸು ಮೇಲೆ ಕಿತ್ತಕ್ಕೆ ಹೋಗೋದು. ಮತ್ತೆ ಈ ಜಗತ್ತನ್ನು ಕಂಡಾಗ ಮತ್ತೆ ಅವ್ರಿಗೆ ಕರುಣೆ ಹಾಕಿ ಮತ್ತೆ ಈ ಕಡೆ ಬರ್ತಾರೆ. ಅದಕ್ಕೆ ವಿವೇಕಾನಂದರು ಓದೋದು ಇವೆರಡಕ್ಕಿಂತ ಸ್ವಲ್ಪ ಕಷ್ಟ. ಅದರಿಂದ ನಾನು ಉಪನ್ಯಾಸ ಮಾಡೋದು ಇನ್ನೂ ಕಷ್ಟ. ಅಂದರೆ ಒಂದು ರೀತಿ ಮಾತಾಡೋಕ್ಕೆ ತಪ್ಪಂತಲ್ಲ, ಆದರೆ ಸಾರ್ವತ್ರಿಕವಾಗಿ ಮಾತಾಡಬೇಕು ಅಂತಂದರೆ ಒಂದೊಂದೇ ಭಾವವನ್ನು ತೆಗೆದುಕೊಂಡು ಇಡೀ ಜೀವನವನ್ನು ಅಧ್ಯಯನ ಮಾಡಿ ಅದನ್ನು ನಿರೂಪಣೆ ಮಾಡ್ಕೋಬೇಕು. ಹಾಗಾಗಿ ಬೇರೆ ಬೇರೆ ಪ್ರಸಂಗಗಳಲ್ಲಿ ವಿವೇಕಾನಂದರು ಬೇರೆ ಬೇರೆ ರೀತಿಯಾಗಿ ನಾವು ಅಧ್ಯಯನ ಮಾಡಿದ್ರೆ ಮಾತ್ರ ಅದು ನಮಗೆ ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಅಂದರೆ ಹಾಗಾಗಿ ತೆಗೆದುಕೊಳ್ಳೋದು. ಅದಕ್ಕೆ ನೀವು ಕಂಪ್ಯೂಟರ್ಸ್ ಓದಿದ್ರೆ ಮಾತ್ರ ಈ ತರಕ ನಿಮ್ಗೆ ಕಷ್ಟ ಆಗೋದು. ಅದಕ್ಕೆ ಕಂಪ್ಯೂಟರ್ಸ್ ಹೋಗೋದು ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3 ಹಂಗೆ ಓದೋಕ್ಕಾಗೋದಿಲ್ಲ. ಭಕ್ತಿಗೆ ಸಂಬಂಧಪಟ್ಟಂತೆ ಎಲ್ಲ ಉಪನ್ಯಾಸಗಳನ್ನು 9 ಅಧ್ಯಾಯದಲ್ಲೂ ಓದಬೇಕು. ವೇದಾಂತಕ್ಕೆ ಸಂಬಂಧಪಟ್ಟಿದಂಥ ಎಲ್ಲ ಉಪನ್ಯಾಸಗಳನ್ನು 9 ವಾಲ್ಯೂಮು ಓದ್ಕೋಬೇಕು. ಲೆಟರ್ಸ್ ಆಫ್ ಸ್ವಾಮಿ ವಿವೇಕಾನಂದ ಓದ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಬರೆದದ್ದನ್ನು ಎಲ್ಲನೂ ಒಂದು ಕಡೆ ಓದಬೇಕು. ಅಳಸಿಂಗ ಪೆರುಮಾಳಿಗೆ ಬರೆದದ್ದು ಎಲ್ಲ ಪತ್ರಗಳನ್ನು ಒಂದು ಕಡೆ ಓದಬೇಕು. ಆಮೇಲೆ ನಮ್ಮ ಹೇತ್ ದಂಪತಿಗಳಿಗೆ ಅಥವಾ ಹೇತ್ ಸಿಸ್ಟರ್ಸ್ಗೆ ಬರೆದಿದ್ದು ಒಂದು ಕಡೆ ಓದ್ಕೋಬೇಕು. ತಮ್ಮ ಬ್ರದರ್ ಡಿಸೈಪಲ್ಸ್ಗೆ ಬ್ರಹ್ಮಾಂದರು, ರಾಮಕೃಷ್ಣಾನಂದರು, ತಾರಕ ಶಿವಾನಂದರು ಇವರಿಗೆ ಬರೆದಂಥ ಪತ್ರಗಳನ್ನೆಲ್ಲ ಒಂದು ಕಡೆ ಓದ್ಕೋಬೇಕು. ಹೀಗೆ ಓದಿದಾಗ ವಿವೇಕಾನಂದರು ಅವರವ್ರನ್ನ ಯಾವ ದೃಷ್ಟಿಯಿಂದ ಹೋದ್ರು ಆ ದೃಷ್ಟಿಯಿಂದನೇ ಅವ್ರಿಗೆ ಪುಷ್ಟಿಯನ್ನು ಕೊಡೋದು ಕಾಣ್ತದೆ. ಅಳಸಿಂಗಂಗೆ ಹೇಳಿದ್ದು ಹೇತ್ ದಂಪತಿಗೆ ಹೇಳಿಲ್ಲ, ಹೇತ್ ದಂಪತಿಗೆ ಹೇಳಿದ್ದು ಮಿಸ್ ಓಲೆಬುಲ್ಲಿಗೆ ಹೇಳಿಲ್ಲ ಸ್ವಾಮಿ ವಿವೇಕಾನಂದರು, ಓಲೆಬುಲ್ಲಿಗೆ ಹೇಳಿದ್ದು ಅಳಸಿಂಗಂಗೆ ಹೇಳಿಲ್ಲ. ತುಂಬ ಅಧ್ಯಯನ ಮಾಡುವಂಥದ್ದು ಇದೆ ವಿವೇಕಾನಂದ ವಿಚಾರವಾಗಿ ತಗೊಂಡ್ರೆ ಮಾತ್ರ. ಇದೇ ಇದು PhD. ಈಗ 1000 ಐಲ್ಯಾಂಡ್ ಪಾರ್ಕ್ ಮೇಲೆ ಒಂದು PhD ಮಾಡ್ಬೋದು ಆತನ. ಅದಕ್ಕೆ ವಿವೇಕಾನಂದರ ಜೀವನವನ್ನು ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, ವಿವೇಕಾನಂದರು ಕರ್ಮವನ್ನು ಹೇಳಿದ್ರು, ಮಠವನ್ನು ಕಟ್ಟಿಬಿಟ್ರು, ಪರಮಹಂಸ ಎಲ್ಲ ಜಗತ್ತು ಮೊದಲು ಭಗವಂತ ಆಮೇಲೆ ಜಗತ್ತು ಅಂತ ಹೇಳಿದ್ರು, ಇವರು ಜಗತ್ತಿಗೆ ಮೊದಲು ಸೇವೆ ಮಾಡು ಅಂತ ಹೇಳಿದ್ರು, ಆಮೇಲೆ ಭಗವಂತ ಅಂತ ಹೇಳಿದ್ರು ಅಂತ ಎಷ್ಟೆಲ್ಲ ಕಾಂಟ್ರಡಿಕ್ಷನ್ ಇದೆ ನಮಗೆ. ಈಗಲೂ ಕೂಡ ಎಷ್ಟೋ ಜನ ಒಪ್ಕೊಳ್ಳೋಕೆ ಕಷ್ಟಪಡ್ತಾರೆ. ವಿವೇಕಾನಂದ ಸ್ಫೂರ್ತಿಯುತವಾದದ್ದು ವಾಣಿ ಅಂತ ಒಂದಷ್ಟು ಜನ ತಗೊಳ್ತಾರೆ. ಆದರೆ ಒಂದು ಜೀವನಕ್ಕೆ ಸಂಬಂಧಪಟ್ಟಂತೆ, ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಸಾಧನ ಪಡ್ಕೊಂಡವ್ರು ಸರಿನೇ, ಆದರೆ ನಿರ್ಧಾರ ಮಾಡೋರು ತುಂಬ ಅಲ್ಪರು. ಈಗ ನಿಮ್ಮಲ್ಲೂ ಕೂಡ ಎಷ್ಟೇ ನಾನು ಹೇಳಿದ್ರು ಕಂಪ್ಲೀಟರ್ಸ್ ಎಷ್ಟು ಜನ ಓದ್ತಿರೋ ಅದನ್ನು ಸಂಶಯಾತ್ಮಕ, ಡೌಟ್ಫುಲ್. ಯಾಕಂದರೆ ಆ ಒಂದು ಸ್ಫೂರ್ತಿಯನ್ನು ತೆಗೆದುಕೋಬೇಕು ಅಂತಂದರೆ ನೀವು ತಯಾರಾಗಿರಬೇಕು ಪ್ರತಿಯೊಬ್ಬನೂ ಕೂಡ. ಆಂಗ್ಲ ಭಾಷೆ ಸರಿ, ಕನ್ನಡದಲ್ಲಿ ಇದೆಯಲ್ಲ ಕಂಪ್ಲೀಟರ್ಸ್ ಆಫ್ ಸ್ವಾಮಿ ವಿವೇಕಾನಂದ, ಇಂಗ್ಲೀಷಲ್ಲೇ ಇಲ್ಲ, ಕನ್ನಡದಲ್ಲಿ 9 ವಾಲ್ಯೂಮ್ ತರ್ಜುಮೆ ಮಾಡಿಲ್ಲ ಆಗಿದೆ ಮೈಸೂರು ಆಶ್ರಮದವರು. ಅದಕ್ಕೆ ಇದು ಒಂದು ರೀತಿ ವಿವೇಕಾನಂದರನ್ನ ಅಧ್ಯಯನ ಮಾಡ್ಬೇಕಾದ್ರೆ ತುಂಬ ಪರಮಹಂಸರನ್ನ ದೀರ್ಘವಾಗಿ ಅಧ್ಯಯನ ಮಾಡಿರಬೇಕು. ಪರಮಹಂಸ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ನಂತರ ಆಮೇಲೆ ವಿವೇಕಾನಂದರ ಅಧ್ಯಯನಕ್ಕೆ ಪ್ರವೇಶ ಮಾಡಬೇಕು. ಆವಾಗ ನೀವು ನಿರ್ಧಾರ, ನಿಮ್ಮ ಒಂದು ಆಲೋಚನೆಗಳು ಸ್ಪಷ್ಟವಾಗ್ತದೆ. ಇಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ನೋಡಿ, ಈಗ ನಾವು ಭಾರತೀಯರು ಹೊತ್ತಾನೆ ಎಲ್ಲರೂ ಹೋಗ್ತಾರೆ ಭಾರತೀಯರು ಅಂತ ಹೇಳಿದ ತಕ್ಷಣ ನಮಗೆ ವಿವೇಕಾನಂದರು ಕೊಟ್ಟಂಥ ಕಾಂಟ್ರಿಬ್ಯೂಷನ್ ಅರಿವು ಮೂಡಿಲ್ಲ. ಯಾಕೆ ಅಂತಂದರೆ ಸ್ವಾಮೀಜಿ 1902ರಲ್ಲಿ ಶರೀರವನ್ನು ಬಿಟ್ಟರು. ಶರೀರವನ್ನು ಬಿಟ್ಟ ನಂತರ ಎಷ್ಟೋ ವರ್ಷಗಳಾದರೂ ಕೂಡ ನಾವು ಯಾರು ಭಾರತೀಯರು ವಿವೇಕಾನಂದರು ಕೊಟ್ಟಂಥ ವಿಚಾರವನ್ನಾಗಲಿ ಜೀವನವನ್ನಾಗಲಿ ಒಂದು ಶೋಧನೆಯನ್ನು ಮಾಡಲಿಕ್ಕೆ ಯಾರೂ ಪ್ರಾರಂಭ ಮಾಡಲಿಲ್ಲ. ನೋಬಡಿ ಡಿಡ್.
ಅವರ ಯಾರು ಸ್ವಾಮೀಜಿ ಶರೀರ ಬಿಟ್ಟ ನಂತರ ಬಿರ್ಜಾಂಜಿ ಮಹಾರಾಜರು, ಶುದ್ಧಾನಂದರು, ಸ್ವರೂಪಾನಂದ ಮುಂಚೆನೇ ಹೋಗ್ಬಿಡ್ತಾರೆ. ಅವರು ಯಾರು ತಮ್ಮ ಶಿಷ್ಯರಿದ್ದರು, ಸ್ವಾಮೀಜಿ ಶಿಷ್ಯರು, ಸನ್ಯಾಸವನ್ನು ತೆಗೆದುಕೊಂಡ ಸ್ವಾಮೀಜಿಯಿಂದ ತಗೊಂಡಂಥ ಶಿಷ್ಯರು, ಅವರೆಲ್ಲ ಸೇರಿ ತಾವು ಸ್ವಾಮೀಜಿಯನ್ನು ಏನು ಕಂಡ್ರು ಅದರ ಘಟನೆಗಳನ್ನೆಲ್ಲ ಬರೆದಿಟ್ರು. ಆಮೇಲೆ ನಿವೇತಾ, ಒಲೆಬುಲ್, ಫಂಕೆ, ವಾಲ್ಡೋ ಇವ್ರನ್ನೆಲ್ಲ ಕರ್ಕೊಂಬಂದು ಸ್ವಾಮೀಜಿ ವೆಸ್ಟಲ್ಲಿ ಹೇಗಿದ್ರು ಅಂತ ಒಂದಷ್ಟೆಲ್ಲ ಶೇಖರಣೆ ಮಾಡ್ತೀವಿ. ಇಷ್ಟೆಲ್ಲ ಮಾಡಿ ದ ಲೈಫ್ ಆಫ್ ಸ್ವಾಮಿ ವಿವೇಕಾನಂದ ಬೈ ಈಸ್ಟರ್ನ್ ವೆಸ್ಟರ್ನ್ ಡಿಸೈಪಲ್ಸ್, ಅದೇ ನಮಗೆ ಮೂಲ ಗ್ರಂಥ ಸ್ವಾಮೀಜಿ ಲೈಫಿಗೆ. ಈಸ್ಟರ್ನ್ ವೆಸ್ಟರ್ನ್ ಡಿಸೈಪಲ್ಸ್ ಅಂತ 1904 ಅಥವಾ 5 ಇಸ್ವಿಲಿ ಪ್ರಬುದ್ಧ ಭಾರತ ಫ್ರಮ್ ಅದ್ವೈತಾಶ್ರಮ ಮಾಯಾವತಿಯಿಂದ ಪಬ್ಲಿಷ್ ಮಾಡಿದ್ರು. ಅದು ದೀರ್ಘವಾಗಿರಲಿಲ್ಲ, ಅಲ್ಪ ಸ್ವಲ್ಪ ಮಾತ್ರ ಇತ್ತು. ಆದರೆ ಬೈ ಅರೌಂಡ್ 1955-1960 ಮೇರಿ ಲೂಯಿಸ್ ಬರ್ಗು ಏನು ಅದ್ಭುತವಾದ ಮಹಿಳೆಯರು. ಅವಳು ಫಾರಿನಲ್ಲಿ ಅಮೆರಿಕನ್ ಲೇಡಿ ಮೇರಿ ಲೂಯಿಸ್ ಬರ್ಗ್, ಸಿಸ್ಟರ್ ಗಾರ್ಗಿ ಅಂತ ಸನ್ಯಾಸ ತಗೊಂಡ್ರವಳು. ಆಕೆ ಏನು ಮಾಡಿದ್ಲು, ಆಕೆಗೆ ಸ್ಫೂರ್ತಿ ಯಾರು ಕೊಟ್ಟಿದ್ದು? ಸ್ವಾಮಿ ಅಶೋಕಾನಂದರು ವಿವೇಕಾನಂದರು ಡಿಸೈಪಲ್. ಅವರು ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋದಾಗ, ಸ್ಯಾನ್ ಫ್ರಾನ್ಸಿಸ್ಕೋ ಅಶೋಕಾನಂದರು ಆದಮೇಲೆ ನಮ್ಮ ಪ್ರಬುದ್ಧಾಂದರು ಹೋಗಿದ್ದು. ಅವರು ಶಿರಡಿ ಬಿಟ್ಟ ಮೇಲೆ ಪ್ರಬುದ್ಧಾಂದರು ಬೆಂಗಳೂರಿಗೆ ಹೋಗಿದ್ದರು 69. ಅಶೋಕಾನಂದರು ಅಮೆರಿಕಲ್ಲಿ ಓಡಾಡ್ತಾ ಇದ್ದಾಗ ಅವ್ರಿಗೆ ಅನಿಸ್ತು, ವಿವೇಕಾನಂದರು ಇಲ್ಲಿ 4 ವರ್ಷ, ಸುಮಾರು 4, ಆಮೇಲೆ ಒಂದು ಕಾಲು ವರ್ಷ ಮತ್ತು 3 ವರ್ಷ, ಇಷ್ಟು ದೀರ್ಘಕಾಲ ಈ ವೆಸ್ಟ್ನಲ್ಲಿ ಅಮೆರಿಕಲ್ಲಿ ಇಷ್ಟೊಂದು ಓಡಾಡಿದ್ರು ಸ್ವಾಮೀಜಿ, ಇದರ ವಿಚಾರವಾಗಿ ನಮ್ಮ ಕಡೆಯಿಂದ ಒಂದು ಶೋಧನೆ ಅಧ್ಯಯನ ಆಗಲಿಲ್ವಲ್ಲ ಅಂತ ಅಂದ್ಕೊಂಡು ಆಲೋಚನೆ ಮಾಡ್ತಾ ಇದ್ದಾಗ ಮೇರಿ ಲೂಯಿಸ್ ಬರ್ಗ್ ಅವ್ರ ಸಂಪರ್ಕಕ್ಕೆ ಬಂದರು. ದ ಶಾಪ್ಸ್ ಆಫ್ ಲೈಫ್, ಜರ್ನಲ್ಸ್ ಡೈರಿ ಇದನ್ನೆಲ್ಲ ಬರ್ದಿಯಾಡೋರು. ಹಾರ್ಟ್ ಕೋರ್ಡ್ ಔಟ್ ಈಗೆಲ್ಲ ಅದೆಲ್ಲ ಪಬ್ಲಿಕೇಶನ್ ಇಲ್ಲ ಅಂತ ನಾನು ಬಂದು ವಸ್ತುರಲ್ಲಿ 96-97 ಅವಾಗ ಓದಿದರು. ಅವರು ಸಂಪರ್ಕಕ್ಕೆ ಬಂದಾಗ ಸ್ವಾಮಿ ಅಶೋಕಾನಂದರು ಹೇಳ್ತಾರೆ, ಯು ಹ್ಯಾವ್ ಟು ಪರ್ಚೇಸ್ ವಾಟ್ ಎವರ್ ಆರ್ ವಿಚ್ ಎವರ್ ಬಿಲಾಂಗ್ಸ್ ಟು ಸ್ವಾಮಿ ವಿವೇಕಾನಂದ. ಇಡೀ ಅಮೆರಿಕಾದ ಓಡಾಡಿ ಸ್ವಾಮಿ ವಿವೇಕಾನಂದಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ವಸ್ತುವನ್ನು ಶೇಖರಣೆ ಮಾಡಿ, ಬಿಕಾಸ್ ಇಟ್ಸ್ ಎ ಅಸೆಟ್. ರಿಜ್ಲಿ ಮ್ಯಾನರ್, ನೀವತ್ತು ವಿವೇಕಾನಂದರು ಬೆಡ್ರೂಮ್ಗೆ ಹೋದರೆ ಅಲ್ಲಿ ಹಾಕಿರೋ ಕಾಟು, ಅದು ರಿಜ್ಲಿ ಮ್ಯಾನರ್ ಉಪಯೋಗಿಸಿದ ಕಾಟು, ಅಲ್ಲಿ ಅಮೇರಿಕೆಯಿಂದ ಎತ್ಕೊಂಬಂದಿದ್ದು. ಅವ್ರು ಎಷ್ಟು ಗೌರವದಿಂದ ಕಾಪಾಡಿಕೊಂಡ್ರು, ಭಾರತೀಯರು ಕಾಪಾಡಿಕೊಂಡಿಲ್ಲ. ನಾವು ಹೇಳ್ತಲ್ಲ, ಒಂದು ವಸ್ತು ಬಗ್ಗೆ ಗಮನವೇ ಒಳಗಡೆ ಇಲ್ಲ, ಸುಮ್ಮನೆ ಅದಕ್ಕೆ ಸಾಧನೆ ಸಾಕ್ಷಾತ್ಕಾರ, ಅದಕ್ಕೆ ಕರ್ಮ ಮಾಡಪ್ಪ ಸುಮ್ಮನೆ. ಮೈಯಲ್ಲಿ ನರದಲ್ಲಿ ಶಕ್ತಿ ಇಲ್ಲ, ರಟ್ಟೆಯಲ್ಲಿ ಗಟ್ಟಿ ಇಲ್ಲ, ಕೀಲುಗಳೆಲ್ಲ ಬಿದ್ದೋಗಿದೆ, ಏನು ಸಾಕ್ಷಾತ್ಕಾರ? ಅದಕ್ಕೆ ಮೊದಲು ಕರ್ಮ ಮಾಡೋದ್ಲಾಗಿ ಸ್ವಲ್ಪ ಇದ್ದಾಗ ಮನಸ್ಸು ಚೊಕ್ಕ ಆಗಲಿ, ಆಮೇಲೆ ಪರಮಾತ್ಮ ಸಿಗ್ತಾನೆ. ಅಲ್ಲಿ ಅವ್ರಿಗೆ ಎಲ್ಲಿ ಸಿಗ್ತಾನೆ? ಸುಮ್ಮನೆ ಮಾತೇ ಆಗೋಗುತ್ತಷ್ಟೇ ನಾವು. ಅದಕ್ಕೆ ಸ್ವಾಮೀಜಿ ಏನು ಮಾಡಿದ್ರು, ಅಶೋಕಾನಂದಜಿ ಮೇರಿ ಲೂಯಿಸ್ ಬರ್ಗ್ನ ಕಳಿಸಿದ್ರು. ಶಿ ಹ್ಯಾಸ್ ಡನ್ ಎ ವಂಡರ್ಫುಲ್ ರಿಸರ್ಚ್. ಏನು, ವಿವೇಕಾನಂದರು ಮನೆಯಿಂದ ಮನೆಗೆ ಹುಡ್ಕೊಂಡು ಹೋಗ್ತಾಳೆ. ಯಾವ ರೀತಿ ನಿಮ್ಮ ಸಿನಿಮಾನಲ್ಲಿ ಯಾರಾದರೂ ಒಂದು ಆದರೆ ಒಂದು ಏನು ಹೇಳ್ತಾರಲ್ಲ, ಹೇಳ್ತಾರೆ ಮರ್ತೋದು, ಪದ ನೆನಪು ಬರಲಿಲ್ಲ. ಹಿಂದಕ್ಕೆ ಹೋಗಿ ಮತ್ತೆ ಹಳೆ ಕತೆ ನೆನಪು ಮಾಡ್ಕೊತಾರಲ್ಲ, ಇನ್ನೂ ಎಷ್ಟು ಚೆನ್ನಾಗಿ ಗೊತ್ತಿಲ್ಲ. ಕಂಪ್ಯೂಟರ್ಸಲ್ಲಿ ವೇದಾಂತದ್ದು ಯಾವ್ದಾರು ಕೇಳಿದ್ರೆ ಗೊತ್ತಿಲ್ಲ ಸಮಸ್ಯೆ. ಅದು ಗೊತ್ತಿರಲಿ ಒಳ್ಳೆಯದು, ಇದು ಗೊತ್ತಿರೋದು ಉತ್ತಮ. ಹಿಂದಕ್ಕೆ ಹೋಗಿ ಹಾಗೆ ರೀಮೈಂಡ್ ಹಿಂದಕ್ಕೆ ಹೋಗಿ ಪ್ರತಿಯೊಂದು ಲೇನ್, ಪ್ರತಿಯೊಂದು ಮನೆ, ಪ್ರತಿಯೊಂದು ಬಾಗಿಲನ್ನು ಮುಟ್ಟಿ ಬರ್ತಾಳೆ. ವಿವೇಕಾನಂದರು 4 ವರ್ಷ ಯಾವ ರೀತಿ ಸಂಚಾರ ಮಾಡಿದ್ರು ಅಮೇರಿಕಲ್ಲಿ, ಶಿ ಟ್ರಾವೆಲ್ಸ್ ಆಲ್ ಥ್ರೂ ಅಮೇರಿಕಾ ಆ್ಯಂಡ್ ಇಂಗ್ಲೆಂಡ್. ಹೋಗಿ ಏನೇನು ವಸ್ತು ವಿಚಾರ ಪತ್ರ ಸಿಗುತ್ತೋ ವಿವೇಕಾನಂದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದನ್ನು ಶೇಖರಣೆ ಮಾಡಿ, ಶಿ ಹ್ಯಾಸ್ ರಿಟರ್ನ್ ದ 6 ವಾಲ್ಯೂಮ್. ಬರೀ ಸ್ವಾಮಿ ವಿವೇಕಾನಂದ, ದ ನ್ಯೂ ಡಿಸ್ಕವರಿ, ಸ್ವಾಮಿ ವಿವೇಕಾನಂದ ಇನ್ ದ ಬೆಸ್ಟ್, ದ ನ್ಯೂ ಡಿಸ್ಕವರೀಸ್ ಬೈ ಮೇರಿ ಲೂಯಿಸ್ ಬರ್ಗ್, 6 ವಾಲ್ಯೂಮ್ಸ್. ನಮ್ಮ ಜೀವನ 2 ವಾಲ್ಯೂಮ್ ನಿಂತು ಹೋಗ್ಬಿಟ್ಟಿದೆ ನಾವು ಬರ್ತೀವಿ. ಎಲ್ಲಿದೆ? ಅದಕ್ಕೆ ಹೇಳ್ತೀವಿ, ಎಲ್ಲಿದೆ ನಿಜವಾದ ತ್ಯಾಗ ಭಾರತೀಯರಲ್ಲಿ? ಅದಕ್ಕೆ ಸ್ವಲ್ಪ ವಯಸ್ಸು ಚಿಕ್ಕವರಿದ್ದಿದ್ರೆ ನಾನು ಇನ್ನು ಸ್ವಲ್ಪ ಜೋರಾಗಿ ಹೇಳ್ತಾ ಇದ್ದೆ. ಅದಕ್ಕೆ ಹೇಳಿದ್ನಲ್ಲ, ನನ್ನ ಆಲೋಚನೆ ನಿಮಗೆ ಹೇಗೆ ವಿವೇಕಾನಂದ ಕೊಡೋದು ಹಾಗೆ. ಕೆಲವರು ಕೇಳಿದ್ರು, ಸ್ವಾಮೀಜಿ ಹೆಚ್ಚು ಕಡಿಮೆ ನಿಮಗಿಂತ ವಯಸ್ಸು ಎಲ್ಲ ಹಿರಿಯರೇ ಇರ್ತಾರೆ, ವಿವೇಕಾನಂದ ಬಗ್ಗೆ ಮಾತಾಡ್ತೀರಾ ಅಂತ. ಏನು ಮಾಡಿ ನಾವು ಸರ್ ಕೊಟ್ಟಿದ್ದಾರೆ, ಏನು ಮಾಡ್ತಿದ್ದೆ ನಾನು, ಕೊಟ್ಟಿದ್ದಾರೆ ಅಂತ ಮಾತಾಡಬೇಕಾಗ್ತದೆ. ಅದಕ್ಕೆ ಆಕೆ ಏನು ತ್ಯಾಗವನ್ನು ಮಾಡಿದ್ದು, ನಮ್ಮಲ್ಲಿ ಎಷ್ಟು ಜನ ಗೃಹಸ್ಥರು ಸನ್ಯಾಸಿಗಳು ಅದನ್ನೆಲ್ಲ ಪಕ್ಕಕ್ಕೆ ಹಾಕಿ, ಸದ್ಯಕ್ಕೆ ಬೇಡ ಆಲೋಚನೆಗಳು. ನಮ್ಮಲ್ಲಿ ಎಷ್ಟು ಜನ ತಯಾರಿದ್ದೀವಿ, ನಮ್ಮ ಒಂದು ಆಸಕ್ತಿ ಇರ್ತಕ್ಕಂಥ ಜೀವನದಲ್ಲಿ ಮೌಲ್ಯದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಳಿಕ್ಕೆ ಎಷ್ಟು ಪ್ರೇಮ ಪ್ರೀತಿ ನಮ್ಮಲ್ಲಿದೆ. ಅವಳು 6 ವಾಲ್ಯೂಮ್ ಪಬ್ಲಿಷ್ ಮಾಡಿದ್ದನ್ನು ಕಂಡು ಇಲ್ಲಿ ನಮ್ಮ ಭಾರತದಲ್ಲಿ ಶಂಕರಿ ಪ್ರಸಾದ್ ಬಸು ಅಂತಿದ್ದಾನೆ, ನಮ್ಮ ಕಲ್ಕಟ್ಟಾನಲ್ಲಿ, ಹೀಗೆಲ್ಲ ಶರೀರ ಬಿಟ್ಟರು.
ನಾನು ಬೇಲೂರು ಮಠದಲ್ಲಿ ಇದ್ದಾಗ ಕೂಡ ಬಂದು ಹೋಗ್ತಾ ಇದ್ದರು. ರಂಗನಾಥ ಅಂಜಮಗ್ಲ ಭಾಳ ಆತ್ಮೀಯರವರು. ಈಸ್ ಎ ಗ್ರೇಟ್ ಹಿಸ್ಟಾರಿಯನ್ ಮತ್ತು ಎಕನಾಮಿಸ್ಟ್. ಅವ್ರ ಪುಸ್ತಕಗಳಿದೆ ಶಂಕರಿ ಪ್ರಸಾದ್ ಬಸು. ಅವನು ಬರಿತಾನೆ, ಏನು ಬರಿತಾನೆ ಶಂಕರಿ ಪ್ರಸಾದ್ ಬಸು, ನಾವು ಭಾರತೀಯರೇ, ಅವನು ಇಂಗ್ಲೀಷಲ್ಲಿ ಬರ್ದೆ ಅಂತ ಇಟ್ಕೊಳ್ಳಿ, ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ನಾವು ಭಾರತೀಯರೇ ಒಬ್ಬ ಪಾಶ್ಚಾತ್ಯ ಮಹಿಳೆಗೆ ವಿವೇಕಾನಂದ ಸ್ಫೂರ್ತಿಯನ್ನು ಕೊಟ್ಟು ಆಕೆ 6 ವಾಲ್ಯೂಮ್ 4 ವರ್ಷದ ತಮ್ಮ ಜೀವನದಲ್ಲಿ 6 ವಾಲ್ಯೂಮ್ ಪಬ್ಲಿಷ್ ಮಾಡಿದ್ದಾರೆ. ನಾವು ಭಾರತೀಯರಾಗಿ ವಿವೇಕಾನಂದಗೆ ಏನು ಕೊಡುಗೆಯನ್ನು ಕೊಟ್ಟಿದ್ದೇವೆ. ಆಮೇಲೆ ಅವನೇನು ಮಾಡ್ದ, ಸ್ವಾಮಿ ವಿವೇಕಾನಂದ ಇನ್ ಇಂಡಿಯನ್ ನ್ಯೂಸ್ ಪೇಪರ್ಸ್, ಇನ್ಸ್ಟಿಟ್ಯೂಟ್ ಆಫ್ ಕಲ್ಚರ್ ಪಬ್ಲಿಕೇಶನ್ ಇದೆ ನೋಡಿ, ಬೇಕಾದ್ರೆ ನಮ್ಮ ಇದರಲ್ಲಿ ಪಬ್ಲಿಕೇಶನ್ ಡಿಪಾರ್ಟ್ಮೆಂಟಲ್ಲಿ ಸ್ವಾಮಿ ವಿವೇಕಾನಂದ ಇನ್ ಇಂಡಿಯನ್ ನ್ಯೂಸ್ ಪೇಪರ್ಸ್ ಅಂತ 2 ವಾಲ್ಯೂಮಲ್ಲಿ ಭಾರತದಲ್ಲಿ ವಿವೇಕಾನಂದರು ಬಂದ ಮೇಲೆ ಇಂಡಿಯನ್ ನ್ಯೂಸ್ ಪೇಪರ್ಸಲ್ಲಿ ವಿವೇಕಾನಂದ ಸಂಬಂಧಪಟ್ಟಂತೆ ಏನೇನು ವಿಚಾರ ಮೂಡಿ ಬಂತು ನ್ಯೂಸ್ ಪೇಪರ್ಸ್ ಅದನ್ನೆಲ್ಲ ಅವನು ಹೇಳ್ತಾನೆ. ಏನು ವಿ ಆರ್ ವೆರಿ ಪೂರ್ ಇನ್ ಡಾಕ್ಯುಮೆಂಟೇಷನ್. ಅವರು ನ್ಯೂಸ್ ಪೇಪರ್ ಅಂಗಡಿ ಇದಕ್ಕೆ ಹೋಗಿ ಪಬ್ಲಿಕೇಶನ್ ಡಿಪಾರ್ಟ್ಮೆಂಟ್ಗೆ ಹೋಗಿ 50 ವರ್ಷದ 100 ವರ್ಷದ ಹಿಂದೆ ಪೇಪರ್ ಕೊಟ್ಟರು ಅಂತಂದರೆ ಅವ್ರು ಕೊಟ್ಟಿದ್ದ ಪೇಪರ್ ಎಲ್ಲ 101 ತುಂಡಾಯ್ತು ಅಂತ ಎಲ್ಲ. ನೋ ಬಡಿ ಹ್ಯಾಸ್ ಪ್ರಿಸರ್ವ್ಡ್. ಇವತ್ತು ನೀವು ನ್ಯಾಷನಲ್ ಜಿಯೋಗ್ರಫಿಕ್ಕು 350 ವಾಲ್ಯೂಮ್ ಅವರಿಗೆ ಸುಮಾರು 125 ವರ್ಷದಿಂದ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಮೋರ್ ದೆನ್ 120 ಇಯರ್ಸ್ ನ್ಯಾಷನಲ್ ಜಿಯೋಗ್ರಫಿಕ್ಕು. ಅಷ್ಟನ್ನು ಕೂಡ ಅವರೊಂದು 50-60 DVD ಪಬ್ಲಿಷ್ ಮಾಡಿದ್ದಾರೆ ಫ್ರಮ್ ದ ಬಿಗಿನಿಂಗ್ ಆಫ್ ದ ಡೇ. ಇವತ್ತಿನವರು ಪ್ರತಿಯೊಂದು ಪಬ್ಲಿಕೇಶನ್ನ ಪ್ರಿಸರ್ವ್ ಮಾಡಿ ಇವತ್ತು ನಿಮ್ಗೆ CD ಸಿಗುತ್ತೆ ನ್ಯಾಷನಲ್ ಜಿಯೋಗ್ರಫಿಕ್. ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದಾರೆ. ಇಲ್ಲಿ ನಾವು ಅದು ಡಾಕ್ಯುಮೆಂಟೇಷನ್ ನಮ್ಮದು ಸ್ವಲ್ಪನೂ ಇಲ್ಲ. ಅದಕ್ಕೆ ವಿವೇಕಾನಂದ ಹುಡ್ಕೊಂಡು ಹೋದರೆ ಹಿ ಕುಡ್ ನಾಟ್ ಗೆಟ್ ಮಚ್ ಡಾಕ್ಯುಮೆಂಟೇಷನ್ ಇನ್ ಇಂಡಿಯಾ. ಅವನು ದುಃಖದಿಂದ ಹೇಳ್ತಾನೆ, ನಾವು ಭಾರತೀಯರು ಏನಾದರೂ ನಾವು ಕೊಡುಗೆ ಕೊಡ್ತಾ ಇದ್ದರೆ ಕೊನೆಗೆ ಇನ್ನು ಕೆಲವು ವರ್ಷ ಆದಮೇಲೆ ಅಮೇರಿಕನ್ ಜನ ಹೇಳ್ತಾರಂತೆ ವಿವೇಕಾನಂದರು ನಮ್ಮವನು ಅಂತ. ಭಾರತೀಯರು ನಾವು ಹೇಳ್ಕೊಳಕ್ಕಾಗೋದಿಲ್ಲ ಅಂತ ಅವಸ್ಥೆ ಬರ್ತದೆ ಅಂತ ಮೇರಿ ಲೂಯಿಸ್ ಬರೀತಾರೆ. ಶಂಕರಿ ಪ್ರಸಾದ್ ಬಸು ಬರೀತಾರೆ. ಅದಕ್ಕೆ ಇವಳು ಲಾಸ್ಟ್ ವಾಲ್ಯೂಮ್ ಮೇರಿ ಲೂಯಿಸ್ ಕೊನೆ ವಾಲ್ಯೂಮನ್ನು ಬರಿತಾ ಇದ್ದರು. ಬರೆಯೋ ಹೊತ್ತಿಗೆ ಅವ್ರು ಎಷ್ಟು ಶೇಖರಣೆ ಮಾಡಬೇಕು ಮೆಟೀರಿಯಲ್. 6 ವಾಲ್ಯೂಮ್ ಇಷ್ಟು ತಪ್ಪ ಪುಸ್ತಕ ಇದೆ. ಅದಕ್ಕೆಲ್ಲ ಸಂಬಂಧಪಟ್ಟಿಗೆ ಎಡಿಟ್ ಮಾಡಿ, ಗ್ರಾಮರ್ಟಿಕಲ್ ಮಾಡಿ, ಪ್ರಿಂಟಿಂಗ್ ಮಾಡಿ, ಮತ್ತೆ ಪ್ರೂಫ್ ಮಾಡಿ, ಎಷ್ಟು ಬರೆಯೋದು ಕೆಲಸ ಇರುತ್ತೆ. ಅದೆಲ್ಲ ಕೊನೆಯ ವಾಲ್ಯೂಮು ಅಥವಾ ಇನ್ನೂ 2 ವಾಲ್ಯೂಮ್ ಪಬ್ಲಿಷ್ ಆಗೋದಿತ್ತು. ಆ ಬರೆಯೋ ಸಂದರ್ಭದಲ್ಲಿ ಆಕೆ ತುಂಬ ಎಕ್ಸಾಸ್ಟ್ ಆಗಿಬಿಟ್ಟಳು, ಸುಸ್ತಾಗೋಯ್ತು. ಅಯ್ಯೋ ಇದು ನನ್ನ ಕೈಯಲ್ಲಿ ಆಗೋದಿಲ್ಲಪ್ಪ, ನನ್ನ ಶರೀರ ಕೂಡ ದುರ್ಬಲ ಆಗ್ತಾ ಇದೆ ಅಂತ ಆಲೋಚನೆ ಮಾಡಿ ಅವಳು ತನ್ನ ಲೇಖನಿಯನ್ನು ಕೆಳಗಿಟ್ಟು ಕಣ್ಣು ಮುಚ್ಕೊಂಡು ಹಾಗೆ ಚೇರಿಗೆ ಹೊರ್ಕೊಂಡು ಕೂತ್ಕೊಳ್ತಾಳೆ. ಅವಾಗ ಒಂದು ವಾಯ್ಸ್ ಕೇಳಿಸ್ತೇವೆ, ಡಿಯರ್ ಮೇಡಮ್, ಡೂ ಯು ವಾಂಟ್ ಟು ಸ್ಟಾಪ್ ಇಟ್ ಹಿಯರ್? ಸಂಬಡಿ ವಿಲ್ ಗೆಟ್ ದಿಸ್ ಪ್ರಿವಿಲೇಜ್ ಇಫ್ ಯು ವಾಂಟ್ ಟು ಇಟ್ ದಿಸ್ ನೌ. ವಿವೇಕಾನಂದರು ಅವಳಿಗೆ ಬಂದು ಹೇಳ್ತಾರೆ, ನೀನೇನಾದ್ರು ಮುಗಿಸ್ದೇ ಇದ್ದರೆ ಇನ್ನೊಬ್ರು ಯಾರೋ ಇದನ್ನು ತೆಗೆದುಕೊಂಡು ಹೋಗ್ಬಿಡ್ತಾರೆ. ಎನಿ ಯು ಹ್ಯಾವ್ ಡನ್ ಫೋರ್ ಐ ಕಂಟಿನ್ಯೂ ಆನ್ ದ ಟು. ವಿವೇಕಾನಂದರು ಮತ್ತೆ ಅವಳು ಸ್ಫೂರ್ತಿ ಮತ್ತೆ ಬರುತ್ತೆ. ಅವಳು ಎವ್ರಿ ಇಯರ್ ಶಿ ಯೂಸ್ ಟು ಕಮ್ ಟು ಮೇರಿ ಲೂಯಿಸ್ಬರ್ಗ್. ಪ್ರತಿ ವರ್ಷ ಬೇಲೂರು ಮಠಕ್ಕೆ ಬರ್ತಿದ್ಳು. ಪ್ರತಿ ವರ್ಷ ಬರ್ತಾರೆ. ಸುಮಾರು 15 ದಿವಸನ 1 ತಿಂಗಳು ಬೇಲೂರು ಮಠದಲ್ಲೇ ಇರ್ತಾವೆ. ಫಾರಿನ್ ಗೆಸ್ಟ್ ಹೌಸ್ ಅಂದಿದೆ. ಇಂಡಿಯನ್ ಗೆಸ್ಟ್ ಹೌಸು ನೀವು ಹೋಗಿರ್ತೀರಿ, ಫಾರಿನ್ ಗೆಸ್ಟ್ ಹೌಸು ಸಪ್ರೇಟ್ ಜಾಗ ಇದೆ ಆ ಎದುರುಗಡೆ. ಫಾರಿನ್ ಗೆಸ್ಟ್ ಹೌಸಲ್ಲಿ ಅವಳು ಉಳ್ಕೊಳ್ಳೋರು 1 ತಿಂಗಳು. ಅವಳು ಹೋಗೋತ್ತಿಗೆ ಪ್ರೆಸಿಡೆಂಟ್ ಮಾರ್ದು ಎಲ್ಲರೂ ನೋಡಿಕೊಂಡು ಕೊನೆಗೆ ಮಠ ಆಫೀಸಿಗೆ ಬಂದು ಪ್ರೆಸಿಡೆಂಟ್ ಮಾರ್ಗೆಲ್ಲ ಪ್ರಣಾಮ ಮಾಡಿ ಹೊರಡ್ತಾಳೆ. ಹೊರಡೋತ್ತಿಗೆ ನಮ್ಮ ಸ್ವಾಮಿಗಳು, ಹಿರಿಯ ಸ್ವಾಮಿಗಳು ಅವ್ರು ಕೇಳಿದ್ರಂತೆ, ಸೊ ಯು ವಿಲ್ ಬಿ ಕಮಿಂಗ್ ನೆಕ್ಸ್ಟ್ ಇಯರ್ ಅಗೈನ್ ಅಂತ. ಅವಳು ಹೇಳಿದ್ರು, ಮೇರಿಸು, ನೋ ದಿಸ್ ಇಸ್ ಮೈ ಲಾಸ್ಟ್ ಇಯರ್, ಐ ವಿಲ್ ನೆವರ್ ಕಮ್ ಬ್ಯಾಕ್. ನೆಕ್ಸ್ಟ್ ವರ್ಷ ಅವಳು ಶರೀರ ಬಿಟ್ಟರು. ಅವಳು ಕೊನೆಯಲ್ಲಿ ಅವಳು ಕಾವಿ ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ದಳು ಮೇರಿ ಲೂಯಿಸ್ಬರ್ಗ್. ಅದಕ್ಕೆ ಹೇಳಿದ್ನಲ್ಲ, ನಾವು ಮಠಕ್ಕೆ ಬರ್ತೇವೆ ಪ್ರತಿನಿತ್ಯ, ವಚನ ವೇದವನ್ನು ಅಲ್ಪ ಸ್ವಲ್ಪ ಓದ್ತೇವೆ, ಉಪನ್ಯಾಸಗಳನ್ನ ಕೇಳಬೇಕು ಅಂತ ಹಂಬಲ ವ್ಯಕ್ತಪಡಿಸ್ತೇವೆ. ಆಶ್ರಮಕ್ಕೆ ಬಂದು ಅದು ಇದು ಹರಟೆ ಹೊಡಿದ್ರೆ ಇದೆಲ್ಲ ಯಾರು ಹೋಯ್ತು, ಜೀವನ ಹೋಯ್ತು. ಇವರೆಲ್ಲ ಅಮೇರಿಕನ್ ಪೀಪಲ್. ದೇ ಹ್ಯಾವ್ ನಾಟ್ ಸೀನ್ ಎ ಮಾಂಕ್. ದೇ ಹ್ಯಾವ್ ನಾಟ್ ಸೀನ್ ವಾಟ್ ರಿಲಿಜನ್ ಈಸ್, ವಾಟ್ ರಿಲಿಜಿಯಸ್ ಲೈಫ್ ಈಸ್. ನಮ್ಮ ರಕ್ತದಲ್ಲಿದೆ ಧರ್ಮ. ಕೆತ್ತಿದ್ರೆ ಭಗವಂತನಿಗೆ ಇರೋದು ಒಳಗಡೆ, ಮೇಲ್ಗಡೆ ಸ್ವಲ್ಪ ಆಚೆ ಈಚೆ ಇರ್ಬೋದು, ರಕ್ತದಲ್ಲಿ ಸ್ವಲ್ಪ ಅದನ್ನು ರಕ್ತಗತ ಮಾಡಿಕೊಂಡು ಇವರೆಲ್ಲ ಜೀವನ ಕೊಟ್ಟು, ನಾನೇ ನೀವೆಲ್ಲ ಓದಬೇಕು ಅಂತ ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ಒಂದು ಸ್ವಾಭಿಮಾನ ತಾಳಿ ಆಮೇಲೆ ಆ ಒಂದು ಮೂಮೆಂಟಮ್ ಮಠದಲ್ಲೂ ಇಟ್ಕೊಳ್ಳಿ. ಅದು ಇದು ಮಾತಾಡೋದು ಹಿಂದೆ ಇರ್ತದೆ, ಮಠದ ಹೊರಗಡೆ ಮಾತಾಡ್ಕೊಳ್ಳಿ, ಒಳಗಡೆ ಆ ಮೂಮೆಂಟಮ್ ಹಾಗೆ ಕಾಪಾಡ್ಕೊಳ್ಳಿ. ಯಾವಾಗ ಆ ಒಂದು ವಾತಾವರಣ ನಿರ್ಮಾಣ ಆಗ್ತದೆ, ಆವಾಗ ಸಣ್ಣ ಸಣ್ಣ ಮಾತು, ಸಣ್ಣ ಸಣ್ಣ ಕಂಪ್ಲೇಂಟು, ಸಣ್ಣ ಸಣ್ಣ ವಿಚಾರ ಯಾರೂ ಎತ್ತಕ್ಕೆ ಹೋಗೋದಿಲ್ಲ. ಸಣ್ಣ ಸಣ್ಣ ವಿಚಾರ ಬರೆಯೋದ್ರಲ್ಲಿ ಗೊತ್ತಾಗ್ತದ. ಸೊ ದೋಸ್ ಥಿಂಗ್ಸ್ ಹ್ಯಾಸ್ ಟು ಫಾಲೋ ಆಗುತ್ತಂದ್ರೇನು, ಹೆಚ್ಚಿನ ಜನ ಉನ್ನತವಾದ ವಿಚಾರದ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದರೆ ಬೇರೆಯವರು ಈ ವಿಚಾರ ನೋಡಿ ಅವರು ಮೌನದಲ್ಲಿ ಹೋಗ್ತಾರೆ.
ಅದರಿಂದ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಯಾರ್ಯಾರೋ ಜೀವನ ಕೊಟ್ಟಿದ್ದಾರೆ, ವಿ ಡೋಂಟ್ ನೋ ಮೆನಿ ಥಿಂಗ್ಸ್. ಅದಕ್ಕೆ ಹೇಳಿದ್ನಲ್ಲ, ವಿವೇಕಾನಂದರನ್ನೆಲ್ಲ ಓದಬೇಕು ಅಂತಂದ್ರೆ ಇಟ್ ಈಸ್ ಎ ಗ್ರೇಟ್. ನಾವು ಏನೂ ಮಾಡಿಲ್ಲ, ಎಲ್ಲರೂ ಮಾಡಿ ಅಡುಗೆ ಮಾಡಿ ನಿಂತು ಊಟ ಮಾಡ್ಬೇಕಷ್ಟೇ. ಹಳಬರು ನಮ್ಮ ಹಿರಿಯರೆಲ್ಲ ಆಗಲೇ ಅಡುಗೆ ಮಾಡಿ ಒಗ್ಗರಣೆಯನ್ನು ಹಾಕಿಟ್ಟಿದ್ದಾರೆ. ಕುಡಿಯೋದು ತಿನ್ನೋದು ಎರಡೇ ಕತ್ತು ನಮ್ಮದು. ಇನ್ನೇನು ಮಾಡಬೇಕಾಗಿದೆ. ಈಗ ನಾನು ಬರ್ತೇನೆ ಸಹಸ್ರ ದೀಪೋದ್ಯಾನದಲ್ಲಿ 2000 ಪದ್ಮದ ಈಗ ಮುಖಪುಟ ಹಾಕ್ತಾನೆ, ಶುರು ಮಾಡ್ತಾನೆ. ಮುನ್ನುಡಿ ಇಂಟ್ರಡಕ್ಷನ್ ಮುಗಿತು, ಈಗ ಪ್ರಸ್ತುತ ವಿಚಾರಕ್ಕೆ ಇಳಿತೀನಿ. ಈಗ ಎಲ್ಲಿಂದ ಶುರು ಮಾಡಬೇಕು? ಶುರು ಮಾಡೋಕ್ಕೆ ನಾನು ಮೊದಲನೇ ಘಟನೆ ಯಾವ್ದು ತೋರ್ತೀನಿ ಗೊತ್ತೇನ? ಶ್ರೀರಾಮಕೃಷ್ಣರು ಜದು ಮಲ್ಲಿಕನ ತೋಟಕ್ಕೆ ಹೋಗಿದ್ದಾರೆ. ಯದು ಮಲ್ಲಿಕ, ಜದು ಮಲ್ಲಿಕ ಎರಡು ಒಂದೇ. ಅವ್ರು ಜದು ಅಂತ, ನಾವು ಯದು ಅಂತೀವಿ. ಯದು ಮಲ್ಲಿಕನ ತೋಟಕ್ಕೆ ಶ್ರೀರಾಮಕೃಷ್ಣರು ಪ್ರವೇಶ ಮಾಡಿದ್ದಾರೆ. ಜೊತೆಗೆ ಯಾರಿದ್ದಾರೆ? ಸ್ವಾಮಿ ಶಾರದಾನಂದ, ಶರತ್, ಅಲ್ಲಿ ಇನ್ನೂ ಮಿಕ್ಕಿದ 4 ಜನ ಭಕ್ತರು ಪರಮಹಂಸ ಜೊತೆಗಿದ್ದಾರೆ. ಇವರೆಲ್ಲ ಸೇರಿ ಯದು ಮಲ್ಲಿಕನ ತೋಟದ ಒಳಗಡೆ ಹೋದರು. ಅಲ್ಲಿ ಯಾರಿದ್ದಾರೆ? ರತನ್ ಇದ್ದಾನೆ. ರತನ್ ಯಾರು? ಮ್ಯಾನೇಜರ್. ಯದು ಮಲ್ಲಿಕನ ತೋಟದ ಮ್ಯಾನೇಜರು ರತನ್. ಶ್ರೀರಾಮಕೃಷ್ಣರು ನಡ್ಕೊಂಡು ಹೋಗೋತ್ತಿಗೆ ರತನ್ ಎದುರುಗಡೆ ಸಿಗ್ತಾನೆ. ಆವಾಗ ಪರಮಹಂಸ ಏನು ಹೇಳ್ತಾ ಇದ್ದಾರೆ ರತನ್ಗೆ, ಇವರು ಶರತ್ತು ಬಹುಶಃ ರಾಕಾಲು ಇದ್ದ ಅಂತ ಕಾಣ್ತೀನಿ, ಇನ್ಯಾರು ಇನ್ನು 3 ಜನ ಇವರೆಲ್ಲ ಯುವಕ ಭಕ್ತರು ಪರಮಹಂಸ ಜೊತೆಗಿದ್ರು. ಇವ್ರನ್ನ ತೋರಿಸಿ ಪರಮಹಂಸ ಹೇಳ್ತಾ ಇದ್ದಾರೆ, ಇವರೆಲ್ಲ ಭಾಳ ಒಳ್ಳೆ ಹುಡುಗರು. ರತನಿಗೆ ಹೇಳ್ತಾ ಇದ್ದಾರೆ, ಇವರೆಲ್ಲ ಭಾಳ ಒಳ್ಳೆ ಹುಡುಗರು. ಆವಾಗ ಶಾರದಾಂದು FA ಎಕ್ಸಾಮ್ ಬಗ್ಗೆ ತಯಾರಿ ನಡೆಸ್ತಾ ಇರ್ತೀನಿ. ಇನ್ನೇನು ಹತ್ತರಲ್ಲಿ ಎಕ್ಸಾಮಿನೇಷನ್ ಹತ್ತಿರ ಬರ್ತಾ ಇದೆ, FA. ಅದಕ್ಕೆ ಓದ್ತಾ ಇದ್ದಾನೆ ಶರತ್. ಸಮಯ ಸಿಕ್ಕರೆ ದಕ್ಷಿಣೇಶ್ವರಕ್ಕೆ ಬಂದಿದ್ದಾರೆ. ಅವನಿಗೆ ಹೇಳ್ತಾ ಇದ್ದಾರೆ ರತನ್ಗೆ, ಇವನು 1.5 ಎಕ್ಸಾಮ್ ಬರಿತಾ ಇದ್ದಾನೆ. ಭಾಳ ಒಳ್ಳೆ ಹುಡುಗ, ಅಂದರೆ ಡಿಗ್ರಿ ಮಾಡಿದ 2, MA ಮಾಡಿದ 3 ಡಿಗ್ರಿ ಅಂತ ಪರಮಹಂಸರದು. ಅದಕ್ಕೆ ಇವರು 1.5 ಎಕ್ಸಾಮಿನೇಷನ್ ಬರಿತಾ ಇದ್ದಾನೆ. ಇವನು 1.5 ಡಿಗ್ರಿ ತೊಗೊಳ್ತಾ ಇದ್ದಾನೆ. ಇವನು ಭಾಳ ಒಳ್ಳೆ ಹುಡುಗರು ಇವರೆಲ್ಲ, ತುಂಬ ಸರಳರು, ಶುದ್ಧಾತ್ಮರು ಇವರೆಲ್ಲ ಅಂತ ರತನ್ಗೆ ಹೇಳ್ತಾರೆ. ಅಲ್ಲಿಗೆ ನಿಲ್ಲಿಸಲಿಲ್ಲ ಪರಮಹಂಸರು. ಇಷ್ಟು ಹೇಳ್ಬಿಟ್ಟು ಹೇಳ್ತಾರೆ, ಅಯ್ಯೋ ನರೇಂದ್ರಂಗೆ ಹೋಲಿಸಿದ್ರೆ ಇದು ಯಾವುದೂ ಲೆಕ್ಕಕ್ಕಿಲ್ಲ. ಈಗ ನಮಗೆ ಎಷ್ಟು ಅವಮಾನ ಆಗಲಿಕ್ಕಿಲ್ಲ. ಯಾರೋ ನನ್ನ ಕರ್ಕೊಂಡು ಹೋಗಿರ್ತಾರೆ, ಅದು ಮನೆಗೆ ಹೋಗಿರ್ತೀನಿ ತಿಳ್ಕೊಳ್ಳಿ. ಬಹುಶಃ ಅದು ಹಿರಿಯ ಸನ್ಯಾಸಿಗಳ ಜೊತೆ ಹೋಗಿರ್ತೀನಿ ಅಂತ ಎಷ್ಟು ಸ್ವಾರಸ್ಯ ಇದೆ ಗೊತ್ತಾಯಿದೆ ಅಲ್ಲ. ತುಂಬ ಅದ್ಭುತವಾಗಿದೆ ಇವತ್ತಿನ ಜೀವನ. ಅದಕ್ಕೆ ನಾವು ತುಂಬ ಆಲೋಚನೆ ಮಾಡ್ತೀವಿ. ಓದೋದು ಒಂದು, ಅದೇ ವಿಚಾರಗಳನ್ನ ಎಲ್ಲಿ ಜೋಡಿಸ್ಕೊಂಡ್ರೆ ನಮ್ಗೆ ಆನಂದ ಸಿಗುತ್ತೆ ಅಂತ. ಅದಕ್ಕೆ ನನಗೆ ಯಾವ್ದು ಆನಂದ ಸಿಗುತ್ತೋ ಅದನ್ನು ಮಾತ್ರ ಹೇಳೋದು. ಇಲ್ಲಾಂದರೆ ಬರೀ ಉಪನ್ಯಾಸ ಮಾಡಬೇಕು ಅಂತ ನನಗೆ ಓದ್ಕೊಂಡ್ಬಂದರೆ ಅದು ಆಗೋದಿಲ್ಲ. ಅಟ್ಲೀಸ್ಟ್ ನನಗಿಷ್ಟ ಆಗಲ್ಲ. ಅದಕ್ಕೆ ಯಾರು ನಮ್ಗೆ ಕರ್ಕೊಂಡು ಹೋಗಿರ್ತಾರೆ, ನಾವು 4 ಜನ ಇರ್ತೀವಿ. ಇವರು ಎಲ್ಲ ಚೆನ್ನಾಗಿ ನಿಮ್ಮ ಲೆಕ್ಕ ತೊಗೊಂಡು ಮಂಗಳ ಅಂತ ತುಂಬ ಚೆನ್ನಾಗಿ ಮಾತಾಡ್ತಾರಂತೆ. ನಮಗೂ ಒಳಗಡೆ ಖುಷಿ ಆಗ್ತಿದ್ಯಾ? ಯಾರೋ ನಮ್ಮ ಬಗ್ಗೆ ಹೊಗಳ್ತಾ ಇದ್ದಾರಲ್ಲ, ಒಂದು 4-5 ಜನ ನಮ್ಗೆ ಹೇಳೋರು ಇದ್ದಾರಲ್ಲ, ಸ್ವಾಮೀಜಿ ಏನು ಬೇಕು ಅಂತ 1-3 ಜನ ಕೇಳೋರಿದ್ದಾರೆ. ನಮಗೂ ಸಂತೋಷ, ಮಠದಲ್ಲಿ ಬಂದು ಸೇರಿದ್ಮೇಲೆ ಯಾರೋ 4 ಜನ ಕೇಳೋರಿದ್ದಾರಲ್ಲ ಅಂತ. ಆವಾಗ ಆಮೇಲೆ ಹೇಳ್ತಾ ಇದ್ರು, ಊರೇನು ಬಿಡಿ, ಅವ್ರ ಉಪನ್ಯಾಸ ಇನ್ನೂ ಚೆನ್ನಾಗಿತ್ತು ಅಂತಂದರೆ ಹೋಯ್ತಲ್ಲ ಅಂತ. ಪಕ್ಕಕ್ಕೆ ಕರ್ಕೊಂಡು ಹೋಗಿ ಹೇಳಿದ್ದಾದ್ರೂ ಆಗ್ತಿತ್ತು, ನಮ್ಮ ಮುಂದೆ ಹೇಳೋವಂಥ ಅವಶ್ಯಕತೆ ಏನಿತ್ತು? ಪರಮಹಂಸರು ಅದೇನು ಗಣನೆ ಇಲ್ಲ, ತುಂಬ ಹೊಗಳ್ತಾರೆ. ಇವರೆಲ್ಲ 1.5 ಡಿಗ್ರಿ ಪಾಸ್ ಮಾಡ್ತಾ ಇದ್ದಾನೆ, ಏನು ಅದ್ಭುತ, ಸರಳರು, ಶುದ್ಧರು ಇವರೆಲ್ಲ. ಆದರೆ ನರೇಂದ್ರ ಮುಂದೆ ಇವರೆಲ್ಲ ಏನಿಲ್ಲ ಅಂತ ಅದೇ ಹೇಳ್ತಾ. ಅಷ್ಟಕ್ಕೂ ನಿಲ್ಲಿಸಲಿಲ್ಲ ಅವರು. ಇವರು FA ಎಲ್ಲ ಒಂದು BA ಓದ್ತಾರೆ, ಒಂದು ಸ್ವಲ್ಪ ಹಿರಿಯ ಅವನು. ಇವರು 1.5 ಎಕ್ಸಾಮ್ ಬರಿತಾ ಇದ್ದಾರೆ. ಅವ್ನು 2ನೇದಕ್ಕಾಗಲೇ ಬರಿತಾ ಇದ್ದಾನೆ. ಅವನು 2ನೇ ಡಿಗ್ರಿ ತೊಗೊಳ್ತಾ ಇದ್ದಾನೆ. ಆಮೇಲೆ ಅವನು ಹಾಡಬಲ್ಲ, ಆಮೇಲೆ ಅದ್ಭುತವಾಗಿ ಓದುವಂಥ ಒಂದು ಪ್ರಜ್ಞೆ ಅದ್ಭುತವಾಗಿದೆ ಅವನಿಗೆ. ಆಮೇಲೆ ನಾನು ಕೇಳಿದ್ದೇನೆ, ಪರಮಹಂಸ ಹೇಳ್ತಾ ಇದ್ದಾರೆ ರತನ್ಗೆ, ಅವನಿಗೇನು ಸಂಬಂಧ, ನರೇಂದ್ರ ಏನೋ ಅವ್ನಿಗೆ ಸಂಬಂಧ ಇಲ್ಲ. ಇದಕ್ಕಿದ್ದಂಗೆ ಶುರು ಮಾಡ್ಬಿಟ್ರು. ಆಮೇಲೆ ಅವನು ಇಡೀ ರಾತ್ರಿ ಧ್ಯಾನ ಮಾಡ್ತಾನಂತೆ. ಹಗಲು ಯಾವಾಗ ಆಯಿತು ಅಂತ ಅವನಿಗೆ ಗೊತ್ತೇ ಇಲ್ಲ. ಇದು ಪರಮಹಂಸರು ಮಾತ್ರ ಹೇಳಿದ್ರು. ನರೇಂದ್ರ ಕೂಡ 1-2 ಕಡೆ ಹೇಳಿದ್ದಾನೆ ಅಷ್ಟೇ, ಇನ್ನೆಲ್ಲೂ ಹೇಳಿಲ್ಲ. ಇಡೀ ರಾತ್ರಿ ಧ್ಯಾನ ಮಾಡ್ತಾ ಅಂತವನು ಧ್ಯಾನ ಮಾಡಿ ಬೆಳಗ್ಗೆ ಹಗಲು ಯಾವಾಗ ಆಯಿತು ಅಂತ ಗೊತ್ತಾಗಲ್ಲ ನರೇಂದ್ರನಿಗೆ. ಅಂಥ ಅದ್ಭುತವಾದ ವ್ಯಕ್ತಿ. ಇವರೆಲ್ಲ ಪರೀಕ್ಷೆ ಪಾಸ್ ಮಾಡಲಿಕ್ಕೆ ಎಷ್ಟು ಭಾಳ ಕಷ್ಟಪಟ್ಟರೆ ಅವನು ಲೀಲಾಜಾಲವಾಗಿ ಟ್ರಿವಿಯಲ್ ಒಂದು ಚಿಟಿಕೆ ಹೊಡೆಯೋದ್ರಲ್ಲಿ ಈ BA MA FA ಎಲ್ಲ ಪಾಸ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಅಂಥ ವ್ಯಕ್ತಿ ಇನ್ನೊಬ್ಬ ಸಿಕ್ಕಲ್ಲ.
ರತನಿಗೆ ಹೇಳಿದ್ದಾರೆ. ಅಂಥ ವ್ಯಕ್ತಿ, ನರೇಂದ್ರ ಅಂತ ವ್ಯಕ್ತಿ ಇನ್ನೊಬ್ಬ ಸಿಕ್ಕೋದಿಲ್ಲ. ಅವನಿಗೆ ಎಲ್ಲ ಲೀಲಾಜಾಲ ಜಗತ್ತಿನಲ್ಲಿ. ಅಂಥ ಅದ್ಭುತ ಜ್ಞಾನ ಯೋಚಿಸಿದ್ದ ಅವನು. ಏನು ಅಂತ ರತ್ನ ಅಂತ ಹೇಳಿದ್ರು. ಇವು ಷರತ್ತು ಇವ್ರಿಗೆಲ್ಲ ಏನು ಅನ್ನಿಸ್ತು, ಯಾರಪ್ಪ ವಿಶೇಷ ವ್ಯಕ್ತಿ, ನಾವು ಇವ್ರು ನೋಡಿರಲಿಲ್ಲ ಅಲ್ಲಿ. ಶಾರದಾ ಅಂದರು ಈ ಪ್ರಸಂಗ ಆದಾಗ ನರೇಂದ್ರನ ಭೇಟಿ ಆಗಿರಲಿಲ್ಲ. ಅದಕ್ಕೆ ಇವರು ಹೇಳಿದ ತಕ್ಷಣ ಯಾರು ನರೇಂದ್ರನ ನೋಡಬೇಕಿತ್ತಲ್ಲ. ಆಮೇಲೆ ವಾಪಸ್ಸು ಈ ತೋಟಕ್ಕೆ ಬಂದು ದಕ್ಷಿಣೇಶ್ವರಕ್ಕೆ ಬಂದ ಮೇಲೆ ಶಾರದಾ ಅಂದ್ಲು ಕೇಳ್ತಾರೆ ಷರತ್ತು, ಮಹಾಶಯರೇ ನರೇಂದ್ರ ಯಾರು? ಓ, ನರೇಂದ್ರನ ಆ ಶಿಮ್ಲಾನಲ್ಲಿ ವಿಶ್ವನಾಥ ದತ್ತನ ಮಗ ಅವನೇ. ಅವನ ಅಂತ ಶಾರದಾ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಇವರು ಅದಕ್ಕಿಂತ ಒಂದು ತಿಂಗಳು ಹಿಂದೆ ಇನ್ನೊಂದು ಘಟನೆ ನಡೆದಿರುತ್ತೆ. ಇವರೇನು ಮಾಡಿರ್ತಾರೆ, ಇದು ಡಿವೈನ್ ಪ್ಲೇನಲ್ಲಿ ಬರ್ತದೆ, ಲೀಲಾ ಪ್ರಸಂಗದಲ್ಲಿ ಈ ಪ್ರಸಂಗ ಬರ್ತದೆ. ಅದರಲ್ಲಿ ಭಾಳ ಅಂದರೆ ಶಾರದಾ ಅಂದರು ಆ್ಯಕ್ಚುಲಿ ಬೆಂಗಾಲಿನ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಬೆಂಗಾಲಿ ಲ್ಯಾಂಗ್ವೇಜ್ ಇಸ್ ವೆರಿ ಗುಡ್. ಆ ಪ್ರಸಂಗ ನನಗೆ ಬೆಂಗಳೂರು ಮಟ್ಟದಲ್ಲಿ ಈ ಪ್ರಸಂಗ ಓದಬೇಕಂದ್ರೆ ಅದರಲ್ಲೇ ಓದಬೇಕು, ಬೆಂಗಾಲಲ್ಲೇ ಓದಬೇಕು ಅಂತ ಹೇಳ್ತಾರೆ. ಈ ನರೇಂದ್ರನ ಸ್ನೇಹಿತ ಒಬ್ಬ ಇರ್ತಾನೆ ಶಿಮ್ಲಾನಲ್ಲಿ, ಅವನ ಎದುರುಗಡೆ ಮನೆ, ನರೇಂದ್ರನ ಎದುರುಗಡೆ ಮನೆಯಲ್ಲಿ ಇರ್ತಾನೆ, ವಾಸವಾಗಿರ್ತಾನೆ. ಷರತ್ತಿಗೆ ಅವನು ಕ್ಲಾಸ್ಮೇಟ್. ಅವನು ಏನು ಮಾಡಿರ್ತಾನೆ, ಆವಾಗಲೇ ಕಾಲೇಜಿಗೆ FA ಎಕ್ಸಾಮ್ ಬರೆಯೋ ಸಂದರ್ಭಕ್ಕೆ ಆ ಸ್ನೇಹಿತ ಯಾರು, ಷರತ್ತಿನ ಸ್ನೇಹಿತ ನರೇಂದ್ರನಿಗೂ ಸ್ನೇಹಿತ. ಷರತ್ತಿನ ಸ್ನೇಹಿತ ಏನು ಮಾಡಿರ್ತಾನೆ, ಆಗಲೇ ಅವನಿಗೆ ಮದುವೆ ಕೂಡ ಆಗೋಗ್ಬಿಟ್ಟಿರುತ್ತೆ. ಆಗೆಲ್ಲ ಬಾಲ್ಯ ವಿವಾಹ. ಅಷ್ಟೊತ್ತಿಗೆ ಅವನು ಎಕ್ಸಾಮಿನೇಷನ್ ಬರೆಯೋದು ಬಿಟ್ಬಿಟ್ಟು ಇಂಗ್ಲೆಂಡ್ಗೆ ಹೋಗಬೇಕು ಅಂತ ಸ್ವಪ್ನ ಕಂಡಿರ್ತಾನೆ. ಇಂಗ್ಲೆಂಡ್ಗೆ ಹೋಗಬೇಕು ಅಂತ ಮುಂಬೈವರೆಗೂ ಬಂದು ಅಲ್ಲಿಂದ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಅವನೇನು ಮಾಡ್ದ, ಯಾವುದೋ ಒಂದು ಪತ್ರಿಕೆಯ ಸಂಪಾದಕ ಎಡಿಟ್ರಾಗಿ ಕೆಲಸ ಮಾಡಿ ಒಂದಷ್ಟು ಪುಸ್ತಕಗಳನ್ನು ಬರೀಬೇಕು ಅಂತ ಹೇಳಿ ಶೋಧನೆ ಮಾಡಿ ಲೇಖನ ಶುರು ಮಾಡ್ಕೊಂಡಿರ್ತಾನೆ. ಆವಾಗ ಈ ಷರತ್ತು ಶಾರದಾ ಇವ್ರಿಗೆಲ್ಲ ಒಂದು ಸಂದೇಶ ಏನು ಬಂದಿರುತ್ತೆ ಅಂತಂದರೆ, ಇವನು ಪುಸ್ತಕ ಲೇಖನ ಎಲ್ಲ ಬರೆಯೋದೆಲ್ಲ ಓಡಾಡ್ತಿರ್ತಾನಲ್ಲ, ಈ ಥರ ಮಾಡಿದಾಗ ಜೀವನ ಸ್ವಲ್ಪ ಬದಲಾಗಿ ಅವನ ಹಣ ಸಂಪಾದನೆ ಶುದ್ಧವಾಗಿ ಮಾಡ್ತಾ ಇಲ್ಲ, ಜೀವನ ಚೆನ್ನಾಗಿಲ್ಲ ಅಂತ ಇವ್ರಿಗೆ ಸುದ್ದಿ ಬರ್ತದೆ. ಅದಕ್ಕೆ ಇವರೇನು ಮಾಡ್ತಾರೆ, ನಮ್ಮ ಸ್ನೇಹಿತನ ಜೀವನ ಚೆನ್ನಾಗಿಲ್ಲ, ಯಾಕೆ ಚೆನ್ನಾಗಿಲ್ಲ, ನಾವು ಸಾಕ್ಷಾತ್ ಕಣ್ಣಿಂದ ನೋಡಬೇಕಲ್ಲ ಏನು ಮಾಡ್ತಾ ಇದ್ದಾನೆ ಅವನು ಅಂತ ಏನು ಮಾಡ್ತಾರೆ, ವಿತೌಟ್ ಎನಿ ಇಂಟಿಮೇಷನ್ ನಾವು ಬರ್ತಾ ಇದ್ದೀವಿ ಅಂತ ಹೇಳಿದೆ ಸೀದಾ ಸಾಯಂಕಾಲ ಒಂದು ದಿವಸ ಅವ್ನ ಮನೆಗೆ ಹೋಗ್ಬಿಡ್ತಾರೆ. ಷರತ್ತು ಅವನ ಜೊತೆ ಇನ್ನೊಬ್ಬ ಸ್ನೇಹಿತ ಇರ್ತಾನೆ. ಇಬ್ಬರು ಹೋಗಿ ಶಾರದಾ ಅಂಜು ಅವನ ಮನೆ ಮುಂದೆ ಹೋಗ್ತಾರೆ. ಹೋಗಿ ಅವನು ಸೇವಕ ಬಂದು ಬಾಗಿಲು ತೆಗ್ತಾನೆ, ಅವ್ನಿಗೆ ಹೇಳ್ತಾನೆ, ಅವನು ಕರ್ಕೊಂಬ ಅವನು ಇವನ್ನ ಅಂತ. ಸರಿ, ವೆಯ್ಟಿಂಗ್ ರೂಮಲ್ಲಿ ಕೂತಿರ್ತಾ ಅವನ ಸ್ನೇಹಿತ ಇನ್ನೂ ಮಾಡಿ ಮೇಲಿಂದ ಬರಬೇಕು, ಇನ್ನೂ ಬಂದಿಲ್ಲ. ಅಷ್ಟೊತ್ತಿಗೆ ಇನ್ನೊಬ್ಬ ಯುವಕ ಬರ್ತಾನೆ. ಇದು ನೀವು ಒಂದು ಸಂದರ್ಭ ನೀವು ನೇರವಾಗಿ ತಗೋಬೇಕು. ನೇರವಾಗಿ ಅವನು ಒಳಗಡೆ ಬರ್ತಾನೆ ಯುವಕ. ಎಕ್ಸ್ಪ್ಲೇನ್ ಮಾಡಿದೆ, ಒಳ್ಳೆ ಕೂದಲು, ಬಿಳಿ ಕೂದಲು, ಚೆನ್ನಾಗಿ ಕೂಮ್ಡ್ ಹೇರ್, ಇಂಗ್ಲೀಷ್ನಲ್ಲಿ ಒಳ್ಳೆ ಹಾಡು. ಬಂದು ಇವರಿಬ್ಬರು ಪಕ್ಕದಲ್ಲಿ ಕೂತಿರ್ತಾರಲ್ಲ, ಇವನು ಯಾವುದಕ್ಕೂ ಗಮನ ಕೊಡೋದಿಲ್ಲ. ಬಂದಂಥ ಹೊಸ ಯುವಕ ಸೀದಾ ಬರ್ತಾನೆ. ಅದು ಬೋಲ್ಸ್ಟರ್ಸ್ ಅಂದರೆ ನೀವು ದಿವಾನ್ ಅಂತ ಹಾಕಿರ್ತೀರ, ದಿವಾನ್ಗೆ ಹೊರ್ಕೊಳ್ಳೋಕೆ ಕುಂತಿರುತ್ತೆ. ಆತ ಭಾಳ ಅಸಡ್ಡೆಯಿಂದ ಆ ದಿವಾನ್ ಮೇಲೆ ಹೊರ್ಕೊಂಡು ಕೂತ್ಕೊಳ್ತಾನಂತೆ. ಇವರಿಬ್ಬರು ಪಕ್ಕದಲ್ಲಿ ಕೂತಿದ್ದಾರೆ, ಇವನೇನು ಕೇರೇ ಇಲ್ಲ ಇವನು. ಆಮೇಲೆ ಅವನ ಪಾಡಿಗೆ ಅವನು ಹಾಡು ಶುರು ಮಾಡೋದು. ಯಾವ ಹಾಡು ಇವ್ರಿಗೆ ಯಾವ ಹಾಡು ಅಂತ ಗೊತ್ತಿಲ್ಲ. ಎರಡು ಶಬ್ದ ಕೇಳುತ್ತೆ ಷರತ್ತಿಗೆ, ಯಾವುದು ಒಂದು ಕೃಷ್ಣ ಕನಯ್ಯ, ಇನ್ನೊಂದು ಬಾನ್ಸುರಿ ಅಂತ ಎರಡು ಪದ ಕೇಳ್ತಾರೆ. ಈ ಪದ ಕೇಳಿದಾಗ ಇವರೇನು ಅಂದ್ಕೊಳ್ತಾರೆ, ಬಹುಶಃ ಕೃಷ್ಣನ ಮೇಲೆ ಹಾಡ್ತಾ ಇರಬೇಕು ಅಂತ. ಅದು ಯಾವ ಪ್ರೇಮ ಪ್ರಸಂಗದ ಹಾಡುಗಳು ಹೇಳ್ತಾ ಇದ್ದಾನೆ. ಕೃಷ್ಣರ ಪ್ರೇಮ ಪ್ರಸಂಗದ ಹಾಡುಗಳೆಲ್ಲ ಕೆಲವು ಇದೆ, ಗೋಪಿಗೀತೆಗಳು. ಅದನ್ನು ಇವನು ಹಾಡ್ತಾ ಇದ್ದಾನೆ. ಇವರು ಆಮೇಲೆ ಅಷ್ಟಕ್ಕೆ ಸುಮ್ಮನೆ ಬಿಡ್ತಾನ. ಆಮೇಲೆ ಒಂದು ಹಚ್ಚಿದ ಅವನು ಸಿಗರೇಟ್ನ ನರೇಂದ್ರ. ಅದಕ್ಕೆ ನಾನು ವಿವೇಕಾನಂದ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಗೊತ್ತೇನೋ. ಫಾರ್ಚುನೇಟ್ಲಿ ಠಾಕೂರ್ ಬಂದು ಹೇಳಿದ್ರು, ಇಲ್ಲಾಂದರೆ ಭಾಳ ಕಷ್ಟ ಆಗ್ತಿತ್ತು ಅದು. ಅದಕ್ಕೆ ಇದೆಲ್ಲ ಉಪನ್ಯಾಸಕ್ಕೆ ಹೇಳ್ಬೋದಾ, ನಡೆದಿದೆಯಲ್ಲ ಘಟನೆ, ಹೇಳೋದು ಹೇಳ್ಬೇಕು ಹೇಳ್ಬಾರ್ದು ಅಂತ ನಮಗೇನಿಲ್ಲ. ನಿಮ್ಮಲ್ಲಿ ಕೊಳಕಿದ್ರೆ ಕೊಳಕೆ ಕಾಣೋದು, ನಿಮ್ಮ ಶುದ್ಧವಾಗಿದ್ದರೆ ಅದೇನು ಶುದ್ಧವಾಗೇ ಇರ್ತದೆ. ಅವನು ಹಚ್ಚಿದ, ಅವನ ಪಾಡಿಗೆ ಅವನು ಇದರಲ್ಲೇ ಮಗ್ನನಾಗ್ಬಿಟ್ಟ. ಸರಿ, ಇವ್ರು ಅಂದ್ಕೊಂಡ್ರು ಎಂಥ ಹುಡುಗ ಅವನು. ಇಲ್ಲಿ ನಾವು ಕೂತಿದ್ದೀವಿ ಇಬ್ಬರು ಸಭ್ಯನಾಗಿ. ಅದು ಈಗ ಯಾವಾಗ ಇಲ್ಲಿ ಯಾರೋ ಬಂದು ಯಾವನೊಬ್ಬ ಹುಡುಗ ನಾವು ಉಪನ್ಯಾಸ ನಡೆಸ್ತಿರುತ್ತೆ ಅಂತ ಇಟ್ಕೊಳ್ಳಿ, ಯಾವನೊಬ್ಬ ಕೂತ್ಕೊಂಡು ಇಲ್ಲ ಅವನ ಪಾಡಿಗೆ ಯಾರು ಪ್ರೇಮ ಪ್ರಸಂಗದ ಆಡಿರ್ತಾ ಕೂತ್ಕೊಂಡ್ರೆ ನಮಗೆಲ್ಲ ಹೇಗೆ ಅನ್ನಿಸ್ಬೇಕು. ಸಭ್ಯರು ಹಾಗೆ ಮಾಡೋಂಗಿಲ್ಲ, ಅವ್ತಾನೆ ಸಭ್ಯರು ಅನ್ನಿಸ್ಕೊಂಡವರು ಹಾಗೆ ಮಾಡೋಂಗಿಲ್ಲ. ಇವನು ಬಂದ ಮಾಡ್ದ, ಇದು ಬೇರೆ ಹಚ್ಚಿದ. ಸರಿ, ಇದು ಮಾಡ್ದ, ಹಾಡ್ಕೊಂಡು ಅವ್ನು ಹೊರ್ಕೊಂಡು ಕೂತಿಯಾನ ಒಳ್ಳೆ ಇದಾಗಿ. ಅದಕ್ಕೆ ಇವ್ರು ಭಾವಿಸಿದ್ರು, ಇಂಥ ಯುವಕನ ಸಂಬಂಧಕ್ಕೆ ಹೋಗಿ ನನ್ನ ಸ್ನೇಹಿತ ಹಾಳಾಕಿ ಹೋಗಿದ್ದು.
ನನ್ನ ಸ್ನೇಹಿತ ಚೆನ್ನಾಗೇ ಇದ್ದ, ಇವನ ಸಂಪರ್ಕಕ್ಕೆ ಬಂದು ನನ್ನ ಸ್ನೇಹಿತ ಹಾದಿ ತಪ್ಪದ ಅಂತ. ಸರಿ, ಅಷ್ಟೊತ್ತಿಗೆ ಒಂದು ಮೇಲಿಂದ ಬಂದ್ಬಿಟ್ಟು ಇವ್ರನ್ನ ಕೇಳ್ತಾ ಇದ್ದಾನೆ, ಏನು ಸಮಾಚಾರ ಅಂತ. ಇವರು ಷರತ್ತು ಕಾಯ್ತಾ ಇದ್ದಿದ್ದು ನೋಡಿ 1 ನಿಮಿಷನೂ ಮಾತಾಡ್ಸಿಲ್ಲಂತೆ. ಪಕ್ಕದಲ್ಲಿ ಈ ಯುವಕ ಹೋಗಿ ಸೀದಾ ಅವನ ಹತ್ರ ಕೂತ್ಕೊಂಡು ಮಾತುಕತೆ ಶುರುವಾಗುತ್ತೆ. ಇವ್ರಿಗೆ ತುಂಬ ಕೋಪ ಬಂತು ಶರತ್ಗೆ, ಆಮೇಲೆ ದುಃಖ, ಬೇಸರ. ಅವಾಗಿನ ನಾನು ಇವನಿಗೋಸ್ಕರ ಬಂದಿದ್ದು, ನನ್ನನ್ನು ಮಾತಾಡ್ತಾ ಇವನು ಯಾವ ಹೀಗೆ ಎಲ್ಲ ಹಿಡ್ಕೊಂಡಿರೋ ಇವನ ಜೊತೆ ಹೋದ್ನಲ್ಲ ಅಂತ. ಹೋಲಿಬಿಡಿ, ಇವರೆಲ್ಲ ಹಾಳಾಗಿ ಹೋಗಿದ್ದಾರೆ ಅಂತ ಅವನು. ಸರಿ, ಅವರವರು ಮಾತುಕತೆ, ಯಾವ ಮಾತುಕತೆ ಕೊನೆಗೆ ಎಲ್ಲಿಗೆ ಬಂತು? ಆಂಗ್ಲ ಭಾಷೆಯಲ್ಲಿ, ಬಂಗಾಳಿ ಭಾಷೆಯಲ್ಲಿ, ಸಾಹಿತ್ಯದಲ್ಲಿ ಬರುವಂಥ ವಿಚಾರದ ಬಗ್ಗೆ ಮಾತು. ಏನು, ಒಬ್ಬ ಲೇಖಕ ತನ್ನ ಸೆಂಟಿಮೆಂಟ್ಸ್, ಭಾವನೆಗಳನ್ನು ವ್ಯಕ್ತಪಡಿಸ್ಬೇಕಾದ್ರೆ ಅದು ಸ್ವತಂತ್ರವಾಗಿ ವ್ಯಕ್ತಪಡಿಸ್ಬೋದೋ ಅಥವಾ ವ್ಯಕ್ತಪಡಿಸ್ಬೇಕಾದ್ರೆ ಏನಾದರೂ ಒಂದು ಸಂಯಮವನ್ನು ಇಟ್ಕೋಬೇಕಾ? ಇದು ವಿಚಾರ. ಅಂದರೆ ನನಗೆ ಬರ್ತಕ್ಕಂಥ ಭಾವನೆಗಳನ್ನೆಲ್ಲ ಲೇಖನ ರೂಪದಲ್ಲಿ ವ್ಯಕ್ತಗೊಳಿಸ್ಬೋದು ಅಥವಾ ತಪ್ಪು. ಅದಕ್ಕೆ ನರೇಂದ್ರ ಹೇಳ್ತಾನೆ, ಅವನು ಬಂದವನು ನರೇಂದ್ರ, ಅಲ್ಲಿ ಇದು ಪದ ಬಂದಲ್ಲ, ಅವನು ಹೇಳ್ತಾ ಇದ್ದಾನೆ, ಇವ್ರ ಮಾತುಕತೆಯಲ್ಲಿ ಜೋರಾಗಿ ಹೇಳ್ತಾ ಇದ್ದಾನೆ ಅವನು. ನೋಡೋ, ಒಂದಂತೂ ಸತ್ಯ, ವ್ಯಕ್ತಿಯಲ್ಲಿ ಶುದ್ಧವಾದ ಜೀವನ ಇಲ್ಲ ಅಂತಂದರೆ ಲೇಖನ ಶುದ್ಧವಾಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಎಷ್ಟೇ ಮುಕ್ತವಾಗಿ ತನ್ನ ಭಾವನೆಗಳನ್ನು ವ್ಯಕ್ತಗೊಳಿಸಿದರೆ ಅವನಿಗೂ ಪ್ರಾಣಿಗಳಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಅದಕ್ಕೆ ಅವನು ಈ ಕೋಟ್ ಸಮ್ ಡಿಫ್ರೆಂಟ್ ಸ್ಕ್ರಿಪ್ಚರ್ಸ್, ಬೇರೆ ಬೇರೆ, ಅದು ಪಾಶ್ಚಾತ್ಯರು ಮತ್ತು ಪೌರಿಕರು, ನಮ್ಮ ಭಾರತೀಯರು, ಇವರಲ್ಲಿರ್ತಕ್ಕಂಥ ಸಾಹಿತಿಗಳನ್ನೆಲ್ಲ ತೆಗೆದುಕೊಂಡು ಅವನು ಉದ್ದವಾಗಿ ಹೇಳ್ತಾ ಬರ್ತಾನೆ. ಎಲ್ಲೆಲ್ಲಿ ಯಾವ ದೋಷ ನಡೆದಿದೆ ಅವನು ಚಾರ್ಲ್ಸ್ ಟಿಲ್ಟನ್, ಮಿಲ್ಟನ್ ಇವ್ರದ್ದೆಲ್ಲ ತೆಗೆದುಕೊಂಡು ಮಾತು ಶುರು ಮಾಡಿಬಿಡ್ತಾನೆ. ಇವ್ರು ನೋಡ್ತಾರೆ, ಷರತ್ತು ಏನು ಪ್ರಭಾವಿತನಾಗಿ ಮಾತಾಡ್ತಾ ಇದ್ದಾನೆ. ಇದೆಲ್ಲ ಕೊನೆಗೆ ಒಂದು ಪದ ಸೇರಿಸ್ತಾನೆ, ಅದು ಮುಖ್ಯ. ಏನು ಹೇಳ್ತಾನೆ? ದಟ್ಸ್ ವೈ ಐ ರಿವಿಯರ್ ಶ್ರೀರಾಮಕೃಷ್ಣ ಪರಮಹಂಸ ಬಿಕಾಸ್ ಆಫ್ ರಿನೌನ್ಸಿಯೇಷನ್ ಆ್ಯಂಡ್ ಡಿಸ್ಟಿಂಗ್ ಅಂತ. ನಾನು ಯಾಕೆ ಪರಮಹಂಸರನ್ನು ಮೆಚ್ಚುತ್ತೇನೆ, ಆ ದಕ್ಷಿಣೇಶ್ವರ ಪರಮಹಂಸ ಅಂತಂದರೆ ಅವನು ಶುದ್ಧವಾದ ಜೀವನ ಮತ್ತು ಆಲೋಚನೆ ಶುದ್ಧವಾಗಿರೋದ್ರಿಂದ ಅವನ ಭಾವನೆಗಳು ಶುದ್ಧವಾಗಿರ್ತದೆ. ದಟ್ಸ್ ವೈ ಐ ರಿವಿಯರ್ ಹಿಮ್ ಅಂಥೇಳಿ ತನ್ನ ಮಾತು ಮುಗಿಸ್ತಾನೆ. ಆವಾಗ ಇವ್ರಿಗೆ ಅಲ್ಪ ಸ್ವಲ್ಪ ಇವ್ನ ಮಾತನ್ನು ದಾಟಿ ನೋಡಿ ಪರವಾಗಿಲ್ಲ ಅಂತ ಅನಿಸುತ್ತೆ. ಆದರೆ ಅವನ ರೀತಿ ನೀತಿ ನೋಡಿ ಅಲ್ಲಿ ಅವನ ಅಕ್ಕಪಕ್ಕದ ಮನೆಯವ್ರು ಏನು ಹೇಳ್ತಾರೆ ಗೊತ್ತಾ? ಅಯ್ಯೋ ಗೌರವ, ಅವನು ನರೇಂದ್ರನ ಬಗ್ಗೆ ಕೇಳಕ್ಕೆ ಹೋಗ್ತದೆ ಷರತ್ತು, ಯಾರು ನರೇಂದ್ರ ಅಂತ. ಅಕ್ಕಪಕ್ಕದ ಮನೆಯವ್ರು ಹೇಳ್ತಾರೆ ನರೇಂದ್ರನ, ಅಯ್ಯೋ ಅವನ ಬಗ್ಗೆ ಮಾತಾಡ್ಬೇಡ್ರಿ. ಈಗ ನಮಗೇನು ಅಕ್ಕಪಕ್ಕದ ಮನೆಯವ್ರು ಏನು ಮಾತಾಡ್ತಾರೆ ನಮ್ಮ ಬಗ್ಗೆ ಅಂತ, ಅವ್ರು ಭಾಳ ಒಳ್ಳೆಯವರು, ಅಂದರೆ ನಮ್ಗೆ ಸಂತೋಷ ತಾನೆ. ನರೇಂದ್ರನ ಬಗ್ಗೆ ಹಂಗೆ ಹೇಳಿದವ್ರಿಲ್ಲ. ನರೇಂದ್ರನ ಅಯ್ಯೋ ಅವನು ರಸ್ತೆನಲ್ಲೇ ಹಚ್ಕೊಂಡು ಹೋಗ್ತಾ ಇರ್ತಾನ. ಯಾರು ಕೂತಿದ್ದಾರೆ ಹಿರಿಯರು ಒಂದು ನೋಡೋದು ಅಂತ ಅವ್ನು ಪಾಡಿಗೆ ಅವ್ನು ಹೋಗ್ತಿರ್ತಾನೆ. ಹಾಡಬೇಕಾದ್ರೆ ಖುಷಿಯಾಗಿ ಹಾಡ್ತಾನೆ. ಇನ್ನು ಈ ವಿವೇಕಾನಂದ ಕೇಂದ್ರದಿಂದ ಒಂದು ಪುಸ್ತಕ ಪಬ್ಲಿಷ್ ಆಗಿದೆ. ಅದರಲ್ಲಿ ಈವನ್ ನರೇಂದ್ರನಿಗೆ ಅವನು ಸಂಪೂರ್ಣವಾಗಿ ಶಕ್ತಿ ತುಂಬ್ಕೊಂಡು ಬಿಟ್ಟಿದ್ದಾರೆ. ಪರಮಹಂಸ ಕರ್ಕೊಂಡ್ಬಂದಿದ್ದು, ಇಲ್ಲಾಂದರೆ ಅವನು ಒಳಗಡೆ ಚಿಮ್ತಾ ಇರುತ್ತೆ ಯಾವಾಗಲೂ. ಆ ಬ್ರಹ್ಮ ಇದ್ದು ಒಳಗಡೆ ತುಂಬಿರುತ್ತೆ. ಅದಕ್ಕೆ ಅವನು ಏನು ಮಾಡ್ತಿರ್ತಾರೆ, ಖುಷಿ ಬಂತು ಅಂದರೆ ಅವ್ನು ಹೇಗೆ ಮಾಡ್ತಾನೆ, ಒಂದು ಎತ್ತಿನ ಗಾಡಿ ತೊಗೊಳ್ತಿದ್ದಂತೆ, ಹಾರನ್ನು ಬಿಟ್ಕೊಂಡು ರಸ್ತೆಯಲ್ಲಿ ಹಾಡ್ಕೊಂಡು ಹೋಗ್ತಾ ಇರೋದು. ಯಾರು ಹೋಗ್ತಾನೆ ಗಲಾಟೆ, ಅದ್ರ ಜೊತೆ ಅವನು ಒಬ್ಬನೇ ಇರೋದಿಲ್ಲ, ಅವನ ಜೊತೆ ಒಂದು ತಂಡ ಇರ್ತದೆ. ಆ ತಂಡ ಈಗ ಬೀದಿನಲ್ಲಿ ಯಾರಾದರೂ ಹಿಂಗೆ ರಸ್ತೆಯಲ್ಲಿ ಹಾಡ್ಕೊಂಡು ಹೋದ್ರೆ ಏನಪ್ಪ ಜನ ಸಭ್ಯರಿಲ್ಲ, ನಾವೆಲ್ಲ ಇದ್ದೀವಿ ಮನೆಯಲ್ಲಿ ಗೊತ್ತಾಗಲ್ಲ, ಅವ್ನು ಗೊತ್ತಾಗಲ್ಲ. ನರೇಂದ್ರ ಏನು ಮಾಡ್ತಾರೆ, ರಸ್ತೆಯಲ್ಲಿ ಒಂದು ಟಾಂಗಾನೋ ಏನೋ ತೊಗೊಂಬಿಡೋದು, ಇಲ್ಲ ಎತ್ತಿನ ಗಾಡಿ ಯಾವ್ದು ಸಿಗುತ್ತೋ ತೊಗೊಳೋದು. ಇನ್ನು ಕಾಲೇಜು 8, 9, 10ನೇ ಕ್ಲಾಸ್ ಹುಡುಗ, 15, 16 ಹುಡುಗ, ತುಂಬ ದೊಡ್ಡವನ್ನಲ್ಲ ಅವನು. 35 ಶರೀರ ಬಿಡೋತ್ತಿಗೆ 39 ಆಗೋಗ್ಬಿಟ್ಟಿತ್ತು. ಅದೇ ಹಾರ್ಕೊಂಡು ಇಟ್ಕೊಂಡ್ಬಿಟ್ಟು ಹಾಡ್ಕೊಂಡು ಹೋಗ್ಬಿಡೋದು. ಅವ್ನಿಗೆ ಎಲ್ಲಿವರೆಗೂ ಖುಷಿ ಬರುತ್ತೋ ಅಲ್ಲಿವರೆಗೂ ಹೋಗೋದು. ಇನ್ನೂ ಖುಷಿ ಬಂತು ಗಂಗಾನಲ್ಲಿ 2 ಗಂಟೆ 3 ಗಂಟೆ 4 ಗಂಟೆ ಈಜೋದು. ಅವನಿಗೆ ಹೇಗೆ ಮುಕ್ತವಾಗಿ ಅನಿಸುತ್ತೋ ಅದು ಮಾಡ್ತಿರೋದು ನರೇಂದ್ರನಿಗೆ. ಅದಕ್ಕೆ ಅಕ್ಕಪಕ್ಕದ ಮನೆಯವ್ರು ಏನು ಅಂದ್ಕೊಂಡ್ರು, ಏನಪ್ಪ ಒಂದು ಸಂಯಮ ಇಲ್ಲ, ಹಿರಿಯರಿಗೆ ಗೌರವ ಕೊಡೋದು ಗೊತ್ತಿಲ್ಲ, ಜೀವನ ಹೇಗಿರಬೇಕು ಅಂತ ಗೊತ್ತಿಲ್ಲ, ಬಲೆ ಅಸಡ್ಡೆ ಅಪ್ಪ, ಮತ್ತು ಅಹಂಕಾರಿ, ಆ್ಯರೋಗೆನ್ಸ್ ಅವರು. ಅದರಿಂದ ಅವನು ನರೇಂದ್ರ ಸರಿ ಇಲ್ಲ ಅಂತ ಈ ನರೇಂದ್ರನ ಹೆಸರು ಕೇಳಿರ್ತಾನೆ ಷರತ್ತು ಪರಮಹಂಸ ಹತ್ರ ಬರೋಕ್ಕಿಂತ ಮುಂಚೆ. ಆದರೆ ಪರಮಹಂಸ ಇಷ್ಟೆಲ್ಲ 2ನೇ ಡಿಗ್ರಿ 3ನೇ ಡಿಗ್ರಿ ಲೀಲಾಜಲ ಆಗ್ತಾರೆ, ರಾತ್ರಿ ಎಲ್ಲ ಧ್ಯಾನ ಮಾಡ್ತಾನೆ ಅಂತ ಹೇಳಿದಾಗ ಆಮೇಲೆ ಮಹಾಶಯರು ಯಾರವನು, ಅದೇ ಶಿಮ್ಲಾದಿಂದ ವಿಶ್ವನಾಥ ದತ್ತನ ಮಗ ನರೇಂದ್ರ. ಅಯ್ಯೋ ಅವನ ಷರತ್ತಿಗೆ ಆಮೇಲೆ ಅನಿಸುತ್ತೆ, ಓ ಹಾಗಾದರೆ ಇನ್ನೊಮ್ಮೆ ನರೇಂದ್ರನ ನೋಡಬೇಕು. ಇಷ್ಟೆಲ್ಲ ನೋಡಿದ್ದು ಅವರ ಮೂಲಕ ಹೀಗೆ ನಾನು ನೋಡಬೇಕಾದ್ದು ಪರಮಹಂಸರ ಮೂಲಕ ಅಂತ. ಅದಕ್ಕೆ ಪರಮಹಂಸರು ಒಂದು ಮಾತು ಹೇಳ್ತಾರೆ, ಡಿವೈನ್ ಪ್ಲೇನಲ್ಲಿ ಶಾರದಾಂಜಿ ಬರೀತಾರೆ,
ಅವನ ಆ್ಯರಗೆನ್ಸ್ ಎಲ್ಲ ಎಲ್ಲಿಂದ ಆ್ಯರಗೆಂಟ್ ಅಂತ ಬಾಕಿದಲ್ಲಿ ಭಾಳ ಅವನು ಆ್ಯರಗೆಂಟ್ ಅಂತ ಅನ್ನಿಸ್ತಾ ಇದ್ದಿದ್ದು ಯಾಕೆ ಅಂತಂದರೆ ಅವನ ಒಳಗಡೆ ಆ ಮಟ್ಟದ ಆತ್ಮವಿಶ್ವಾಸ ಇರ್ತಂತ. ಅದನ್ನು ಯಾರಿಗೂ ಕೇರ್ ಮಾಡ್ತಿರಲಿಲ್ಲ. ನಿಜವಾದ ಆತ್ಮವಿಶ್ವಾಸಿ ಅದು ದಂಭ ಅಲ್ಲ. ಇಟ್ ಇಸ್ ಅ ಟ್ರೂ ಸ್ಟ್ರೆಂತ್. ಆದ್ದರಿಂದ ಅವನು ಮುಕ್ತವಾಗಿರ್ತಾನೆ. ಯಾರು ಮುಕ್ತ ಆಗೋನು ಯಾರು ಇಂದ್ರಿಯ ಸಂಯಮ ಉಳ್ಳವನು ಮುಕ್ತನಾಗಿರ್ತಾನೆ. ಪರಮಹಂಸ ಕೊಡುವಂಥ ವ್ಯಾಖ್ಯೆ ಎಷ್ಟು ಚೆನ್ನಾಗಿದೆಲ್ಲ ನಾವು ಎಲ್ಲಿ ಗಮನಿಸ್ತೇವೆ. ಇಂದ್ರಿಯ ಸಂಯಮಿ ಯಾರಿರ್ತಾನೋ ಅವನು ಮುಕ್ತವಾಗಿರ್ತಾನಂತ. ಅದಕ್ಕೆ ಅವನು ಇಂದ್ರಿಯ ಸಂಯಮಿ. ಅವನು ಯಾವ ಇಂದ್ರಿಯವೂ ಅವನು ಹತೋಟಿಯನ್ನು ಬಿಟ್ಟು ಹೋಗೋದಿಲ್ಲ. ಅವನು ನರೇಂದ್ರನ ಮಾತು ಕೇಳಿ ಯಾವುದು ಕೆಲಸ ಮಾಡೋಂಗಿಲ್ಲ. ಕಣ್ಣು, ಮೂಗು, ಕಿವಿ, ಬಾಯಿ ಯಾವುದು ಕೆಲಸ ಮಾಡೋಂಗಿಲ್ಲ. ನರೇಂದ್ರ ಹೇಳಿದ್ದೇನೆ ಕೆಲಸ ಮಾಡಬೇಕು. ಆ ಇಂದ್ರಿಯ ಸಂಯಮ ಅವನಲ್ಲಿ ಇರೋದ್ರಿಂದ ಅವನು ಮುಕ್ತವಾಗಿರ್ತಾನೆ. ಯಾರಿಗೂ ಡೋಂಟ್ ಕೇರ್. ಇದು ಪರಮಹಂಸ ಹೇಳ್ತಾರೆ. ಮುಕ್ತ ಯಾಕೆ ಜಿತೇಂದ್ರಿಯ, ಆತ್ಮವಿಶ್ವಾಸಿ, ಆದ್ದರಿಂದ ಅವನು ಆ್ಯರಗೆಂಟ್. ಹಾಗೆ ನಿಮ್ಗೆ ಅನಿಸುತ್ತೆ. ಆದರೆ ನರೇಂದ್ರ ನಿಮ್ಗೆಲ್ಲರಿಗಿಂತಲೂ ಬೇರೆ. ಇದು ಹೇಳಿದಾಗ ಅದಕ್ಕೆ ಷರತ್ತಿಗೆ ಅದಕ್ಕೆ ಬಾಹ್ಯದಲ್ಲಿ ನರೇಂದ್ರನ ನೋಡ್ಬೇಕಾದ್ರೆ ಅದಕ್ಕೆ ಹೋಗ್ತಾ ಓದು ಬೇರೆ ಪ್ರಸಂಗಗಳು ನಮಗೆ ಪರಮಹಂಸ ಸಿಕ್ಕದೇ ಇದ್ದಿದ್ರೆ ನಮ್ಗೆ ಅರ್ಥನೇ. ಆಮೇಲೆ ಇನ್ನೊಂದು ಕೂಡ ಪರಮಹಂಸ ಬರದೇ ಇದ್ರೆ ನಮ್ಗೆ ವಿವೇಕಾನಂದ ಸಿಕ್ತನೂ ಇರಲಿಲ್ಲ. ಮುಂದೆ ಹೇಳ್ತೇನೆ. ಇನ್ನೊಂದು ಪ್ರಸಂಗ ಯಾವುದು, ಈಗ ಮೊದಲು ಇಂಟ್ರಡಕ್ಷನ್ ಆಯಿತು. ವಿವೇಕಾನಂದರದ ಮೊದಲನೇ ಇಂಟ್ರಡಕ್ಷನ್, ಅವನು ಯಾವ ಬಾಲ್ಯದ ಇಂಟ್ರಡಕ್ಷನ್ ಬೇರೆ ಬೇರೆ ವಿಚಾರಗಳಿದೆ. ನೀವು ಸಂತಾನಕ್ಕೆ ಓದ್ಕೊಳ್ಳಿ. ಎರಡನೇ ಪ್ರಸಂಗ ಯಾವುದು, ದಕ್ಷಿಣೇಶ್ವರಲ್ಲಿ ವಿಜಯಕೃಷ್ಣ ಗೋಸ್ವಾಮಿ ಕೂತಿದ್ದಾನೆ, ಕೇಶವಚಂದ್ರ ಸೇನ ಕೂತಿದ್ದಾನೆ, ಪರಮಹಂಸ ಇದ್ದಾರೆ, ಪಕ್ಕದಲ್ಲಿ ನರೇಂದ್ರನಾಥ ಇದ್ದಾರೆ. ಪರಮಹಂಸ ಎಲ್ಲಿ ಶುರು ಮಾಡಿದ್ರು, ವಿಜಯಕೃಷ್ಣ ಅವರು ಈಗ ಸ್ವಲ್ಪ ಭಾವುಕರಾಗಿದ್ದರು, ಸಮಾಧಿಸ್ಥಕ್ಕೆ ಹೋದರು. ಬಾಹ್ಯ ದಶೆ ಸ್ವಲ್ಪ ಬಾಹ್ಯ ಜ್ಞಾನ ಬಂದ ಮೇಲೆ ಇವನ್ನ ನೋಡ್ತಾ ಇದ್ದಾರೆ, ವಿಜಯಕೃಷ್ಣ ಗೋಸ್ವಾಮಿ ನೋಡ್ತಾ ಇದ್ದಾರೆ, ಮತ್ತೆ ಕೇಶವಚಂದ್ರ ಸೇನ್ ನೋಡ್ತಾ ಇದ್ದಾರೆ. ನೋಡಿದ ಮೇಲೆ ಅವ್ರಿಗೇನು ಅನ್ನಿಸ್ತಾ ಇದೆ, ಇವರು ಈ ಒಳಗಡೆ ಬೆಳಗ್ತಿರೋ ದೀಪ, ನರೇಂದ್ರಲ್ಲಿ ಕಾಣ್ತಿರೋ ಕಾಂತಿ, ಎರಡರ ಹೊಲಿಗೆ ಪರಮಹಂಸಕ್ಕೆ ಬಂತು. ಆದರೆ ಅದೃಷ್ಟವಶಾತ್ತು ಅವ್ರ ಮುಂದೆ ಹೇಳಲಿಲ್ಲ. ಕೇಶವ ಹೊರಟ, ವಿಜಯಕೃಷ್ಣ ಗೋಸ್ವಾಮಿ ಹೊರಟ. ಅವರು ಹೊರಟ ಮೇಲೆ ಪರಮಹಂಸರು ಮಿಗ್ದವ್ರಿಗೆ ಹೇಳ್ತಾ ಇದ್ದಾರೆ, ನರೇಂದ್ರನ ಕೂತಿದ್ದಾನೆ, ನಾನು ಈಗ ತಾನೇ ನೋಡಿದೆ, ಇವರಲ್ಲಿ ಒಂದು ಸಣ್ಣ ಮಿಣುಕು ದೀಪ ಒಳಗೆ ಉರಿತಾ ಇದೆ. ಇವರಿಗೆ ವಿಜಯನ್ಗೂ ಮತ್ತು ಕೇಶವನ್ಗೂ ಒಳಗಡೆ ದೀಪ ಉರಿತಾ ಇದೆ. ಆದರೆ ಹಾಗೆ ನರೇಂದ್ರನ್ ನೋಡ್ತಾ ಇದ್ದೀನಿ, ಅವನು ಒಳ್ಳೆ ಸೂರ್ಯ, ಇಡೀ ಜಗತ್ತಿನ ಕತ್ತಲೆಯನ್ನು ತೆಗೆದುಹಾಕ್ಬಿಡ್ತಾನೆ. ನಮ್ದೊಂದೇ ಅಲ್ಲ, ಇವ್ರದೆಲ್ಲ ಒಂದೊಂದು ದೀಪ ಅಷ್ಟೇ, ಇಡೀ ಜಗತ್ತಿನ ಕತ್ತಲೆಯನ್ನು ತೆಗೆದುಹಾಕ್ತಾನೆ. ಆಮೇಲೆ ಇವರಲ್ಲಿ ಒಂದೋ ಎರಡೋ ಗುಣಗಳು, ದೈವಿಕ ಗುಣಗಳು ಒಂದೋ ಎರಡೋ ಇದೆ. ಆ ಒಂದೋ ಎರಡೋ ಗುಣಗಳನ್ನು ಇಟ್ಕೊಂಡು ಈ ಕೇಶವ ಜಗತ್ ಪ್ರಸಿದ್ಧನಾಗಿದ್ದಾನೆ. ಆದರೆ ನರೇಂದ್ರನಲ್ಲಿ 18 ಗುಣಗಳು ಪೂರ್ಣ ಮಟ್ಟದಲ್ಲಿ ಪ್ರಕಟವಾಗಿವೆ. ನರೇಂದ್ರ ಕೇಳ್ತಾ ಇದ್ದಾನೆ, ಎದುರುಗಡೆ ಕೂತ್ಕೊಂಡಿದ್ದಾನ. ಸ್ವಾರಸ್ಯ ಅದು, ಅವನು ಇದು ಹೇಳಿದ ಮೇಲೆ ಇಷ್ಟು ಹೇಳ್ತಲ್ಲ ಇದನ್ನು, ಅವಾಗ ಹೇಳ್ತಾನೆ, ಮಹಾಶಯರೇ ಇದಕ್ಕೆ ಆಧಾರ ಏನು? ಈಗ ಹೇಳಿದ್ದು ಭಾಳ ಸಂತೋಷ, ನೀವು ಕೇಳಿದ್ದು ನನ್ನ ಹೊಗಳಿದ್ರಲ್ಲ, ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಆದರೆ ಇದಕ್ಕೆ ಆಧಾರ ಏನು? ಅದಕ್ಕೆ ಅವರು ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡಪ್ಪ, ಯಾವುದೂ ಕೂಡ ನನಗೆ ಗೊತ್ತಿಲ್ಲದೆ ನಾನು ಏನೂ ಹೇಳೋದಿಲ್ಲ. ನಾನು ಏನನ್ನೇ ಹೇಳಬೇಕು ಅಂತಂದರೆ ನನಗೆ ತಾಯಿ ಕಾಳಿ ನನಗೆ ತೋರಿಸ್ಕೊಡ್ಬೇಕು. ಆಕೆ ನನಗೆ ಏನು ತೋರಿಸ್ಕೊಳ್ತಾಳೋ ಅದನ್ನು ಮಾತ್ರ ನಾನು ನಿಮಗೆ ಹೇಳೋದು. ಇದನ್ನು ಎಲ್ಲ ಆಕೆ ನನಗೆ ತಾಯಿ ಕಾಳಿ ತೋರಿಸ್ಕೊಟ್ಟಿದ್ದಾಳೆ, ಆದ್ದರಿಂದ ನನಗೆ ಈ ರೀತಿ ನೀನು ಅಂತ ಅದರಿಂದ ಹೇಳ್ತೇನೆ. ನರೇಂದ್ರ ಆಲೋಚನೆ ಮಾಡ್ದ, ಅಲ್ಲ ಮಹಾಶಯರೇ, ನೀವು ಕಂಡಿದ್ದ ಸತ್ಯ ಅಂತ ಹೇಳಿಕ್ಕೆ ಏನು ಆಧಾರ ಇದೆ? ತಾಯಿ ಕಾಳಿ ತೋರಿಸ್ಕೊಟ್ಟಿದ್ದು ಸರಿ, ಅದು ಸತ್ಯ ಅಂತ ಅಂಬೋದೇ ಹಾಗೆ. ಇವರು ನರೇಂದ್ರ ಅದಕ್ಕೆ ಭಾಳ ವಿಚಿತ್ರ ಬಿಡೋದಿಲ್ಲ. ಇವು ಶ್ರೀರಾಮಕೃಷ್ಣರಿಗೆ ಯಾರೂ ನಿಮ್ಮ ದರ್ಶನ ಸತ್ಯ ಅಂತ ಕೇಳಿದವರಿಲ್ಲ. ನರೇಂದ್ರ ಬಿಟ್ಟು ಯಾರೂ ಕೂಡ ಪರಮಹಂಸರನ್ನ ನಿಮ್ಮ ಆಗಿದಂಥ ದರ್ಶನ ಸತ್ಯವೋ, ಅದಕ್ಕೆ ನೋಡಿ ನರೇಂದ್ರ ಯಾವ ಮಟ್ಟದ ಗುಣ ಇದು, ಸಾಧಾರಣವಾಗಿ ಒಪ್ಪವನಲ್ಲ ಅವನು. ಅದಕ್ಕೆ ಅವನು ಕೇಳ್ದ, ಮಹಾಶಯರೇ, ಅವನು ಶ್ರೀರಾಮಕೃಷ್ಣದ ಒಂದು ಸ್ವಾರಸ್ಯ, ಬಾಲಕ ಅವಸ್ಥೆಯಲ್ಲಿ ಅವರ ಮನಸ್ಸಿದ್ರೆ ಒಂದು ರೀತಿಯಾಗಿ ತಗೊಳ್ತಾರೆ. ನರೇಂದ್ರ ಹೇಳಿತು, ಭಾವ ಸಮಾಧಿಲಿದ್ದರೆ ಒಂದು ರೀತಿ ತಗೊಳ್ತಾರೆ. ಇವನೇನು ಕೇಳ್ತಾ ಇದ್ದಾನೀಗ, ನೀವು ಕಂಡಂಥ ದರ್ಶನಗಳಿಗೆ ಆಧಾರ ಏನು, ಪ್ರಮಾಣ ಏನು, ಸತ್ಯ ಅಂತ ನಾನು ಹೇಗೆ ನಂಬಿ? ತಾಯಿ ಕಾಳಿ ನಿಮ್ಗೆ ಕಳಿಸಿದ್ರು, ಅದು ನಿಮ್ಮ ಮನಸ್ಸಿನ ಭ್ರಮೆಯಾಗಿದ್ದರೆ ಅಂತ ಹೇಳಿ ಪರಮಹಂಸಗೆ ಏನು ಮಾಡ್ತಾನೆ ಗೊತ್ತಾ, ವೆಸ್ಟರ್ನ್ ಫಿಲಾಸಫಿ ಮಿಲ್ಟನ್ನು ಬರೆದಿದ್ದಂಥ ಪುಸ್ತಕಗಳನ್ನ ಓದ್ಬಿಟ್ಟು ಹೇಳ್ತಾನೆ, ಮಹಾಶಯರೇ, ಒಬ್ಬ ವ್ಯಕ್ತಿ ಒಂದು ವಿಚಾರದ ಬಗ್ಗೆ ತುಂಬ ಆಲೋಚನೆ ಮಾಡ್ತಾ ಇದ್ದರೆ, ಇಂಗ್ಲೀಷಲ್ಲಿ ಮೋನೋಮ್ಯಾನಿಯಾಕ್ ಅಂತ ಕರೀತಾರೆ, ಒಂದೇ ವಿಚಾರವಾಗಿ ತುಂಬ ಆಲೋಚನೆ, ನನಗೆ ತುಂಬ ಯಾವುದೋ ಒಂದು ವಸ್ತು ತುಂಬ ಇಷ್ಟ, ನನಗೆ ಆ ವಸ್ತು ಬಗ್ಗೆ ದೀರ್ಘವಾಗಿ ಆಲೋಚನೆ ಮಾಡ್ತಾ ಇದ್ದರೆ ಎಲ್ಲಿ ಹೋದ್ರೂ ನಂಗೆ ಆ ವಸ್ತು ಚಿಂತನೆಯನ್ನೇ ಬರ್ತಾ ಇರ್ತದೆ.
ಹಾಗಾಗಿ ನೀವು ನನ್ನ ಬಗ್ಗೆ ಇಷ್ಟೊಂದು ಆಲೋಚನೆ ಮಾಡ್ತಿರೋದ್ರಿಂದ ಕಾಳಿ ಕೇಳದಂತೆ ನಿಮ್ಗೆ ಅನಿಸ್ತಾ ಇದೆ, ಕಾಳಿ ಹೇಳಿಲ್ಲ. ಹೇಗಾಗಿರ್ಬೇಕಿತ್ತು ಆಲೋಚನೆ ಮಾಡಿ. ಪರಮಹಂಸ ಮುಂದೆ 12 ವರ್ಷ ಸಾಧನೆ, ಜಗತ್ತು ಕಂಡಿಲ್ಲ ಅಂತ ಸಾಧನೆಯನ್ನು ಮಾಡಿ ಕೂತಿದ್ದಾನೆ. ಈಗ ಒಬ್ಬ 16 ವರ್ಷ ಹುಡುಗ. ತುಂಬ ವಯಸ್ಸಾ? ನನಗಿಂತ ಅರ್ಧ ಅಲ್ಲ, ಕಾಲು ಭಾಗ ವಯಸ್ಸು ಅವನಿಗೆ. ಅವಾಗ ಅವನು ಬಂದು ಪರಮಹಂಸ ಹೇಳ್ತಾ ಇದ್ದಾನೆ, ನೀವು ಕಾಳಿಯಾಗಿದ್ದ ದರ್ಶನಗಳೆಲ್ಲ ಸತ್ಯ ಅಲ್ಲ, ಇದು ಹೇಗೆ ನಾನು ನಂಬಲಿ? ಪರಮಹಂಸರು ಭಾವ ಸಮಾಧಿಯಲ್ಲಿದ್ದಾಗ ನಗ್ಬಿಡ್ತಿದ್ದಂತೆ. ಆದರೆ ಬಾಲಕನ ಸ್ವಭಾವದಲ್ಲಿದ್ದಾಗ ಅವ್ರಿಗೇನು ಅನಿಸ್ತಿತ್ತು, ಭಾಳ ಕಷ್ಟ ಆಗಿತ್ತು. ಯಾಕೆ? ನರೇಂದ್ರ ಜಿತೇಂದ್ರಿಯ. ಪರಮಹಂಸ ಕೊಡೋದು ವ್ಯಾಖ್ಯಾನ ನರೇಂದ್ರನ ಮಾತುಗಳಿಗೆ. ಅವ್ರು ಕೊಡುವಂಥ ಮಾತೇನು ಅಂತಂದರೆ, ನರೇಂದ್ರ ಜಿತೇಂದ್ರಿಯ, ನರೇಂದ್ರ ಸತ್ಯವಾಕ್ಯವನ್ನು ಆಡುವಂಥವನು ಮತ್ತು ಸತ್ಯವನ್ನೇ ಅರಿಸುವಂಥವನು. ಆದ್ದರಿಂದ ಈತನ ಮಾತು ಸತ್ಯವಾಗಿ ಇರಬೇಕು. ಬೇರೆಯವರು ಹೇಳಿದಾಗ ಹಾಗಲ್ಲ. ನರೇಂದ್ರ ಹೇಳ್ತಾನೆ ಅಂತಂದರೆ ಅದು ಸತ್ಯವಾಕ್ಯ ಪರಿಪಾಲನೆ ಮಾಡುವಂಥ ವ್ಯಕ್ತಿ. ಆದ್ದರಿಂದ ಇದು ಸತ್ಯವಾಗಿರಬೇಕು. ಇವ್ರಿಗೂ ಭಯ ಆಗುತ್ತೆ. ಎಲ್ಲ ಇಲ್ಲ, ಇದೇನು ಕಷ್ಟಕ್ಕಂತ ಸೀದಾ ಕಾಳಿ ಅಂತ ಓಡೋಗಿ ಕೇಳ್ತಾ, ಅಮ್ಮ ನರೇಂದ್ರ ಹೀಗೆಲ್ಲ ಹೇಳ್ತಾ ಇದ್ದಾನಲ್ಲ, ಏನು ಮಾಡಲಿ? ತಾಯಿ ಏನು ಹೇಳ್ತಾಳೆ, ಕಾಲಕ್ರಮದಲ್ಲಿ ಹೋಗ್ತಾನೆ ಈ ಸುಂದರಿ. ಈಗ ಒಪ್ಪಲ್ಲ, ಕಾಲಕ್ರಮದಲ್ಲಿ ನರೇಂದ್ರ ಒಪ್ಪಿಕೊಳ್ತಾನೆ ಈ ಸುಂದರ. ಆಮೇಲೆ ಅವ್ರ ಮನಸ್ಸು ಶಾಂತ ಆಯಿತು. ಓಡಿ ಬಂದು ಹೇಳಿದ್ರು, ಹೇ ನರೇಂದ್ರ, ನಿನ್ನ ಮಾತು ನಾನು ಕೇಳೋದಿಲ್ಲ. ಇದು ಸತ್ಯ ಅಲ್ಲ, ತಾತ್ಕಾಲಿಕ ಸತ್ಯ ಅದು. ನಿನ್ನ ಮಾತು ನಾನು ಒಪ್ಪೋದಿಲ್ಲ. ಕಾಳಿ ಹೇಳಿದ್ದಾಳೆ, ನೀನು ಮುಂದೆ ಒಪ್ತಿಯಂತೆ ಅಂತ. ನರೇಂದ್ರ ಒಪ್ಪಲ್ಲ ಇದ್ದಾನೆ, ಸಾರಸ್ಯ ನೋಡಿ. ಸರಿ, ಇದು ಒಂದು. ಇನ್ನೊಂದು ಘಟನೆ ಬೇಗ ಹೇಳ್ಬಿಡ್ತೀನಿ, ಅದು ನಿಮಗೆ ಗೊತ್ತಿರುತ್ತೆ. ಪರಮಹಂಸ ಆ್ಯಕ್ಚುಲಿ ಇದನ್ನು ದಿವ್ಯ ಭಾವ ಮತ್ತು ಶ್ರೀರಾಮಕೃಷ್ಣ ಇದೆಲ್ಲ, ಅದರಲ್ಲಿ ನರೇಂದ್ರ ಮತ್ತು ಶ್ರೀರಾಮಕೃಷ್ಣ ಸಂಬಂಧ ಭಾಳ ಅದ್ಭುತವಾಗಿ ನಿಧಾನಕ್ಕೆ ಓದ್ಕೋಬೇಕು. ಭಾಳ ಇಟ್ ಹ್ಯಾಸ್ ಗಾಟ್ ಎ ವೆರಿ ಇಂಪಾರ್ಟೆಂಟ್. ಆಮೇಲೆ ಓದೋದು ಒಂದೇ ಅಂತ ನಾನು ಹೇಳೋದಿಲ್ಲ, ಎಷ್ಟಾಗುತ್ತೋ ಓದಿ. ಒಂದೇ ಚಾಪ್ಟರ್ ಓದಿದ್ರೂ ಪರವಾಗಿಲ್ಲ, ಆದರೆ ಅದನ್ನು ವಿಶ್ಲೇಷಣೆ ಮಾಡಿ ಸಾಕಷ್ಟು ವಿಚಾರ ಮಂಥನ ಮಾಡೋದು ಭಾಳ ಮುಖ್ಯ. ಇಲ್ಲಾಂದರೆ ಅರ್ಥ ಮಾಡೋದು ಭಾಳ ಕಷ್ಟ. ಸಂದರ್ಭಗಳೇ ಮಾತ್ರ ನಮ್ಗೆ ಗೊತ್ತಿರ್ತದೆ, ಆದರೆ ಅದು ಏನು ರಸ ತಗೋಬೇಕು ಅದನ್ನು ಮನಸ್ಸಿಗೂ ಹೊಳೆಯೋದಿಲ್ಲ. ಈ ಪರಮಹಂಸ ಬಹಳ ದಿವಸ, ಒಂದು ವಾರಕ್ಕೆ 2-3 ದಿವಸ ಆದರೂ ನರೇಂದ್ರ ಬಂದು ನೋಡಲೇಬೇಕು ಪರಮಹಂಸ. ಇಲ್ಲ ಅಂತ ಸಾಧ್ಯವಿಲ್ಲ. ಶಾರದಾಂಜಿ ಬರೀತಾರೆ, ಅವನು ವಾರ ಕಡೆ ಪಕ್ಷ 2-3 ದಿವಸ ಬರ್ತಿದ್ದ. ಆದರೆ ವಾರದಲ್ಲಿ 3 ದಿವಸ ಅವನು ದಕ್ಷಿಣೇಶ್ವರದಲ್ಲಿ ಉಳ್ಕೋಬೇಕು ಅವನು. ಇಲ್ಲ ಅಂದರೆ ಪರಮಹಂಸಕ್ಕೆ ಸಮಾಧಾನ ಇಲ್ಲ. ಇವನು ಒಂದು ವಾರ ಬಂದೇ ಇಲ್ಲ. ಅವಾಗ ಪರಮಹಂಸ ಹೇಳಿದ್ರು ಕಾಲ್ಕಟ್ಟಾಗಿ ಹೋಗ್ಬೇಕಿತ್ತು. ಆಮೇಲೆ ಗೊತ್ತು, ಸಾಧಾರಣ ಬ್ರಾಹ್ಮ ಸಮಾಜಕ್ಕೆ ಭಾನುವಾರದತ್ತು ಸಂಜೆ ಅಲ್ಲಿ ಹೋಗಿ ಹಾಡ್ತಾನೆ ಅಂತ. ಆಮೇಲೆ ನಿಮ್ಗೆ ಆ ಸಂದರ್ಭ ಗೊತ್ತು, ಏನೋ ಹೋಗ್ತಾನೆ, ಅಲ್ಲೆಲ್ಲ ಪರಮಹಂಸರು ಬಂದು ಅಂತ ಲೈಟ್ ಆಫ್ ಮಾಡಿಬಿಡ್ತಾರೆ. ಆವಾಗ ಎಲ್ಲ ನುಗ್ಲಾಗಿ ಪರಮಹಂಸರು ಬರೋಕ್ಕಾಗದೆ ನರೇಂದ್ರನ್ ಗೊತ್ತಾಯ್ತು, ಇವರೇ ಮಾಶೆ ಬರ್ತಿದ್ದಾರೆ ನಾನು ಹುಡ್ಕೊಂಡು ಅಂತ. ಆಮೇಲೆ ಅವ್ರ ಹಿಂದಿನ ಭಾಗದಿಂದ ನರೇಂದ್ರ ಹೊರಗಡೆ ಕರ್ಕೊಂಡ್ಬರ್ತಾನೆ. ಹೊರಗಡೆ ಆಗ ಕತ್ಲೆ ಆಗೋಗ್ಬಿಟ್ಟಿರುತ್ತೆ, ಸಂಜೆ ರಾತ್ರಿ ಆಗಿಬಿಟ್ಟಿರುತ್ತೆ. ಸೀದಾ ಅವನು ದಕ್ಷಿಣೇಶ್ವರ ಕರ್ಕೊಂಡ್ಬರ್ತಾನೆ. ನರೇಂದ್ರನೇ ಪರಮಹಂಸ ಅವ್ರು ಭಾವ ಸಮಾಧಿಗೆ ಹೋಗ್ಬಿಡ್ತಾರೆ. ಹೋದ್ಮೇಲೆ ಸೀದಾ ಅವನ್ನ ಬಂದು ಕರ್ಕೊಂಡ್ಬಂದು ದಕ್ಷಿಣೇಶ್ವರ ಬಿಟ್ಟು ನರೇಂದ್ರ ಬೈತಾನೆ. ಅದು ಇಂಪಾರ್ಟೆಂಟ್. ನರೇಂದ್ರ ಶ್ರೀರಾಮಕೃಷ್ಣಗೆ ಬೈತಾನೆ, ಹೋಗಿ ನೀವು ನನಗೆ ಬಂದು. ಆಮೇಲೆ ಅವನಿಗೆ ಎಷ್ಟು ದುಃಖ ಆಗ್ಬಿಡುತ್ತೆ ಅಂತಂದರೆ, ನನ್ನ ಸಲುವಾಗಿ ಪರಮಹಂಸಗೆ ಸಾಧಾರಣ ಬ್ರಾಹ್ಮಣ ಸಮಾಜದಲ್ಲಿ ಮುಕ್ತವಾಗಿ ಅವಮಾನ ಆಯ್ತಲ್ಲ, ಇದು ಆಗಿದ್ದರಿಂದ ಅವನಿಗೆ ಬಹಳ ದುಃಖ ಮತ್ತು ವೇದನೆ ಉಂಟಾಗುತ್ತೆ. ಪರಮಹಂಸಕ್ಕೆ ನನಗೋಸ್ಕರ ಪರಮಹಂಸ ಹೀಗೆಲ್ಲ ಅವಮಾನ ಆಗುತ್ತಲ್ಲ. ಆಮೇಲೆ ಅವನಿಗೆ ಸಾಕಷ್ಟು ಪರಮಹಂಸಗೆ ಬೈತಾನೆ. ಆವಾಗ ಪರಮಹಂಸರು ನರೇಂದ್ರ ಬರೀತಾನೆ, ನನ್ನ ಜೀವನದಲ್ಲಿ ಬರೀತಾನೆ. ಮುಂದೆ ಸಿಸ್ಟರ್ ನಿವೇತ ಅವರಿಗೆ ಹೇಳೋತ್ತಿಗೆ ನರೇಂದ್ರ ಅಂತ ಹೇಳ್ತಾನೆ, ನಾನು ಎಷ್ಟೇ ಬೈತಾ ಇದ್ರು ಪರಮಹಂಸರು ಗಮನನೇ ಕೊಡ್ತಾ ಇದ್ದಾರೆ. ಇವ್ರು ಬೈತಾನೆ, ನೀವು ಯಾಕೆ ಬಂದ್ರಿ, ನೀವೆಲ್ಲ ಹೀಗೆ ಮಾಡೋದಿಲ್ಲ, ಹಾಗೆ ಯುವಕ ಬೇರೆ 14-17 ವಯಸ್ಸು ಎಷ್ಟೆಲ್ಲ ಬೈತಾನೆ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಬೈತಾರಲ್ಲ, ಅದಕ್ಕಿಂತ 10 ಪಟ್ಟು 100 ಪಟ್ಟು ಜಾಸ್ತಿ ಬೈತಾನೆ ನರೇಂದ್ರ. ಅದೇನೂ ಇಲ್ಲ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಬೈದು ಏನಿಲ್ಲ. ನರೇಂದ್ರ ಬೈದು ಬೇಲ್ಪಟ್ಟರು ಕೂಡ, ಬ್ರಹ್ಮ ಅಂದ್ರೂ ಕೂಡ ಕೊನೆಯವ್ರಿಗೂ ಅಯ್ಯೋ ಬೇಡಪ್ಪ ಅಂದ ಸ್ವಾಮಿ ಊರ್ಗೂ ನಮಸ್ಕಾರ. ಫೋರ್ಸ್ ವಿದಿನ್ ವಾಸ್ ಇನ್ಫಿನಿಟ್ ಅದು ಯಾರು. ಸೊ ಅದಕ್ಕೆ ಇಷ್ಟೆಲ್ಲ ಹೇಳಿದ್ಮೇಲೆ ಪರಮಹಂಸರು ಒಂದು ಚೂರು ಗಮನ ಕೊಡ್ತಾ ಇಲ್ಲ, ಸುಮ್ಮನೆ ಇಲ್ಲ. ನೀನು ಬೈಕೋಪ್ಪ, ನೀನೇನು ಬೈಕೋ. ಎಲ್ಲ ಆದಮೇಲೆ ಮತ್ತೆ ಅವನ ಮಾಷಿ ಅದೇತಾರೆ. ಅವನು ಅದಕ್ಕೆ ಬುದ್ಧಿವಂತ, ಸುಮ್ಮನೆ ನೋಡು ಎಷ್ಟು ಬೈದ್ರು ಏನು ಹೇಳ್ತಾನೆ, ಇವರೇನು ಇದು ಕದಲ್ತಾನೆ ಇಲ್ಲ. ಅದಕ್ಕೆ ಕೊನೆಗೆ ಹೇಳ್ತಾ, ಮಾಷಿ ಜಡ ಬರುತ್ತಾನೆ ಕತೆ ಗೊತ್ತಿದೆ ನಿಮಗೆ? ಗೊತ್ತಿದೆ. ಅದೇ ಜಡ ಬರುತ್ತಾ ಜಿಂಕೆ ಬಗ್ಗೆ ಧ್ಯಾನಿಸಿ ಸಾಗೋ ಹೊತ್ತಿಗೆ ಕೊನೆಗೆ ಮುಂದಿನ ಇದು ಜಿಂಕೆ ಆಗಿ ಹುಟ್ಟಿದ ನೆನಪಿದೆಯೋ? ನೆನಪಿದೆ. ನಿಮಗೂ ಅದೇ ಅವಸ್ಥೆ ಆಗ್ತದೆ, ಎಚ್ಚರ.
ಅಲ್ಲಿವರೆಗೂ ಸುಮ್ಮನಿದ್ದವ್ರು ಪರಮಹಂಸಗೆ ಅಲ್ಲಿಗೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅಯ್ಯೋ, ಇವನು ಮತ್ತೆ ಹೇಳ್ತಲ್ಲ, ಮತ್ತೆ ಕಾಳಿ ಹತ್ರ ಓಡೋಗ್ತಾನೆ. ಕಾಳಿಗೆ ಏನಮ್ಮ ಜಡ ಬರೋದನ್ನ ಅವಸ್ಥೆ ನನಗೆ ಬರುತ್ತೆ ಅಂತ ಇವನು ಹೇಳ್ತಾ ಇದ್ದಾನೆ, ನಾನು ಏನು ಮಾಡಲಿ? ಅದಕ್ಕೆ ಕಾಳಿ ಹೇಳ್ತಾಳಂತೆ, ನೋಡು ನೀನು ಅವನಲ್ಲಿ ಏನನ್ನ ಕಾಣ್ತಾ ಇದ್ದಿ, ನೀನು ಕಾಣ್ತಿರೋದು ಸ್ವಯಂ ನಾರಾಯಣ. ಎಷ್ಟು ಚೆನ್ನಾಗಿದೆ ನೋಡಿ, ಇದೆಲ್ಲ ನಿಲ್ಲಿಸ್ಕೊಳ್ಳೋದು, ಓದೋದು ಸುಮ್ಮನೆ ಹೋಗ್ತಾ ಇರ್ತೀವಿ, ಇದೆಲ್ಲ ತುಂಬ ಸಾರಸ್ಯವಾಗಿದೆ. ನೀನು ಅವನಲ್ಲಿ ಕಾಣ್ತಿರೋದು ಸ್ವಯಂ ನಾರಾಯಣನನ್ನು. ಎಂದು ಯಾವ ಕ್ಷಣ, ಎಂದೂ ಅಲ್ಲ, ಯಾವ ಕ್ಷಣದಲ್ಲಿ ನೀನು ಅವನಲ್ಲಿ ನಾರಾಯಣನ ಕಾಣುವುದಿಲ್ವೋ ಅಂದಿಗೆ ನಿನ್ನ ನೋಟ ಕೂಡ ಅವನ ಕಡೆ ಹೋಗುದಿಲ್ಲ. ಕಾಳಿ ಹೇಳುದು ಓಡ್ ಬಂದು ಹೇಳ್ತಾಳೆ, ಟುಡೇ ಮೈ ಕನ್ಕ್ಲೂಷನ್ ಡೆಫಿನೆಟ್ ಆಗುತ್ತೆ, ಇವತ್ತಿಗೆ ನನ್ನ ನಿರ್ಧಾರ ಪೂರ್ಣಗೊಂಡು. ಏನೋ ಎಲ್ಲಿವರೆಗೆ ನಿನ್ನ ನಾರಾಯಣ ಎಂದಕ್ಕೆ ಯಾವ ಕ್ಷಣದಲ್ಲಿ ನಿನ್ನ ನಾರಾಯಣ ಕಾಣೋದು ಅಂದಿಗೆ ನಿನ್ನ ನೋಡೋಬೇಕು. ನೀನು ಇನ್ಮೇಲೆ ಏನಾದರೂ ಬೈಗಿ ಏನಾದರೂ ಹೇಳೋ, ನನಗೆ ಖಾತ್ರಿಯಾಗಿದೆ ನಾನು ನಿನ್ನಲ್ಲಿ ಕಾಣ್ತಿರೋದು ನಾರಾಯಣ. ಅದಕ್ಕೆ ಇದು ಆ ದಿವ್ಯ ಕಾಳಿಯ ಸಂದೇಶ ಪರಮಹಂಸಗೆ, ನಾರಾಯಣನ ಕರ್ಕೊಂಡ್ಬಂದಿದ್ದೇನೆ. ಇದು 2 ಹಂತ ಇದೆ. ಈಗ ನರೇಂದ್ರನ ಬಾಲ್ಯ ಜೀವನದಲ್ಲಿ ಇದನ್ನೆಲ್ಲ ನೀವು ಜೋಡಿಸ್ಕೋಬೇಕು. ಇಟ್ಸ್ ಆಲ್ ಕ್ಯುಮುಲೇಟಿವ್ ಎಫೆಕ್ಟ್. ಹಿಂಗಂದ್ರೆ ಒಬ್ಬ ವ್ಯಕ್ತಿಯ ಒಂದು ಪೂರ್ಣ ಚಿತ್ರಣ ಸಿಗೋದು. ಇಲ್ಲ ಅಂತಂದರೆ ವಿವೇಕಾನಂದನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ. ಬಾಲ್ಯದಲ್ಲಿ ನಿಮಗೆಲ್ಲ ಘಟನೆಗಿದ್ದು, ಧ್ಯಾನ ಸಿದ್ಧ, ಕೂತಿದ್ದ, ಹಾವು ಬಂತು, ಇನ್ನೊಂದು ಸಲ ಬೇರೆ ಧ್ಯಾನ ಮಾಡ್ತಾ ಇದ್ದ, ಆ ಟಿಕ್ ರೂಮ್ನಲ್ಲಿ ಅಂದರೆ ಎಲ್ಲ ಸಾಮಾನುಗಳು ಇಟ್ಟಿರ್ತು, ಎಷ್ಟೊತ್ತು ಬಾಗಿಲು ತೆಗಿಲ್ಲ, ಇವ್ರು ಹೊಡೆದ್ರು, ಒಳಗಡೆ ಹೋದ್ರು. ಅವ್ನು ಇನ್ನೊಬ್ಬ ಸ್ನೇಹಿತ ಹೆದರ್ಕೊಂಡು ಕೂತಿದ್ದ, ಇವನು ಹೇಳಲೇ ಇಲ್ಲ ಧ್ಯಾನದಿಂದ. ಆಮೇಲೆ ಇನ್ನೊಂದು ಸಂದರ್ಭದಲ್ಲಿ ನರೇಂದ್ರನಾಥ ಧ್ಯಾನ ಕೂತಾಗ ಬುದ್ಧನ ದರ್ಶನ ಆಗಿರುತ್ತೆ ನರೇಂದ್ರನಿಗೆ. ಇದನ್ನೆಲ್ಲ ಸೇರಿಸ್ಕೊಂಡಾಗ ನೋಡಿ, ವಿವೇಕಾನಂದರಿಗಿಂತ ಇನ್ನೊಬ್ಬ ಧ್ಯಾನ ಸಿಗ್ತಾನ. ಮುಂದೆ ನ್ಯೂಯಾರ್ಕ್ನಲ್ಲಿ ರಾಜಯೋಗದ ಬಗ್ಗೆ ಕ್ಲಾಸಸ್ ಮಾಡ್ತಾ ಇರ್ತಾರೆ ಸ್ವಾಮೀಜಿ. ಯು ವಾಸ್ ಟೇಕಿಂಗ್ ಕ್ಲಾಸಸ್ ಆನ್ ರಾಜಯೋಗ. ರಾಜಯೋಗದಲ್ಲಿ ಕ್ಲಾಸ್ ತಗೋಬೇಕಾದ್ರೆ ಬರ್ತಾ ಜನಗಳು ಒಂದು ಅರಸಿ ಬರೋದು ತುಂಬ ಆಗ್ತದೆ. ಸೋಫಾ ಮೇಲೆ ಕೂತ್ಕೊಂಡು, ಹೊರಗಡೆ ಕಿಟಕಿ ಮೇಲೆ, ಆ ಬಾಲ್ಕನಿನಲ್ಲಿ, ಮೆಟ್ಲ ಮೇಲೆ ಎಲ್ಲ ಕಡೆ ಕಿರಿದು ಬಿಡ್ತಿತ್ತು ವಿವೇಕಾನಂದ ಪಾಠ ಮಾಡ್ತಾರೆ ಅಂತ ರಾಜಯೋಗದ ಬಗ್ಗೆ. ಲೆಕ್ಚರ್, ಪಬ್ಲಿಕ್ ಲೆಕ್ಚರ್ ಬೇಡ, ಬೆಳಗ್ಗೆ ಸಂಜೆ ಲೆಕ್ಚರ್ಸ್ ಇಂದ ಸಾಯಂಕಾಲ ಇರ್ತದೆ, ಬೆಳಗ್ಗೆ ಹೊತ್ತು ಏನು ಖಾಲಿ ಇರ್ತದೆ, ನನಗೆ ಕ್ಲಾಸಸ್ ತಗೊಂತೆ. ಜನಗಳು ಧ್ಯಾನದ ಬಗ್ಗೆ, ರಾಜಯೋಗದ ಬಗ್ಗೆ ಕೇಳಕ್ಕೆ ಬರ್ತದೆ. ನೌ ವಿ ಆಲ್ ಸ್ಟಾರ್ಟ್. ಅವ್ರೀಗ ಮೆಡಿಟೇಷನ್ ಬಗ್ಗೆ ಗೈಡ್ಲೈನ್ಸ್ ಕೊಡಬೇಕು. ಏನೋ ಗೈಡೆಡ್ ಮೆಡಿಟೇಷನ್, ಭಕ್ತ ಸಮ್ಮೇಳನ ಲೈಫ್ ಇರ್ತದೆ ಗೈಡೆಡ್. ಆ ರೀತಿ ಗೈಡೆಡ್ ಮೆಡಿಟೇಷನ್ ಸ್ವಾಮೀಜಿ ಶುರು ಮಾಡಿದ್ರು. ಅವರು ದ ವೆರಿ ಫಸ್ಟ್ ಇನ್ಸ್ಟ್ರಕ್ಷನ್ ಈಸ್ ಟು ಗೋ ಡೀಪ್ ಇನ್ ಟು ಮೆಡಿಟೇಷನ್. ದೇರ್ ಇಸ್ ನೋ ಸೆಕೆಂಡ್ ಇನ್ಸ್ಟ್ರಕ್ಷನ್. ಎರಡನೇ ಸಂದೇಶ, ಎರಡನೇ ಗೈಡ್ಲೈನ್ ಸ್ವಾಮಿ ವಿವೇಕಾನಂದ ಬರ್ತಿರ್ಲಿಲ್ಲ. ಕೂದ ತಕ್ಷಣ ಧ್ಯಾನಸ್ಥನಾಗ್ತಾ ಇದ್ದ. ಇವನನ್ನ ನೀವು ಹೇಳ್ತೀರಾ, ಇವನು ಕರ್ಮಯೋಗವನ್ನು ಹೇಳಿದ ಅಂತ. ಇವನಿಗೆ ಬಿಟ್ಟು ಇನ್ಯಾರು ಕರ್ಮಯೋಗಿ ಬರ್ಲಿಕ್ಕೆ ಸಾಧ್ಯ? ಇದು ತುಂಬ ಆಲೋಚನೆ ಮಾಡಲಿಕ್ಕಿದೆ, ವಿಚಾರ ಮಾಡಲಿಕ್ಕಿದೆ. ವಿವೇಕಾನಂದ ಬಗ್ಗೆ ಸುಮ್ಮನೆ ಪೊಡ್ಪೊಳ್ಳಾಗಿ ಎಲ್ಲರೂ ಮಾತಾಡ್ತಾರಲ್ಲ, ಈ ತುಂಬ ಜನ ಸ್ಫೂರ್ತಿವಾಗಿ ಬರೀ ದೇಶಭಕ್ತಿ ಮಾತ್ರ ಇಟ್ಕೊಂಡು ಓಡಾಡ್ತಿದ್ದಾರೆ ಕೆಲವರೆಲ್ಲ. ಬರೀ ದೇಶಭಕ್ತಿ ಆಗಿಬಿಟ್ಟು ಅವನು ಧ್ಯಾನ ಯೋಗಿ. ಅವನು ಪರಮಹಂಸ ಹೇಳ್ತಾರೆ, ನನಗೆ ದರ್ಶನ ಆಗಿದೆಪ್ಪ, ಅವನು ಸಪ್ತಋಷಿಯಲ್ಲಿ ಒಬ್ಬ, ಸನಂದ ಸುಜಾತಿಯ 4 ಜನದಲ್ಲಿ ಯೋಗಿಗಳಲ್ಲಿ ಇವನೊಬ್ಬ ಶುದ್ಧಾತ್ಮ. ಇವನು ಏನು ಕಡಿಮೆನಾ? ಅದಕ್ಕೆ ಈತ ಇಡೀ ರಾತ್ರಿ ಧ್ಯಾನಕ್ಕೆ ಕೂತ್ರ ಅವನು ಬೆಳಗ್ಗೆನೇ ಹೇಳ್ತಾ ಇದ್ವಿ. ಯುವಕನಾಗಿದ್ದಾಗ ಕೂಡ ಇಂಥ ಧ್ಯಾನ ಸಿದ್ಧ ಜಗತ್ತಿಗೆ ಇನ್ಯಾರು ಕರ್ಕೊಂಡ್ಬರ್ತಾರೆ ಪರಮಹಂಸ ಧ್ಯಾನ ಸಿದ್ಧ. ನೋಡಿ, ಈಗ ಅಶೋಕಾಂಜಿ ಈ ಕಾಂಟ್ರಡಿಕ್ಷನ್ ಬಗ್ಗೆ ಮಾತಾಡೋದಕ್ಕೆ ಅಮೆರಿಕಲ್ಲಿ ಹೇಳ್ತಾರೆ, whom do you want better than Swami Vivekananda, who had no second instruction to give during the classes in meditation? ನ್ಯೂಯಾರ್ಕ್ ಇದನ್ನು ಇನ್ಸಿಡೆಂಟ್ ತಗೊಂಡು ಅಶೋಕಾಂಜಿ ಲೇಖನ ಬರೀತಾರೆ. ಎರಡನೇ ಆ ಪದ ಹೇಳಲಿಕ್ಕೆ ಅವ್ರ ಅವಕಾಶ ಆಗದೆ ಧ್ಯಾನ ಒಳಗಡೆ ಹೋಗ್ದವನ್ನ ನೀವೇನು ಕರ್ಮವನ್ನು ಕೊಟ್ಟು ಅವ್ನು ಮಾತ್ರ ಧ್ಯಾನ ಮಾಡೋದನ್ನ ಕರ್ಮಯೋಗ ಬಿಟ್ಟು ಮಠ ಕಟ್ಕೊಂಡು ನೋಡ್ಕೊಂಡು ಮ್ಯಾನೇಜರ್ ಆಗಿ ಪ್ರೆಸಿಡೆಂಟ್ ಆಗಿ ಅಂತ ಹೇಳಿ ಬಿಟ್ಟು ಹೋದ್ನಲ್ಲ, ನಮಗೆ ಕರ್ಮ ಮಾಡಲಿಕ್ಕೆ ಅವ್ನು ಮಾತ್ರ ತಪಸ್ಸು ಮಾಡೋದು ನಮ್ಗೆ ಬಿಡ್ಲಿಲ್ವಲ್ಲ ಅಂತ ಹೇಳ್ತಿರಲ್ಲ. ಇವನಿಗಿಂತ ಇನ್ನೊಬ್ಬ ಧ್ಯಾನ ಯೋಗಿ ಎಲ್ಲಿಂದ ಕರ್ಕೊಂಡ್ಬರ್ತೀರಿ ಹೇಳಿ? ಈಗ ಮುಂದುವರಿಸಿ ನನ್ನ ಅನಿಸಿಕೆ ಹೇಳ್ತೀನಿ ನೋಡಿ. ಇವನಿಗೆ ಜಗತ್ತಿನಲ್ಲಿ ಕೆಲಸ ಮಾಡಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ.
ನಮಗೆ ಕರ್ಮ ನಮ್ಮ ರಕ್ತದಲ್ಲಿದೆ. ಅಂದರೆ ಏನು, ವಿತೌಟ್ ವರ್ಕ್ ವಿ ಕೆನಾಟ್ ಲೀವ್. ನಾವು ಇರಬೇಕು ಅಂತಂದರೆ ಕರ್ಮ ಬೇಕು. ನೀವೇನು ಕರ್ಮ ಮಾಡಬೇಕಂದ್ರೆ ಇರ್ಲಿಕ್ಕೆ ಆಗೋದಿಲ್ಲ. ನೀವು ಏನಾದರೂ ಒಂದು ಜಪ ಮಾಡೋದು ಕೂಡ ಒಂದು ರೀತಿ ಕರ್ಮ. ಯಾಕಂದ್ರೆ ಸಾಧನೆಯಾಗಿ ಸಿದ್ಧಿಯಾಗಿ ಅದು ಮಾಡ್ತಿಲ್ಲ, ಇದು ಒಂದು ಕರ್ಮವಾಗಿ ನಾನು ಜಪ ಮಾಡ್ತಾರೆ. ಇಟ್ಸ್ ಆಲ್ಸೋ ಕರ್ಮ. ಧ್ಯಾನವೂ ಒಂದು ಕರ್ಮ. ಯಾಕಂದ್ರೆ ನಾನು ಪ್ರಯತ್ನದಲ್ಲಿದ್ದೆ, ನಾನು ಹೋರಾಟದಲ್ಲಿದ್ದೆ ಹಾದಿ. ಐ ಹ್ಯಾವ್ ನಾಟ್ ಅಟೆಂಡ್ ಎನಿ ಬ್ಲಿಸ್ಫುಲ್ ಡಿಸ್ಟಿಕ್ ಕಂಡೀಷನ್. ಸೊ ಪ್ರತಿ ಕ್ಷಣವೂ ಕೂಡ ನಾನು ಧ್ಯಾನ ಕರ್ಮ ಮಾಡಿ ಪಾರಾಯಣೆ ಮಾಡೋದು ಕೂಡ ಸಮಯ ಹೋಗ್ತಾ ಇಲ್ಲ. ನನಗೆ ಇನ್ನೂ ಸಾಕಷ್ಟು ಸಮಯ. ಏನು ಮಾಡೋದು? ಇವನೊಬ್ಬ ಇದ್ದಾನೆ, ಕೂತ ಧ್ಯಾನ ಹೋಗ್ತಾನೆ, ಇಡೀ ದಿವಸ ಧ್ಯಾನ ಮಾಡಬಲ್ಲ. ಇವನು ಕರ್ಮ ಹೇಗೆ ಮಾಡಬಲ್ಲ? ಆಲೋಚನೆ ಮಾಡಿದ್ರೆ, ಈ ರೀತಿ ಆಲೋಚನೆ ಮಾಡಿದ್ರೆ ಇನ್ನೊಂದು ಮುಖದಲ್ಲಿ ನಮಗಾಗಲಿ, ಈಗ ನಾನು ಇಲ್ಲಿ ಕೈಗೆ ಹಾಕಿ ಅದಕ್ಕೆ ಇದೆಲ್ಲ ಹಾಕಿದಾರಲ್ಲ, ಇವನು ಇದೆಲ್ಲ ಹಾಕಬೇಕು ಹಾಕಿದ್ದಾರೆ ಅಂತಂದರೆ ನಾನು ಬರಬೇಕು ಮಾತಾಡಬೇಕು ಅಂದರೆ ಇವನು ಇಲ್ಲಿದ್ದ ಆಗ್ತಿದ್ದ. ಅವನು ಸಿದ್ಧ, ಧ್ಯಾನ ಸಿದ್ಧ. ಆದರೆ ನಮಗೆ ಜೀವಿಗಳ ಕರುಣೆಯ ಮೇಲೆ ಬುದ್ಧನಾಗಿ ನಮಗಾಗಿ ಒಂದು ಧ್ಯಾನವನ್ನು ಬಿಟ್ಟು ಕರ್ಮವನ್ನು ಮಾಡೋದು. ಯು ಹ್ಯಾವ್ ಟು ಮೆಡಿಟೇಟ್ ಆನ್ ದಿಸ್. ನಾವು ಮೆಡಿಟೇಷನ್ ಇಸ್ ಎ ಸ್ಟ್ರಗಲ್ ಎವ್ರಿ ಮೂಮೆಂಟ್. ಎದ್ರ ಸಾಕು ಅಂತ. ಅದಕ್ಕೆ ತುರ್ಯಾಂದ್ರಿಗೆ ನಮ್ಮ ಸೇವಾಶ್ರಮ ಇದೆ ಕಾಶಿನಲ್ಲಿ. ಕಾಶಿ ಸೇವಾಶ್ರಮದಲ್ಲಿದ್ದಾಗ ಒಬ್ಬ ಬ್ರಹ್ಮಚಾರಿ ತುಂಬ ಗಲಾಟೆ ಮಾಡ್ತಾ ಇದ್ದಾರೆ. ತುರ್ಯಾಂದ್ರ ಸಾಕಷ್ಟು ಕೊನೆಯ ಕಾಲಗಳನ್ನು ಕಾಶಿನಲ್ಲೇ ಕಳೆದಿದ್ದರು. ಅವ್ರೇನು ಗಲಾಟೆ ಮಾಡ್ತಾವನು ಅಂತಂದರೆ, ನೀವು ಇಷ್ಟೊಂದು ನಮಗೆ ಕರ್ಮ ಆದ ಹಾಸ್ಪಿಟ್ಲು, ಅವಾಗ ಈಗಾದರೂ ನಮ್ಗೆ ಒಂದಷ್ಟು ಸ್ಟಾಫು ಕೆಲಸದವರು ಎಲ್ಲ ಇದ್ದಾರೆ. ಹಾಗೆ ಏನು ಮಾಡ್ತಿದ್ರು, ಬ್ರಹ್ಮಚಾರಿಗಳು ಸನ್ಯಾಸಿಗಳೇ ಎಲ್ಲವನ್ನೂ ಮಾಡಬೇಕಾಗಿತ್ತು. ಇನ್ನು ಯಾರು ನಮ್ಗೆ ಜೊತೆಗಿರಲಿಲ್ಲ, ತುಂಬ ಕರ್ಮ ಮಾಡಬೇಕಾಗಿತ್ತು. ಅದಕ್ಕೆ ಇವರೆಲ್ಲ ಏನು ಹೇಳಿದ್ರು, ನಮ್ಗೆ ಇಷ್ಟೊಂದು ಕರ್ಮ ಹಾಕಿದ್ದು, ನಾನು ಸನ್ಯಾಸ ಆಗಿದ್ದು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ, ಕರ್ಮ ಮಾಡೋಕ್ಕೆ ಇಷ್ಟೊಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ಬರೀ ಹಾಸ್ಪಿಟ್ಲ್ ನೋಡ್ಕೊ, ಪೇಷಂಟ್ ನೋಡ್ಕೊ, ಮೆಡಿಸಿನ್ ನೋಡ್ಕೊ, ಮಾರ್ಕೆಟ್ಗೆ ಹೋಗು, ಅಕೌಂಟ್ಸ್ ಬರೀ, ವಾಚರ್ ಬರೀ, ರೆಸಿಪಿ ಬರೀ ಅಂತಲೇ ನಾನು ಕೂರಿಸ್ಬಿಟ್ಟಿದ್ರಲ್ಲ, ಧ್ಯಾನ ಯಾವಾಗ ಮಾಡೋದು? ವಿವೇಕಾನಂದರು ಹೇಳಿದ್ದಾರೆ ಅಂತ ಧ್ಯಾನ ಮಾಡೋದು ಯಾವಾಗ ಮಾಡೋದು? ನಿಮಗೆ ನಮ್ಮ ಕಷ್ಟ ಅರ್ಥ ಆಗ್ತದೆ. ನೀವೆಲ್ಲ ಮಾತ್ರ ಪರಮಹಂಸ ಹತ್ರ ಬಂದಾಗ ಧ್ಯಾನ ಸಿದ್ಧರಾಗಿ, ಯೋಗ ಸಿದ್ಧರಾಗಿ ಆಮೇಲೆ ಮಠ ಕಟ್ಟಿತ್ತು ನಾವು. ಅದಕ್ಕೆ ಅವ್ರು ಹೇಳಿದ್ರು ತುರ್ಯಾಂದ್ರು, ಹೋಗಿ ಒಂದು ಕೆಲಸ ಮಾಡು, ನಾಳೆಯಿಂದ ನಿನ್ನ ಕೋಣೆಯಲ್ಲೇ ಹೊರಗೆ ಬರುವಾಗಿಲ್ಲ, ನಾನು ಊಟವನ್ನು ನಿನ್ನ ಕೋಣೆಗೆ ಕಳಿಸ್ಕೊಡ್ತೇನೆ. ಯಾವುದೇ ಕಾರಣಕ್ಕೂ ಹೊರಗಡೆ ಬರೋಂಗಿಲ್ಲ. ನೀನು 24 ಗಂಟೆ ಧ್ಯಾನ ಜಪ ಪ್ರಾರ್ಥನೆ ಬಿಟ್ಟು ಬೇರೆ ಮಾಡೋ ಆಗಿಲ್ಲ. ಊಟ ಕೂಡ ತುರ್ಯಾಂದ್ರು ಇವನು ಕೋಣೆಗೆ ಕಳಿಸ್ಕೊಡ್ತಾ ಇದ್ರು. ಅವ್ನು ಹೊರಗೆ ಬರ್ಕೊಡೋದು, ಯಾರು ಮಾತಾಡೋಂಗಿಲ್ಲ, ಹೊಡೆಯೋಂಗಿಲ್ಲ. ಈಗಿನವ್ರಿಗೆ ಮೊಬೈಲ್ ಇದೆ. ಯಾರೋ ಬ್ರಹ್ಮಚಾರ್ಯ ಬಿಡ್ಕೊಂಡು ಸೇರ್ಕೊಂಡು ಬಂದಿದ್ದ, ಅವ್ನು ವಾರ ಇದ್ದ ನನ್ನ ಜೊತೆ. ನಾನು ಅವ್ನು ನೋಡ್ತಾ ಇದ್ದೆ, ಅವ್ನು ಯಾವುದು ಮೊಬೈಲ್ ಮಾತ್ರ ಇಟ್ಕೊಂಡು ಓಡಾಡ್ತಾ ಇದ್ದ. ನನ್ನ ಹತ್ರನೂ ಮೊಬೈಲ್ ಇದೆ. ನಾನು ಹೇಗೆ? ನಾನು ಹೇಳಿದೆ, ನಾನು 10 ವರ್ಷ ಆದಮೇಲೆ ಮಠದಲ್ಲಿ ಆಫೀಸ್ ಕೆಲಸ ಮಾಡಬೇಕು ಅಂತ 1 ವರ್ಷದಿಂದ ಮೊಬೈಲ್ ಇಟ್ಕೊಂಡಿದ್ದೀನಿ. ಸುಮಾರು 96, 2010, 14 ವರ್ಷ ಆದಮೇಲೆ ನಾನೊಂದು ಮೊಬೈಲ್ ನನಗೆ ಮಠದವ್ರು ಕೊಟ್ಟಿದ್ದೆ. ಈಗ ನಾನು ಸಂತೋಷದಿಂದ ಈ ಮೊಬೈಲ್ ಇಟ್ಟೋಗ್ತೀನಿ. ಈಗ ಮೊಬೈಲ್ 24 ಗಂಟೆ ಕಾಲು ಬರ್ತಿರ್ತೇನೆ, ಉತ್ತರ ಕೊಡಲೇಬೇಕಲ್ಲ, ಜವಾಬ್ದಾರಿ ತೊಗೊಂಡ್ಮೇಲೆ. ಆದರೆ ನೀನು ಬ್ರಹ್ಮಚಾರಿಗೆ ಸೇರಿ ಸನ್ಯಾಸ ಆಗೋದು ಮೊಬೈಲ್ ಉಪಯೋಗಿಸೋ ಹಾಗಿಲ್ಲ. ನೀನು ಸೇರಬೇಕು ಅಂತ ಬಂದಿದ್ಯಾ, ನೋಡಬೇಕು ಅಂತ ನಮ್ಮ ಜೊತೆ ಇದೆಯಾ, ಒಂದು ವಾರ ಇರ್ತೀನಿ, ಸೆಟ್ ಆದಾಗ ಇರ್ತೀನಿ ಅಂತ ಒಂದು ಕೆಲಸ ರಿಸೈನ್ ಮಾಡಿಬಿಟ್ಟಿದ್ದ. 2 ತಿಂಗಳು ಲೀವ್ ತೊಗೊಂಡು ಬಂದಿದ್ದ. ನಾನು ಹೇಳಿದೆ, ಮಾರನೇ ದಿವಸ ನಾನು ಆಶ್ರಮದಿಂದ ಹೊರಟೋದು, ಮೊಬೈಲ್ ಯೂಸ್ ಮಾಡಬೇಕು. ಇಲ್ಲಿ ತುರ್ಯಾಂದ್ರ ಒಂದು ಹೇಳ್ತಾರೆ, 24 ಗಂಟೆ ನಿನ್ನ ಮನೇಲಿ ಇರು, ನಾನು ನಿನಗೆ ಕೊಡ್ತೀನಿ ಎಲ್ಲ ಆಹಾರವನ್ನು. 5 ದಿವಸ ಆಯಿತು. 6ನೇ ದಿವಸ ಅವನು ಮರದ ಮುಂದೆ ನಿಂತ್ಕೊಂಡು ಮಾತಾಡ್ತಾನೆ, ಮರದೊಂದಿಗೆ ಮಾತಾಡ್ತಾ ಇದ್ದಾನೆ. ಅಲ್ಲಿ ಪಕ್ಷಿ ಹಾರ್ತಾ ಇದ್ದರೆ ಪಕ್ಷಿ ಜೊತೆ ಮಾತಾಡ್ತಾ ಇದ್ದ. ಸ್ವಲ್ಪ ತಲೆ ತಿರುಗಿಬಿಡ್ತು, ತಲೆ ಕೆಟ್ಟು. ಹಿ ಕುಡ್ ನಾಟ್ ವಿಸ್ಟ್ಯಾಂಡ್ ದಟ್ ತಪಸ್ಸೆ. ಮೆದುಳಲ್ಲಿ ಬ್ರಹ್ಮಚರ್ಯದಿಂದ ಅದು ಮೆದುಳು ಗಟ್ಟಿ ಆಗದಿದ್ದರೆ ಸಾಧನೆ ಆಗೋದಿಲ್ಲಪ್ಪ. ಅದಕ್ಕೆ ತುರ್ಯಾಂದ್ರ ಹೇಳಿದ್ರು, ಬಾ ಆಫೀಸಲ್ಲಿ ಕೂತ್ಕೋ, ಆಸ್ಪತ್ರೆ ಕೆಲಸ ಮಾಡು. ವಿವೇಕಾನಂದ ನಮ್ಮಂಥ ಮೂರ್ಖರು ನೋಡು, ಅವ್ನಿಗೆ ಅವತ್ತೇ ಅರ್ಥ ಆಯ್ತು, ನಿಮ್ಮ ಬುದ್ಧಿ ಎಷ್ಟಿದೆ ಗೊತ್ತು, ಮನೆ ಕರ್ಮ ಮಾಡಿ. ಅದಕ್ಕೆ ಇಲ್ಲಿ ನಾನು ಯಾಕೆ ಯಾವ ಉದ್ದೇಶ ಹೇಳ್ತಾ ಇದ್ದೀನಿ, ನರೇಂದ್ರ ವಿವೇಕಾನಂದ ಆದಾಗ ಒಂದು ಧ್ಯಾನ ಸಿದ್ಧನಿಗೆ ಎಷ್ಟು, ಎಸ್ಪೆಷಲಿ ಯು ಹ್ಯಾವ್ ಟು ಸ್ಟಡಿ ಅಮೇರಿಕನ್. ಅವ್ರಿಗೆ ಹಿಂದೂ ಧರ್ಮ ಅಂದರೆ ಗೊತ್ತಿಲ್ಲ, ಭಾರತ ಅಂದರೆ ಗೊತ್ತಿಲ್ಲ, ಸನ್ಯಾಸ ಅಂದರೆ ಗೊತ್ತಿಲ್ಲ. ಅಂಥ ಜನದಲ್ಲಿ ನೀವು ವೇದಾಂತ ಪ್ರಚಾರ 4 ವರ್ಷ, ಹೌ ಡು ಯು ಸ್ಟೇ? ನೀವೇನೋ ಮನಸ್ಸಿಂದ ತೊಗೊಂಡ್ಬಿಡ್ತೀರಿ ಸರಿ, ಆದರೆ ಕರ್ಮ ಮಾಡ್ಬೇಕಾದ್ರೆ ಜನರ ಜೊತೆಗೆ ಸೇರ್ ಮಾಡಬೇಕಲ್ಲಪ್ಪ. ನಾನು ಬೆಳಗ್ಗೆ 5 ಗಂಟೆಗೆ ಧ್ಯಾನ ಮಾಡ್ಬೇಕಾದ್ರೆ ಮೋಸ್ಟ್ ವಂಡರ್ಫುಲ್ ಮೂಮೆಂಟ್ ನನ್ನ ಲೈಫಲ್ಲಿ, ನನ್ನ ನಿತ್ಯ ಕರ್ಮದಲ್ಲಿ ಬೆಳಗ್ಗೆ ನಾನು ಪ್ರಾರ್ಥನೆ ಮಂದಿರದಲ್ಲಿ ಕೂತಾಗ ಯಾರೂ ಜನ ಇರಲ್ಲ, ಒಂದು 2-3 ಜನ ಇರ್ತಾರೆ.
ನಾನು ಪರಮಹಂಸ ಬಿಟ್ಟರೆ ಇನ್ಯಾರು ಇರೋದಿಲ್ಲ ಅಲ್ಲಿ ಗಲಾಟೆ ಮಾಡಲಿಕ್ಕೆ. 6 ಗಂಟೆ ಮೇಲೆ ಗಲಾಟೆ ಜನ, ಅದಕ್ಕೆ 5:45 ಮೇಲೆ ಕೂರಲ್ಲ, ಹೊರಟೋಗ್ಬಿಡ್ತೇನೆ ನಿಮಗೆ. ಮೋಸ್ಟ್ ವಂಡರ್ಫುಲ್ ಮೂಮೆಂಟ್ ಇನ್ ರಾಮಕೃಷ್ಣ ಮಠ ಬ್ಯಾಂಗ್ಳೂರು. ಅರ್ಲಿ ಮಾರ್ನಿಂಗ್ 4, ಅರ್ಲಿ ಮಾರ್ನಿಂಗ್ ಟೆಂಪಲ್. ಏನು ಸಿರೀನು ಅದು ಎಷ್ಟೋ ತನಕ ಇರುತ್ತೆ. 9 ಗಂಟೆ ಮೇಲೆ ಗಲಾಟೆ ಸ್ಟಾರ್ಟ್ ಆಯ್ತಲ್ಲ, ಅವ್ನು ಬಂದ ಗಲಾಟೆ ಅವ್ನಿಗೇನು ಸಂಬಳ ಇಲ್ಲ, ಇನ್ನೇನು ಕೆಲಸ ಇಲ್ಲ, ಏನೋ ಒಂದು ರಗಳೆ ಬರ್ತಾನೆ ಇರ್ತಾರೆ. ಹೌ ಡು ಯು ವರ್ಕ್? ನಾನು ಆಲೋಚನೆ ಮಾಡಿದಾಗ ನಾನು ವಿವೇಕಾನಂದ ಮೇಲೆ ಹಾಕೊಂಡಿದ್ದೆ, ಹೌ ಡಿಡ್ ಯು ವರ್ಕ್? ನಂದೇನೋ ನನ್ನ ರಕ್ತದಲ್ಲಿ ಇದೆಯಪ್ಪ, ನಾನು ಇನ್ನೂ ಸಾಕ್ಷಾತ್ಕಾರ ಆಗಿಲ್ಲ, ನಾನು ಧ್ಯಾನ ಸಿದ್ಧನಾಗಿಲ್ಲ. ನೀನು ಹೇಗೋ ಕೆಲಸ ಮಾಡಿದೆ, ನನಗೆ ಅದೇ ಚಿಂತನೆ. ನೀನು ಹೇಗೋ ಕೆಲಸ ಮಾಡಿದೆ, ನಮಗಾಗಿ ಏನು ಕಷ್ಟಪಟ್ಟು, ಅವರು ನೀನು ನಮಗಾಗಿ ಯಾಕೋ ಇಷ್ಟೊಂದು ಕಷ್ಟಪಟ್ಟೆ, ನರೇಂದ್ರ. ಅದೇ ಬುದ್ಧನ ಪ್ರೇಮ. ಮತ್ತು ನಾಳೆ